ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಅದು ಒಂದು ಶಾರ್ಟಲ್ಲಿ ಈ ಒಂದು ಕಂಪ್ಲೀಟ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಮತ್ತು 1 ಮಾರ್ಕ್ಸ್ ಕ್ವಶನ್ಸು ಬರುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಟೂಡೆಂಟ್ಸ್, ಭಾಳ ಸ್ಟೂಡೆಂಟ್ಸ್ ಇದನ್ನು ಡಿಫಿಕಲ್ಟ್ ಅಂತ ಸ್ಕಿಪ್ ಮಾಡ್ತೀರಾ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ದು ಕ್ವಶನ್ಸ್ಗಳು 2 ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ಗಳು 2 ಬರ್ಬೋದು. ಇವನ್ 3 ಮಾರ್ಕ್ಸ್ದು ಕೂಡ 2 ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರೋದಿಲ್ಲ. ಸೊ ಹಾಗಾಗಿ 2 ಕ್ವಶನ್ಸ್ಗಳು ಬರೋದ್ರ ಕಾರಣದಿಂದ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಸಿಯೆಸ್ಟ್ ಇದೆ. ಕೆಲವೊಂದಿಷ್ಟು ಕ್ವಶನ್ಸ್ಗಳು, ಕಾನ್ಸೆಪ್ಟ್ಗಳು ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಆಮೇಲೆ MCQ ಕ್ವಶನ್ಸ್ಗಳನ್ನು 2 ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಒಂದು ಚಾಪ್ಟರ್ ಈಸಿಯೆಸ್ಟ್ ಚಾಪ್ಟರ್. ಯಾವ ಥರ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಸೆಷನಲ್ಲಿ ನಾನು ಕಂಪ್ಲೀಟ್ ಆಗಿ ಎಲ್ಲನೂ ಡಿಸ್ಕಷನ್ ಮಾಡ್ತೀನಿ. ಅದಾದಮೇಲೆ ಈ ಒಂದು ಚಾಪ್ಟರ್ ಮೇಲೆ ಮಿಸ್ಲೇನಿಯಸ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಸೊ ಮಿಸ್ಲೇನಿಯಸ್ ಕ್ವಶನ್ಸ್ಗಳನ್ನು ಎಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಫಾಸ್ಟಾಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ಹಾಗೆ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಓಕೆ, ಸೊ ಬನ್ನಿ, ಮೊದಲೇದಾಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಇನ್ವರ್ಸ್ ಕಾನ್ಸೆಪ್ಟ್ ಬರುವಂಥದ್ದು ನೀವು ಫಂಕ್ಷನಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರ್ತೀರಾ. ಇನ್ವರ್ಸ್ ಆಗಬೇಕು ಅಂತಂದರೆ ಅದು ಇನ್ವರ್ಟೇಬಲ್ ಫಂಕ್ಷನ್ ಆಗಿದ್ದರೆ ಅಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆದಾಗ ನಾವು ಇನ್ವರ್ಟೇಬಲ್ ಅಂತ ಹೇಳ್ತೀವಿ. ಫಂಕ್ಷನಲ್ಲಿ ನಾವು ಇದನ್ನು ಸ್ಟಡಿ ಮಾಡಿದ್ವಿ. ಯಾವುದೋ ಒಂದು ಫಂಕ್ಷನ್ ಇನ್ವರ್ಟೇಬಲ್ ಆಗಬೇಕಂತಂದರೆ ಅಲ್ಲಿ ನಾವು ಏನು ಚೆಕ್ ಮಾಡ್ತೀವಿ, ಇನ್ವರ್ಸ್ ಎಕ್ಸಿಸ್ಟ್ ಆಗಿರಬೇಕು. ಅದಾದಮೇಲೆ f(g), g(f) ಇದೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಕೂಡ ಇದೆ ಸ್ಟೂಡೆಂಟ್ಸ್, ಆ ಫಂಕ್ಷನ್ 1 ಮತ್ತು ಆನ್2 ಸ್ಯಾಟಿಸ್ಫೈ ಆಗಿರಬೇಕು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಈ ಒಂದು ಸೈನ್ ಫಂಕ್ಷನ್ ನಾನು ತೊಗೊಂಡಿದ್ದೀನಿ. ಇಲ್ಲಿ ಈ ಸೈನ್ ಫಂಕ್ಷನ್ 1 ಆನ್2 ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಓಕೆ, 1 and ಆನ್2 ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಯಾಕಂದರೆ 1 ಅಂದ್ರೇನು, ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಎಲ್ಲಗೂ ಬೇರೆ ಬೇರೆ ಆನ್ಸರ್ ಇರಬೇಕು. ಇಲ್ಲಿ ನೋಡಿ, ಸೈನ್ 0ದ ಆನ್ಸರ್ 0ನೇ ಇದೆ, ಸೈನ್ 180 ಆನ್ಸರ್ ಕೂಡ 0ನೇ ಇದೆ ಅಲ್ವಾ? ಸೊ ಇದು ಹೇಗೆ 1 ಆಗುತ್ತೆ? ಆಗೋದಿಲ್ಲ. ಸೊ ಈ ಒಂದು ರೀಸನ್ ಸಲುವಾಗಿ ಹಾಗಂತೇಳಿ ಇದನ್ನ ಇದು ಇನ್ವರ್ಟೇಬಲ್ ಆಗಲ್ಲ ಅಂತ ಬಿಡ್ಲಿಕ್ಕೂ ಆಗಲ್ಲ. ಅದ್ರ ಸಲುವಾಗಿ ಅವ್ರು ಏನು ಮಾಡಿದರೆ, ಕೆಲವೊಂದಿಷ್ಟು ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊತಾರೆ. ಯಾವುದು? ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಇದಿಷ್ಟನ್ನ ಕಟ್ ಮಾಡ್ಕೊತಾರೆ ಸ್ಟೂಡೆಂಟ್. ಓಕೆ, ಇದಕ್ಕೆ ಒಂದು ಬ್ರಾಂಚಸ್ನ ತಗೊಂತಾರೆ. ಇವಾಗ ಇದಕ್ಕಷ್ಟೇ ತಗೊಂತಾರೆ. ಈ ಒಂದು ರೇಂಜ್ ಅನ್ನಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಲ್ಲಿನೂ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಸೇಮ್ ಆನ್ಸರ್ ಬರುವಂಥ ಚಾನ್ಸಸ್ ಇರಲ್ಲ. ಬಟ್ ನೀವು ಎಂಟೈರ್ ಸೈನ್ ಫಂಕ್ಷನ್ ತೊಗೊಂಡ್ಬಿಟ್ರೆ ಅಲ್ಲಿ ಏನಾಗುತ್ತೆ, ವಾಸ್ಟ್ ವ್ಯಾಲ್ಯೂಸ್ಗೂ ಸೇಮ್ ಇದಾವೆ, ಹೌದಾ? ಸೊ ಬಟ್ ಇದಿಷ್ಟೇ ಏರಿಯಾದಲ್ಲಿ ನಾವು ಚೆಕ್ ಮಾಡ್ತಾ ಹೋದ್ರೆ ಯಾವುದೇ ಒಂದು ರಿಸಲ್ಟ್ಸ್ಗಳು ಎರಡು ಬೇರೆ ಬೇರೆ ರಿಸಲ್ಟ್ಸ್ಗಳು ಸೇಮ್ ಆನ್ಸರ್ ಬರೋದಿಲ್ಲ. ಹಾಗಾಗಿ ಅವರು ಈ ಒಂದು ಬ್ರಾಂಚಸ್ನ ಸೆಲೆಕ್ಟ್ ಮಾಡ್ತಾರೆ. ಈ ಬ್ರಾಂಚಸ್ ಅಲ್ಲಿ 1 ಇದೆ, ಆನ್2 ಇದೆ. ಅವಾಗ ಬರುತ್ತೆ ಸೈನ್ ಇನ್ವರ್ಸ್ ಫಂಕ್ಷನ್. ಓಕೆ, ಅವಾಗ ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುವಂಥದ್ದು. ಇದು ಫಂಕ್ಷನ್ ಇನ್ವರ್ಟೇಬಲ್ ಆಗಿದೆ, ಸೈನ್ ಫಂಕ್ಷನ್, ಆಗ ಇದ್ದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಈ ಎಲ್ಲಾನು ರಿಸಲ್ಟ್ಸ್ ರಿವರ್ಸ್ ಆಗುತ್ತೆ. ಎಕ್ಸ್ ಡೊಮೇನ್ ಇದ್ದು ರೇಂಜ್ ಇದ್ದು ಡೊಮೇನ್ ಆಗುತ್ತೆ. ಬಟ್ ರೇಂಜ್ ಬಂದಾಗ ನಾವು ಇಷ್ಟೇ ತಗೋಬೇಕು. ಯಾವುದು? -90 to 90. ಇದು ಒಂದು ಬ್ರಾಂಚ್, ಇದು ಒಂದು ರೇಂಜ್ ಆನ್ಸರ್. ಬಟ್ ಇದೇ ಆನ್ಸರ್ನೇ ಬರೀಬೇಕಂತೇನಿಲ್ಲ. ನೀವು ಇದನ್ನು ಬಿಟ್ಟು ಈ ಕಡೆದ ಏರಿಯಾನು ನಾವು ಕನ್ಸಿಡರ್ ಮಾಡ್ಬೋದು. ಇದು MCQ ಅಲ್ಲಿ ಬರ್ಬೋದು ಸ್ಟೂಡೆಂಟ್ಸ್. ಅದರ್ ದ್ಯಾನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಫಂಕ್ಷನ್ -90 to 90 ಇದು ಬಿಟ್ಟು ಬೇರೆ ಯಾವುದಾಗುತ್ತೆ? ಬೇರೆ ಈ ಒಂದು ಕ್ವಶನ್ ಆಗುತ್ತೆ. ಯಾವುದು? 90 to 3π/2. ಸೊ ಇದು ಕೂಡ ಏನಾಗುತ್ತೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗುತ್ತೆ ಸೈನ್ ಇನ್ವರ್ಸ್. ಇದು ಕೂಡ ಕರೆಕ್ಟ್ ಇದೆ. ಇಲ್ಲ, ಈ ಕಡೆಯಿಂದ ನಾವು ತಗೊಂಡಾಗ ನೋಡು, ಅಬ್ಸರ್ವ್ ಮಾಡಿ, ಇದು ಒಂದು ಸೆಟ್. ಇಲ್ಲಿ ಯಾವುದೇ ಒಂದು ಡಬಲ್ ವ್ಯಾಲ್ಯೂ ಬರಲ್ಲ ನೋಡಿ. ಓಕೆ, ಸೊ ನಾನು ಈ ಥರ ಡ್ರಾ ಮಾಡಿದಾಗ ಯಾವುದೇ ಒಂದು 2 ಲೈನ್ ಕಟ್ ಆಗಲ್ಲ. ಬಟ್ ಇಲ್ಲಿ ಏನಾಗ್ತಾ ಇತ್ತು ನೋಡಿ, ಎಂಟೈರ್ ತಗೊಂಡಾಗ 2 ಪಾಯಿಂಟ್ಸ್ ಜಾಯಿನ್ ಆಗ್ತಾ ಇತ್ತಲ್ವಾ? ಸೊ ಹಾಗಾಗಿ ಇದು ಕೂಡ ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚೇ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿದಾಗ. ಅಂದರೆ -90 to -3π/2. ಓಕೆ, ಇವೆಲ್ಲನೂ ಆನ್ಸರ್ಸ್ಗಳಾಗುತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಬಟ್ ಇದರಲ್ಲಿ ನಾವು ಯೂಶ್ವಲಿ ಯೂಸ್ ಮಾಡುವಂಥದ್ದು ಈ ಒಂದು ರಿಸಲ್ಟ್ನ. ಇದೇ ತರನಾಗಿ ಸೈನ್ ಇನ್ವರ್ಸ್ ರಿಸಲ್ಟ್ಸ್ ಕೂಡ ಇದೆ. ಸಾರಿ, ಕಾಸ್ ಇನ್ವರ್ಸ್ ಕೂಡ ಇಲ್ಲಿನೂ ಅದೇ ತರನಾಗಿ ಮೇಂಟೈನ್ ಆಗುತ್ತೆ. ಇಲ್ಲಿನೂ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ 0 to 180 ತಗೊಂತೀವಿ ಸ್ಟೂಡೆಂಟ್ಸ್. ಇಲ್ಲಿಂದ 0 ಇಂದ ಹಿಡಿದು ಇಲ್ಲಿವರೆಗೂ ಕಟ್ ಮಾಡ್ತೀವಿ, ಹೌದಾ? ಈ ಒಂದು ರೇಂಜಲ್ಲಿ ಅಬ್ಸರ್ವ್ ಮಾಡಿ, ಯಾವುದೇ ಒಂದು 2 ಡಿಫ್ರೆಂಟ್ ವ್ಯಾಲ್ಯೂ ಅಥವಾ 3 ಡಿಫ್ರೆಂಟ್ ವ್ಯಾಲ್ಯೂ ಸೇಮ್ ಬರುವಂಥ ಚಾನ್ಸಸ್ ಇಲ್ಲ. ಬಟ್ ಎಂಟೈರ್ ರಿಸಲ್ಟಲ್ಲಿ ಭಾಳಷ್ಟು ವ್ಯಾಲ್ಯೂಸ್ಗಳು ಸೇಮ್ ಬರುತ್ತೆ. ಅದ್ರ ಸಲುವಾಗಿ ಇಲ್ಲಿ ಇದನ್ನು ಕಟ್ ಮಾಡ್ತಾರೆ. ಇಲ್ಲಿಂದ ಹಿಡಿದು ನಾವು ಮತ್ತೆ ನೆಕ್ಸ್ಟ್ ಇಷ್ಟು ಕಟ್ ಮಾಡ್ಕೋಬೋದು. ಅಂದರೆ π to 2π ಇದು ಕೂಡ ರೇಂಜ್ ಆಗುತ್ತೆ. ಕಾಸ್ ಇನ್ವರ್ಸ್ ಎಕ್ಸ್ ಇದು ಫಂಕ್ಷನ್ ಆಗಿರುತ್ತೆ. ಓಕೆ, ಅದು ನಮಗೆ ಗೊತ್ತಿರಬೇಕಾಗಿರೋದು. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಒನ್ ಬರುವಂಥದ್ದು ನಿಮ್ಮ MCQ ಕ್ವಶನ್ ಅಲ್ಲಿ ಈ ಒಂದು ಎಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದು ಡೊಮೇನ್ ಆ್ಯಂಡ್ ರೇಂಜ್ ಸ್ಟೂಡೆಂಟ್ಸ್. ಇದನ್ನ ಒಂದು ಯಾವ ಥರ ನಾವು ಈಸಿಯೆಸ್ಟ್ ಮೆಥಡಲ್ಲಿ ನೆನ್ಪಿಟ್ಕೋಬೇಕು ಅನ್ನೋದನ್ನ ಒಂದಿಷ್ಟು ಅರೇಂಜ್ಮೆಂಟ್ ಮಾಡಿ ನಾನು ನಿಮಗೆ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ನಾನು ಯಾವ ಥರ ಬರೀತಾ ಇದ್ದೀನಿ ಸ್ಟೂಡೆಂಟ್ಸ್ ಅಂದರೆ, ಸೈನ್ ಇನ್ವರ್ಸ್, ಕಾಸೆಕ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ನ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಾಸ್ ಇನ್ವರ್ಸ್, ಸೆಕ್ ಇನ್ವರ್ಸ್, ಕಾಟ್ ಇನ್ವರ್ಸ್ನ ಒಂದು ಸೆಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ನೋಡ್ತಾ ಹೋಗಿ, ಇವಾಗ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ.
ಸೈನ್ ಇನ್ವರ್ಸದು -1 to 1 ಬರುತ್ತೆ. ಸೊ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಸೈನ್ ಫಂಕ್ಷನ್ ಅಲ್ಲಿ ನಮ್ಮ ಗ್ರಾಫ್ ಯಾವಾಗಲೂ -1 ಬಿಟ್ಟು ಹೋಗೋದಿಲ್ಲ. ಅಂದ್ರೆ ನಮ್ದು ರೇಂಜ್ ಡೊಮೇನ್ ಏನಾಗಿರುತ್ತೆ ಅಂದ್ರೆ -1 to 1 ಒಳಗೆ ಇರುವಂಥದ್ದು. ರೇಂಜ್ ಏನಾಗುತ್ತೆ ಆಲ್ರೆಡಿ ಇಂದಲ್ಲ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್. ಸೊ ಅದರಲ್ಲಿ ನಾವು ಯೂಶ್ವಲಿ ಚೂಸ್ ಮಾಡೋದು -90 to 90. ಅಂದ್ರೆ ಇದಕ್ಕೆ ನಾವು ಈ ತರ ಬರ್ಕೊಳ್ಳಿ ಸ್ವಲ್ಪ ಈಸಿ ಆಗುತ್ತೆ ನೋಡಿ. -90 to 90 ಡಿಗ್ರಿ ಒಳಗೆ ಬರುತ್ತೆ ಸೈನ್ ಇನ್ವರ್ಸ್ ರೇಂಜು. ಓಕೆ, ಇಲ್ಲಿ ನೆಗೆಟಿವ್ ಇದೆ ನೆನ್ಪು ಮಾಡ್ಕೊಳ್ಳಿ. ಅದೇ ತರನಾಗಿ ಕೋಸೆಕ್ ಇನ್ವರ್ಸ್ ಇದ್ರದ್ದು ರೆಸಿಪ್ರೋಕಲ್ ಅಲ್ವಾ. ಸೊ ಅದು ಏನಿದೆ ಸೇಮ್ ಇದೆ ಆಸ್ ಇಟ್ ಈಸು, ಜಸ್ಟ್ 0 ಮಾತ್ರ ಬರಲ್ಲ. ಇಲ್ಲಿನೂ ಕ್ಲೋಸ್ಡ್ ಇಂಟರ್ವಲ್ -90 to -90 to 90 ಇದೆ. ಬಟ್ ಇಲ್ಲಿ 0 ಒಂದು ಬರೋದಿಲ್ಲ, 0 ಡಿಫೈನ್ ಆಗೋದಿಲ್ಲ, ಹಾಗಾಗಿ ಅಲ್ಲಿ 0 ರಿಸಲ್ಟ್ಸ್ ಇರೋದಿಲ್ಲ. ಓಕೆ, ಅಗೇನ್ ಡೊಮೇನ್ R -1 to 1 ಇರುತ್ತೆ. ಇನ್ನು ಟ್ಯಾನ್ ಇನ್ವರ್ಸ್ ನೋಡಿದ್ರೆ ಟ್ಯಾನ್ ಇನ್ವರ್ಸ್ ಸೇಮ್ ರಿಸಲ್ಟ್ ಇದೆ, ಬಟ್ ಇಲ್ಲಿ 90 to 90 ಓಪನ್ ಇಂಟರ್ವಲ್. ಫ್ರೆಂಡ್ಸ್ ಒಂದು ಇಲ್ಲಿ ನಮ್ಗೆ ನೆನ್ಪಿಟ್ಕೊಂಡ್ರೆ 3 ನೆನ್ಪಿಟ್ಕೋಬಹುದಾ? ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ ಈ 3 ರಿಸಲ್ಟ್ಸ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರ್ತಾ ಇದಾವೆ. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂಸ್ಗಳು ಇರುತ್ತೆ ಅಂದ್ರೆ ಮೈನಸ್ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ನಾವು ಆಸ್ ಇಟ್ ಈಸ್ ಬರೀಬಹುದು. ಬಟ್ ಇನ್ನೇನು 3 ತೆಳಗಿನ ಇದಾವೆ ನೋಡಿ, ಆ 3ರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳೇ ಇರೋದಿಲ್ಲ ನೋಡಿ. ಓಕೆ, ಕಾಸ್ ಇನ್ವರ್ಸ್ ನೋಡಿದ್ರೆ ಕಾಸ್ ಅನ್ನೋದು ಅಗೇನ್ -1 to 1 ಇದೆ, ಬಟ್ ರೇಂಜ್ ಏನೇ ನೋಡಿ 0 to 180 ಡಿಗ್ರಿ ತನ ಇದೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ಗಳು ಇಲ್ಲ, ಅಂದ್ರೆ ಜಸ್ಟ್ ಪಾಸಿಟಿವ್ ಮಾತ್ರನೇ ಬರುವಂಥದ್ದು. 0 ಇಂದ ಹಿಡಿದು 90 ಅಗೇನ್ 120 160 180 ತನ ಮಾತ್ರ ಇರೋದು. ಓಕೆ, ಇಲ್ಲಿ ಆ ಥರ ಇಲ್ಲ. -90 ಇಂದ ಹಿಡಿದು 90 ವರೆಗೂ, ಅಂದ್ರೆ +90 ಇಂದ ಹಿಂದೆಗಡೆ ಬಂದ್ರೆ 60 ಡಿಗ್ರಿ 50 ಡಿಗ್ರಿ 20 30 ಅಗೇನ್ -10 -30 -60 -90 ವರೆಗೂ ತಗೋಬಹುದಾಗಿತ್ತು. ಬಟ್ ಇಲ್ಲಿ ಆ ಥರ ಎಲ್ಲ ಎಲ್ಲಾನು ಪಾಸಿಟಿವ್. ಇಲ್ಲಿ ಪಾಸಿಟಿವ್ ಇದ್ರೆ ಅಗೇನ್ ಸೆಕ್ ಇನ್ವರ್ಸ್ ಇದ್ರದ್ದೇ ರೆಸಿಪ್ರೋಕಲ್ ಇದೆ. ಇದ್ರದ್ದು ಆನ್ಸರ್ನು ಆಸ್ ಇಟ್ ಈಸ್ ಇಲ್ಲಿ ಏನಾಗಿದೆ ಜಸ್ಟ್ 1/π/2 ಬರೋದಿಲ್ಲ. ಇಲ್ಲಿನೂ ಕ್ಲೋಸ್ಡ್ ಇಂಟರ್ವಲ್ -π/2 ಮಾತ್ರ ಇದರಲ್ಲಿ ಬಿಟ್ಟು ಉಳಿದ ರಿಸಲ್ಟ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಇದೆ ಅಲ್ವಾ? ಎಲ್ಲದರಲ್ಲಿ ಆನ್ಸರ್ ಏನಿದೆ ನೋಡಿ, 0 to 180 0 to 180 0 to 180. ಈ ಫಸ್ಟ್ ಎರಡು ಕ್ಲೋಸ್ ಇಂಟರ್ವಲ್, ಲಾಸ್ಟ್ ನಲ್ಲಿ ಕಾಟ್ ಇನ್ವರ್ಸ್ ಏನಾಗಿರುತ್ತೆ ಓಪನ್ ಇಂಟರ್ವಲ್ ಆಗಿರುತ್ತೆ. ಅಂದ್ರೆ ಅದು ಇನ್ಕ್ಲೂಡ್ ಆಗಿರಲ್ಲ, ಇಷ್ಟೇ ಚೇಂಜಸ್ ಇರೋದು ನೋಡಿ, ನೆನ್ಪಿಟ್ಕೋಬೋದಾ? ಸೊ ಇದ್ರ ಮೇಲೆ 100% ಫ್ರೆಂಡ್ಸ್ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. MCQ ಅಲ್ಲಿ ಡೊಮೇನ್ ಆದ್ರೂ ಕೇಳ್ಬೋದು ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಆದ್ರೂ ಕೇಳ್ಬೋದು. ಸೊ ಸ್ವಲ್ಪ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಈ ಒಂದು ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಫಸ್ಟ್ ಎಕ್ಸರ್ಸೈಸ್ ನಿಮ್ದು ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬರುತ್ತೆ. ಏನಂದ್ರೆ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಸೈನ್ ಇನ್ವರ್ಸ್ ಆಫ್ ಫಂಕ್ಷನ್ ಅಂತ ಕೇಳ್ತಾರೆ. ಕರೆಕ್ಟಾ? ಎಸ್. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು? ಬಹಳ ಸಿಂಪಲ್ ಫ್ರೆಂಡ್ಸ್. ಕೊಟ್ಟಿರುವಂತ ಕ್ವಶನ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ y = ಸೈನ್ ಇನ್ವರ್ಸ್ ಆಫ್ 1/√2 ಅಂತ ಬರ್ಕೊಳ್ಳೋಣ. ಸೈನ್ ಈ ಕಡೆ ಬಂದ್ಬಿಟ್ರೆ ಇನ್ವರ್ಸ್ ಇದ್ದು ಈ ಕಡೆ ಬಂದ್ರೆ ಟಿಗ್ನೋಮೆಟ್ರಿ ಆಗುತ್ತೆ. ಸೈನ್ ಆಫ್ y ಇಲ್ಲಿ ಉಳಿಯುತ್ತೆ 1/√2. ಅಂದ್ರೆ ಇವಾಗ ನಾವು ನೋಡ್ಬೇಕು 1/√2 ಸೈನ್ ಯಾವ್ದ್ರದ್ದು ವ್ಯಾಲ್ಯೂ 1/√2 ಇದೆ 45 ಡಿಗ್ರಿ ಇದೆ. ಅಂದ್ರೆ ಇಲ್ಲಿ ನಾನು ಬರೀಬಹುದಾ ಸೈನ್ ಆಫ್ y ಜಾಗದಲ್ಲಿ π/4 ಅಂತ ಹೇಳಿ ಇಲ್ಲಿ ಆನ್ಸರ್ ಕರೆಕ್ಟ್ ಆಗ್ತಾ ಇದೆ. ಅಂದ್ರೆ ಇವಾಗ ಸೈನ್ ಈ ಕಡೆ ಕಳಿಸ್ಬಿಟ್ರೆ ಉಳಿಯುವಂಥದ್ದು ಆನ್ಸರ್ ಏನು π/4 = ಸೈನ್ ಇನ್ವರ್ಸ್ ಆಫ್ 1/√2. ಓಕೆ, ಇದು ಆನ್ಸರ್ ಬಂದ್ರೆ ಇಲ್ಲಿಗೆ ಫೈನಲ್ ಆಗಲ್ಲ. ನಾವು ಇಲ್ಲಿ ಚೆಕ್ ಮಾಡಬೇಕು ಇದು ಸೈನ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಲ್ಲಿ ಬಿಲಾಂಗ್ಸ್ ಟು ಆಗ್ತಾ ಇದೆನಾ ಇಲ್ವಾ. ಅಂದ್ರೆ π/4 ಅಂದ್ರೆ 45 ಡಿಗ್ರಿ. ದಿಸ್ ರಿಸಲ್ಟ್ ಈಸ್ ಬಿಲಾಂಗ್ಸ್ ಟು ಸೈನ್ ಇನ್ವರ್ಸ್ ರೇಂಜ್ ಏನಿದೆ ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ -90 to 90 ಇದೆ. ಎಸ್, ಇದರಲ್ಲಿ ಬಂದೇ ಬರುತ್ತೆ. ಓಕೆ, ಇದನ್ನ ಈ ತರ ಬರೀ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. 45 ಡಿಗ್ರಿ ಈಸ್ ಬಿಲಾಂಗ್ಸ್ ಟು -90 to 90 ಒಳಗೆ ಇದೆ ಅಲ್ವಾ. ಅಂದ್ರೆ ನಾವು ಕೊಟ್ಟಿರೋದು ಕರೆಕ್ಟ್ ಇದೆ. ಅಂದ್ರೆ ಇವಾಗ ನಾವು ಕನ್ಕ್ಲೂಷನ್ ಬರೀಬೇಕು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ 1/√2 ಈಸ್ π/4. ಎಷ್ಟು ಬರೆದ್ರೆ ಕಂಪ್ಲೀಟ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುವಂಥದ್ದು. ಸಿಂಪಲ್ ಇದೆ ಒಂದು ಕಾನ್ಸೆಪ್ಟು, ಕರೆಕ್ಟ್ ಅಲ್ವಾ? ಎಸ್. ಓಕೆ, ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿತ್ತು ಅನ್ಸುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಕ್ಲಿಯರ್ ಇದೆಯಲ್ವಾ? ಜಸ್ಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್ನು ಇದು ಸಿಂಪಲ್ ಆಗಿದ್ದದ್ದು. ಅಗೇನ್ ನೆಕ್ಸ್ಟ್ ಒನ್ ಬರುವಂಥದ್ದು ಏನಪ್ಪಾ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ -1/2. ಇದು ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಬರುವಂಥ ಕ್ವಶನ್ಸ್ನ ನಾನು ಇವಾಗ ಚೂಸ್ ಮಾಡಿರುವಂಥದ್ದು. ಸೈನ್ ಇನ್ವರ್ಸ್ ಆಫ್ 1/2 ಕಾಸ್ ಇನ್ವರ್ಸ್. ಅಗೇನ್ ಕಾಸ್ ಅಲ್ಲಿ ನೆಗೆಟಿವ್ ಬಂದಾಗ ಅದನ್ನು ಒಂದೆರಡು ನಾನು ಸಾಲ್ವ್ ಮಾಡ್ತೀನಿ ನೋಡಿ. ಸೈನ್ ಇನ್ವರ್ಸ್ ಆಫ್ -1/2 ಬಂದ್ರೆ ಏನ್ ಮಾಡಬೇಕು? ಅಗೇನ್ ಇಲ್ಲಿನೂ y = ತಗೊಂತೀರಾ
ಏನಿರುತ್ತೆ ರಿಸಲ್ಟು ಸೈನ್ ಇನ್ವರ್ಸ್ ಆಫ್ -1/2 ಸೈನ್ ಈ ಕಡೆ ತೊಗೊಂಡ್ಬಿಟ್ರೆ ಸೈನ್ ಆಫ್ y ಈಸ್ ಈಕ್ವಲ್ಸ್ ಟು -1/2 ಸೈನ್ ಯಾವ್ದ್ರ ಆನ್ಸರ್ 1/2 ಆಗುತ್ತೆ ಸೈನ್ ಆನ್ಸರ್ 30 ಡಿಗ್ರಿದು 1/2 ಇದೆ 30 ಅಂದರೆ π/6 ಅಲ್ವಾ ಎಸ್ π/6 ಬರೀತೀರಾ ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಮೈನಸ್ನ ಬರ್ಕೋಬೇಕಾಗತ್ತೆ ಓಕೆ ಸೊ ಸೈನ್ ಮೈನಸ್ ರಿಸಲ್ಟ್ ಇದು ರಿಸಲ್ಟ್ ಆಗೋದ್ರಲ್ವ ಹಾಗಾಗಿ -π/6 ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ವಾಪಸ್ ಕಳಿಸ್ಬಿಡೋಣ ಸೈನ್ ಆಫ್ -1/2 ಬಂತು ಓಕೆ ಈ -π/6 ನಮ್ಮ ರೇಂಜ್ ಒಳಗೆ ಬರುತ್ತೆ ಯಾವುದು -90 to 90 ಒಳಗೆ ಬಂದೇ ಬರುತ್ತಲ್ವಾ ಅಂದರೆ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು ಈ ಒಂದು ನೆಗೆಟಿವ್ ಅದಕ್ಕೆ ನಾನು ನಿಮಗೆ ಫಸ್ಟ್ ರೇಂಜಲ್ಲಿ ಹೇಳಿದ್ದೆ ಇದರಲ್ಲಿ ಏನಾದರೂ ಸೈನಲ್ಲಿ ಸೈನ್ ಇನ್ವರ್ಸ್ ಕೊಸೆಕ್ ಇನ್ವರ್ಸ್ ಟ್ಯಾನ್ ಇನ್ವರ್ಸ್ ಅಲ್ಲಿ ನೆಗೆಟಿವ್ ಬಂದರೆ ಅದು ಈ ರೇಂಜ್ ಒಳಗೆ ಅಪ್ಲೈ ಆಗ್ತಾ ಇದ್ರೆ ಅದನ್ನ ಆಸ್ ಇಟ್ ಈಸ್ ಬರೀಬಹುದು ಅಂತ ಹೇಳಿ ಓಕೆ ಸೊ ಇಲ್ಲಿ ನೋ ಪ್ರಾಬ್ಲಮ್ ಸೊ ಇದು ಬರೀಬಹುದು ಇನ್ನು ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್ ಏನಿದೆ ಕಾಸ್ ಇನ್ವರ್ಸ್ ಆಫ್ 3/2 ಇದೆ ಸೊ ಇದು ಕೂಡ ಸಿಂಪಲ್ ಆಗಿರುವಂಥದ್ದೇ ಕಾಸೆಕ್ ಇನ್ವರ್ಸ್ ಆಫ್ √3/2 ಸೊ ಇದನ್ನು ಅಗೇನ್ ಕಾಸ್ ಈ ಕಡೆ ತಗೊಂಡೆ ಅಂತ ಅನ್ಕೊಳ್ಳಿ ಕಾಸ್ y ಆಗುತ್ತೆ ಇಲ್ಲಿನೂ √3/2 ಅಂದ್ರೆ ಇದು 30 ಡಿಗ್ರಿ ಇದೆ ಆನ್ಸರ್ ಇದೆ ಸೊ ಅಗೇನ್ ಇಲ್ಲಿನೂ ಏನು ಬರುತ್ತೆ ಕಾಸ್ ಆಫ್ π/6 ಬರುತ್ತೆ ಇದು √3/2 ಆಗುತ್ತೆ ಸೊ ಅಗೇನ್ ಈ ಕಡೆ ಹೋದ್ರೆ π/6 ಫ್ರೆಂಡ್ಸ್ ಇದು ಪಾಸಿಟಿವ್ ಆಗಿದೆ ಸೊ ನೋ ಪ್ರಾಬ್ಲಮ್ ನಾವು ಆರಾಮಾಗಿ ಇದನ್ನ ಬರಿತಾ ಇದೀವಿ ಯಾಕಂದ್ರೆ ಈ π/6 ಅನ್ನೋದು ಕಾಸ್ ಇನ್ವರ್ಸ್ ರೇಂಜ್ ಏನಿದೆ π ಒಳಗಿದೆ ಕರೆಕ್ಟಾ 30 ಡಿಗ್ರಿ 0 ಇಂದ 180 ಒಳಗೆ ಬಂದೇ ಬರುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಬಹುದು ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಆಫ್ ಕಾಸ್ ಇನ್ವರ್ಸ್ ಆಫ್ √3/2 ಈಸ್ π/6 ಅಂತ ಹೇಳಿ ಈ ತರ ಸಿಂಪಲ್ ಕ್ವಶನ್ ಕೇಳಬಹುದು ಓಕೆ ಇದನ್ನೇ ನಾನೇನಾದ್ರೂ ಮೈನಸ್ ಅಲ್ಲಿ ತಗೊಂಡಿದ್ರೆ ಓಕೆ ಇಲ್ಲಿ ಇದನ್ನ ಸಾಲ್ವ್ ಮಾಡ್ಬಿಟ್ಟು ಹಾಗೆ ವಾಪಸ್ ಹೋಗೋಣ ಅದನ್ನ ಓಕೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಬಂದಿದೆ ಇಲ್ಲಿ ಓಕೆ ಒಂದು ಕ್ವಶನ್ ಬರ್ಕೊಂತಾ ಇದ್ದೀನಿ ಮೈನಸ್ ಬಂದ್ರೆ ಏನ್ ಮಾಡ್ಕೋಬೇಕು ಬಹಳ ಸಿಂಪಲ್ ವೇ ಒಳಗೆ ಹೇಳ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ ಕಾಸ್ y ಈಸ್ ಈಕ್ವಲ್ಸ್ ಆಗುತ್ತೆ ಇದು 1/√2 ಸೊ ಮೊದಲಿಗೆ ಚೆಕ್ ಮಾಡಿ ಕಾಸ್ ಯಾವ್ದ್ರದ್ದು ವ್ಯಾಲ್ಯೂ 1/√2 ಇದೆ 45 ಡಿಗ್ರಿ ಅಂದ್ರೆ ಇದನ್ನ ನಾನು ಇಲ್ಲಿ ಬರದೆ 5/4 ಅಂತ ಹೇಳಿ ಬಟ್ ಇದು ಆನ್ಸರ್ ಇದಕ್ಕೆ ಮ್ಯಾಚ್ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಹೊರಗಡೆ ಒಂದು ಮೈನಸ್ ಬರೀಬೇಕಾಗತ್ತೆ ಸೊ ಕಾಸ್ ಅಲ್ಲಿ ನೆಗೆಟಿವ್ ಬರೀಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಕಾಸ್ ಈ ಕಡೆ ಶಿಫ್ಟ್ ಮಾಡಿದೆ ಅಂದ್ರೆ -π/4 ಆಗುತ್ತೆ ಸೊ -π/4 ಇದು ಏನಾಗಿದೆ ನಮ್ಮ ರೇಂಜ್ ಒಳಗೆ ಬರೋದಿಲ್ಲ ಓಕೆ ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರೋದಿಲ್ಲ ಸೊ ನೆಗೆಟಿವ್ ಬಂದ್ರೆ ಏನ್ ಮಾಡಬೇಕು ಬಹಳ ಸಿಂಪಲ್ ಕಾಸ್ ಆಫ್ π-π/4 ಬರೀದ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್ ಯಾಕೆ π-π/4 ತಗೋಬೇಕಪ್ಪ ಅಂತಂದ್ರೆ 180 ಮೈನಸ್ ಇಷ್ಟ ನೆಗೆಟಿವ್ನೇ ಆಗುತ್ತೆ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಸೊ ಮೈನಸ್ ಹೊರಗಡೆ ಬಂದೇ ಬರುತ್ತೆ 180 ನೋ ಚೇಂಜಸ್ ಕರೆಕ್ಟಾ ಸೊ ನಿಮ್ಗೆ ಆಲ್ರೆಡಿ ಇದು ಗೊತ್ತಿದೆ ಅಂತ ಅನ್ಕೋತೀನಿ 180 ಮೈನಸ್ ಇಷ್ಟ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತೆ ಮೈನಸ್ ಬರುತ್ತೆ 180 ನೋ ಚೇಂಜಸ್ ಕಾಸ್ ಆಫ್ θ ಅಗೇನ್ ಬಂತಲ್ವಾ ಸೇಮ್ ಆನ್ಸರು ಓಕೆ ಯಾಕೆ ಇದನ್ನ ನಾವು π- ತಗೊಂಡ್ವಿ ಅಂದ್ರೆ ಅಗೇನ್ ರೀಸನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಈ ನೆಗೆಟಿವ್ ಕೇಸಸ್ ಅಲ್ಲಿ ಏನ್ ಕ್ವಶನ್ಸ್ ಬರುತ್ತೆ ನೋಡಿ ಅವಾಗೆಲ್ಲಾನು ನಾವು π- ತಗೋಬೇಕು π-θ ಅಲ್ಲಿ ತಗೊಂಡು ಮಾಡಬೇಕು ಯಾವ್ಯಾವ್ದು ರಿಸಲ್ಟು ಕಾಸ್ ಇನ್ವರ್ಸ್ ಸೆಕ್ ಇನ್ವರ್ಸ್ ಕಾಟ್ ಇನ್ವರ್ಸ್ ಬಟ್ ಇದರಲ್ಲಿ ಮೈನಸ್ ಬಂದ್ರೆ ಏನು ವರಿ ಮಾಡೋ ಹಾಗೆ ಇಲ್ಲ ಅರ್ಥ ಆಗ್ತೈತೆ ಅಲ್ವಾ ಸ್ಟೂಡೆಂಟ್ಸ್ ಎಸ್ ಸೊ ಅಂದ್ರೆ ಇದ್ರದ್ದು ಆನ್ಸರ್ ಏನಾಯ್ತು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ -1/√2 ಇದನ್ನ ಆಸ್ ಇಟ್ ಬರೋಣ 4 LCM ತೋದ್ರೆ 4 - 5 ಅಂದ್ರೆ ಕಾಸ್ ಆಫ್ 3π/4 ಆಗುತ್ತಲ್ವಾ ಇದು ಓಕೆ ಸೊ ಇದು -1/√2 ಆಗುತ್ತೆ ಇವಾಗ ಈ ಒಂದು ರಿಸಲ್ಟ್ಸ್ ಏನಾಗುತ್ತೆ √3π/4 ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ -1/√2 ಅಂದ್ರೆ ಈ 3π/4 ಅನ್ನೋದು ನಿಮ್ಮ ರೇಂಜ್ ಒಳಗೆ ಬಿಲಾಂಗ್ಸ್ ಟು ಆಗುತ್ತೆ ಅಂತ ಅರ್ಥ ಓಕೆ ಇದನ್ನ ಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಡಿಗ್ರಿ ಒಳಗೆ ಕನ್ವರ್ಟ್ ಮಾಡಿ ನೋಡಿ ಅದು 0 to 180 ಒಳಗೆ ಇರುವಂಥದ್ದು ಸೊ ಇದನ್ನ ಯಾವ ತರ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾವು ಆಲ್ರೆಡಿ ಅದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದೀವಿ 180 ಒಳಗೆ ಸಬ್ಟ್ರಾಕ್ಟ್ ಮಾಡಿದ್ವಿ 180 - 45 ಮಾಡಿದ್ರೆ ಎಷ್ಟಾಗುತ್ತೆ ಚೆಕ್ ಮಾಡಿ ಅದೇ ಇದ್ರದ್ದು ರಿಸಲ್ಟ್ಸ್ ಆಗಿರುತ್ತೆ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದ್ದು ನಾನೇನು ಮಾಡ್ಕೊಂಡಿದ್ದೀನಿ ಅಲ್ಲಿ 180 45 ಡಿಗ್ರಿ ತೆಗೆದ್ನಲ್ವಾ ಇಲ್ಲಿ 180 π-5/4 ಮಾಡಿದ್ದೆ ಅಂದ್ರೆ 180 45 ತೆಗೆದ್ರೆ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್ ಇಲ್ಲೊಂದು 135 ಆಗುತ್ತಾ ಅಲ್ವಾ ಸೊ 180 / 5 ಅದನ್ನ ಅಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ 135 ಡಿಗ್ರಿ 0 ಇಂದ 180 ಒಳಗೆ ಇದ್ದೇ ಇದೆ ಸೊ ಅಂದ್ರೆ ನೀವು ಮಾಡಿರುವಂಥದ್ದು ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತಲ್ವಾ ಸೊ ಇವಾಗ ಟ್ಯಾನ್ ಇನ್ವರ್ಸ್ ಅಲ್ಲಿ ನೆಗೆಟಿವ್ ಬಂದ್ರೆ ಏನ್ ಮಾಡಬೇಕು ಏನಿಲ್ಲ ಆಸ್ ಇಟ್ ಈಸ್ ಇಟ್ಕೊಂಡು ಹೋಗ್ತಾ ಇರೋದು ಯಾಕಂದ್ರೆ ಟ್ಯಾನ್ ಇನ್ವರ್ಸ್ ಅಲ್ಲಿ ಮೈನಸ್ ರಿಸಲ್ಟ್ ಇದ್ದೇ ಇದೆ ಸೊ ಮೈನಸ್ ಟ್ಯಾನ್ ಈ ಕಡೆ ತಗೊಂಡ್ರೆ ಟ್ಯಾನ್ y ಆಗುತ್ತೆ ಅಗೇನ್ ಇಲ್ಲಿ -√3 ಬರುತ್ತೆ ಸೊ -√3 ಅಂದ್ರೆ ಟ್ಯಾನ್ ಯಾವ್ದ್ರದ್ದು ಆನ್ಸರ್ √3 ಇದೆ ಅಗೇನ್ π/60 ಡಿಗ್ರಿ ಆನ್ಸರ್ ಇದೆ ಅಗೇನ್ ಹೋಗಿ ಸಿಂಪ್ಲಿ ಮಾಡಿ ಇದು ಮೈನಸ್ ಇದ್ರೆ ಮೈನಸ್ ಆನ್ಸರ್ ಬರೀಬೇಕು ಸೊ ಐ ಥಿಂಕ್ ಇದು ನೀವು ಈಸಿ ಇದೆ ಮಾಡ್ಕೊಂತೀರಾ ಅಂತ ನಾನು ಅನ್ಕೊಂತೀನಿ ಸೊ ಈ ಒಂದು ಮೇನ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಫೋಕಸ್ ಮಾಡ್ಬೇಕಾಗಿರೋದು ಯಾವಾಗೆಲ್ಲ ಕಾಟ್ ಇನ್ವರ್ಸ್ಗೆ ಸೆಕ್ ಇನ್ವರ್ಸ್ಗೆ ಕಾಸ್ ಇನ್ವರ್ಸ್ಗೆ ನೆಗೆಟಿವ್ ಬಂದಾಗ π - π/4 ತಗೊಳ್ಳೋದು ನೆನ್ಪಿಟ್ಕೊಳ್ಳಿ ಓಕೆ ಎಸ್
ಸೊ ಇದರಲ್ಲಿ ಇದೊಂದು ಕ್ವಶನ್ ಇದೆ, ಇದನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಹೋಗಿ. ಇವೆಲ್ಲಾನು 2 ಮಾರ್ಕ್ಸ್ ಕ್ವಶನ್ಸ್ಗಳು ಸ್ಟೂಡೆಂಟ್ಸ್, ಆಯ್ತಾ. ಸೊ 2 ಮಾರ್ಕ್ಸಲ್ಲೇ ಕೇಳುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಇಲ್ಲಿ tan ಇನ್ವರ್ಸ್ ಆಫ್ 1 ಅಗೇನ್ ಕಾಸ್ ಇನ್ವರ್ಸ್ ಆಫ್ -1/2 ಅಗೇನ್ ಸೈನ್ ಇನ್ವರ್ಸ್ ಆಫ್ -1/2. ಸೊ ಇಲ್ಲಿ ಒಂದೊಂದಾಗಿ ತಗೊಂಡು ಸಾಲ್ವ್ ಮಾಡೋಣ. tan ಇನ್ವರ್ಸ್ ಆಫ್ 1 ಅಂತಂದ್ರೆ ನಾ ಇದನ್ನ ಡೈರೆಕ್ಟ್ ಆಗಿ ಬರೀತೀನಿ ಸರ್. tan ಇನ್ವರ್ಸ್ ಆಫ್ 1 ಅಂದ್ರೆ tan ಯಾವ್ದ್ರದ್ದು ಆನ್ಸರ್ 1 ಇದೆ, tan ಇನ್ದ ಆನ್ಸರ್ π/4 ಇದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೀಬಹುದಾ? ಓಕೆ. ಸೊ ಅಗೇನ್ ನೆಕ್ಸ್ಟ್ ಒನ್ ಏನಿದೆ, ಕಾಸ್ ಇನ್ವರ್ಸ್ ಆಫ್ -1/2. ಓಕೆ, ಈ ತರ ಬಂದಾಗ ನಾವೇನ್ ಮಾಡ್ಕೋಬೇಕು, ಇನ್ನ ಸಿಂಪ್ಲಿಫೈ ಮಾಡ್ಕೊಂತೀರಲ್ವಾ ನೀವು, ಶಿಫ್ಟ್ ಮಾಡಿ ಸಾಲ್ವ್ ಮಾಡಬೇಕು. ಏನಾಗುತ್ತೆ ಇಲ್ಲಿ y ಅಂತ ತಗೊಂತೀರಾ, ಅಗೇನ್ ಇದು ಕಾಸ್ y = -1/2. ಕಾಸ್ ಅದು ಯಾವ್ದ್ರ ಆನ್ಸರ್ 1/2 ಇದೆ. ಸೊ ಇವಾಗಲೇ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ ನೋಡಿ, ಇಲ್ಲಿ 1/√2 ಇತ್ತು, ಇವಾಗ ಬಂದಿರುವಂಥದ್ದು 1/2 ಇದೆ. ಸೊ ಅಂದ್ರೆ ಕಾಸ್ 60 ಡಿಗ್ರಿ ಆನ್ಸರ್ 1/2 ಇದೆ ಅಲ್ವಾ? ಎಸ್, ಅಂದ್ರೆ ಕಾಸ್ ಆಫ್ π/3. ಕಾಸ್ π/3 ಬರೆದ್ರೆ ಕರೆಕ್ಟ್ ಆಗಲ್ಲ ಇದಕ್ಕೆ, ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇದೆ, ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ, ಅಥವಾ ಇದನ್ನ ಹೊರಗಡೆನೂ ಬರೀಕೋಬಹುದು ನೀವು, ಇಲ್ಲಿ ಮೈನಸ್ ಬರೀಬೇಕಾಗತ್ತೆ. ಓಕೆ, ಸೊ ಮೈನಸ್ ಬರೆದಾಗ ಅಗೇನ್ ಇಲ್ಲಿ ನೆಗೆಟಿವ್ ಅಂದ್ರೆ ಇದು ಏನಾಗುತ್ತೆ, -π/3 ಈಸ್ ನಾಟ್ ಬಿಲಾಂಗ್ಸ್ ಟು ರೇಂಜ್ 0 to π ಒಳಗೆ ಆಗ್ತಾ ಇದೆ. ಅಂದ್ರೆ ಇದಕ್ಕೆ ನಾವು ಏನ್ ಮಾಡ್ಕೋಬೇಕು, ಕಾಸ್ ಆಫ್ π - π/3 = 1/2. ಅಂದ್ರೆ 3π - π ಅಂದ್ರೆ ಕಾಸ್ ಆಫ್ 2π/3 = -1/2. ಅಂದ್ರೆ ಇಲ್ಲಿ ಫೈನಲ್ ಆನ್ಸರ್ ಏನ್ ಬಂದಂಗಾಯ್ತು ನೋಡಿ, ಕಾಸ್ ಇನ್ವರ್ಸ್ ಆಫ್ ಇದು ಈ ಕಡೆ ಶಿಫ್ಟ್ ಆದ್ರೆ -1/2 ಆನ್ಸರ್ ಇದೆ, 2π/3 ಆಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡಿದೆ ನಾನು, 180 - 60 ತೆಗೆದೆ. 180 - 60 ಮಾಡಿದ್ರೆ 120 ಆಗುತ್ತಲ್ವಾ? ಎಸ್, 120 ಏನಾಗಿದೆ, ಬಿಲಾಂಗ್ಸ್ ಟು ನಿಮ್ಮ ರೇಂಜ್ ಒಳಗಿದೆ. ಸೊ 2π/3 ಬಂದಿರೋ ಆನ್ಸರ್ ನಮ್ಮ ರೇಂಜ್ ಒಳಗೆ ಇದೆ. ಅಂದ್ರೆ ಇದು ನಮ್ದು ಆನ್ಸರ್ ಸಿಕ್ತು, ಇದು 2 ಸಿಕ್ತು. ಇನ್ನು ಲಾಸ್ಟ್ ಇದೊಂದು ಸಿಂಪ್ಲಿಫೈ ಮಾಡ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ 1/2 -1/2 ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಬರೀಬಹುದು ನಾವು. ಸೈನ್ 30 ಡಿಗ್ರಿ ಆನ್ಸರ್ 1/2 ಇದೆ, ಅಂದ್ರೆ ಇದು -30 ಡಿಗ್ರಿ ಅಂದ್ರೆ π/6 ಆಗುತ್ತೆ. ಸೊ ಈ 3 ವ್ಯಾಲ್ಯೂಸ್ಗಳನ್ನ ಈ ಕ್ವಶನ್ ಒಳಗೆ ಫಿಲ್ಅಪ್ ಮಾಡೋಣ. ಏನಿತ್ತು ಕ್ವಶನ್ನ ಒಂದ್ಸತಿ ಬರ್ಕೊಂತ ಇದ್ದೀನಿ. tan ಇನ್ವರ್ಸ್ ಆಫ್ 1 ಅದಾದ್ಮೇಲೆ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಅದಾದ್ಮೇಲೆ ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2 ಸ್ಟೂಡೆಂಟ್ಸ್. ಸೊ tan ಇನ್ವರ್ಸ್ ಆಫ್ 1 ಆನ್ಸರ್ ಎಷ್ಟು ಬಂದಿದೆ, ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಬರ್ತಿದ್ವಿ ನಾವು ಇದನ್ನ, π/4. ಅಗೇನ್ ಪ್ಲಸ್ ಕಾಸ್ ಇನ್ವರ್ಸ್ ಇದು ಸಿಂಪ್ಲಿಫೈ ಮಾಡಿದ್ವಿ, ಎಷ್ಟು ಬಂದಿದೆ, 2π/3 ಇದೆ, ಕರೆಕ್ಟಾ? ಅದಾದ್ಮೇಲೆ ಪ್ಲಸ್ ಅಗೇನ್ ಇಲ್ಲಿ ಸೈನ್ ಇನ್ವರ್ಸ್ ಎಷ್ಟು ಬಂದಿದೆ, ಮೈನಸ್ ಇದೆ ಸ್ಟೂಡೆಂಟ್ಸ್. ಇದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇದು -π/6 ಇದೆ. ಸೊ ಈ ಮೂರದು LCM ತಗೊಂಡ್ರೆ ಎಷ್ಟಾಗುತ್ತೆ, 4 3 12 ಆಗುತ್ತಲ್ವಾ? ಎಸ್, ಇದಾಗಿದೆ 12 LCM ಅಂದ್ರೆ 4 3s 3 4s 6 2s ಅಂದ್ರೆ ಇದಾಯ್ತು 3π ಪ್ಲಸ್ 4 × 2 8π ಅಗೇನ್ -2π, ಕರೆಕ್ಟಾ? ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಷ್ಟಾಗುತ್ತೆ ನೋಡಿ, 3π ಪ್ಲಸ್ 8π 3π ಪ್ಲಸ್ 8π ಅಂತಂದ್ರೆ 11π ಆಗುತ್ತೆ. 11ನ -2 ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, 9π ಆಗುತ್ತಾ? ಸೊ 9π/12 ಅಗೇನ್ 3 4s 3 3s ಅಂದ್ರೆ 3π/4 ಈಸ್ ದ ಲಾಸ್ಟ್ ಆನ್ಸರ್. ಓಕೆ, ಈ ತರ ಈ ಒಂದು ಕ್ವಶನ್ ನ ಸಾಲ್ವ್ ಮಾಡಬೇಕು ನೋಡಿ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಇದು ಒಂದು ಕ್ವಶನ್ ಕೂಡ ಕೇಳ್ಬೋದು ನಿಮ್ಮ 3 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಫ್ರೆಂಡ್ಸ್. ಇವೆಲ್ಲ ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಬರುವಂತ ಚಾನ್ಸಸ್ಗಳು ಇದಾವೆ. ಫಸ್ಟ್ ಎಕ್ಸರ್ಸೈಸ್ ಟೋಟಲಿ 2 ಮಾರ್ಕ್ಸ್, ಡೊಮೇನ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿದ್ರೆ 1 ಮಾರ್ಕ್ಸ್ MCQ ಫಿಕ್ಸ್. ಇದಾದ್ಮೇಲೆ ಬರುತ್ತೆ ನೋಡಿ ನಿಮ್ದು ಕಾನ್ಸೆಪ್ಟು, ಇದೆಲ್ಲಾನು 2 ಮಾರ್ಕ್ಸ್ ಅಲ್ಲಿ ಬರುವಂತ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಇನ್ನು ಮುಂದಿನ ಎಲ್ಲಾನು ಎಕ್ಸರ್ಸೈಸ್ ಇದೆಯಲ್ವಾ? ಓಕೆ, ಈ 2.2 ಎಕ್ಸರ್ಸೈಸ್ ಅಲ್ಲಿ ಇರುವಂತ ಎಲ್ಲ ಕ್ವಶನ್ಸ್ಗಳು ಏನಾಗಿದೆ ಅಂದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಲ್ಲೇನಿದೆ, ಈ ಒಂದು ರಿಸಲ್ಟ್ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತಗೊಳ್ಬೇಕಾಗತ್ತೆ, x = sin θ ಅಂತ. ಓಕೆ, x = sin θ ಫಿಲ್ಅಪ್ ಮಾಡ್ಕೋಬೇಕು. ಇದು ಯಾವ ತರ ನೆನ್ಪಿಟ್ಕೋಬೇಕಂದ್ರೆ 1 - x² ನೀವು ನೆನ್ಪಿಟ್ಕೊಳ್ಳಿ. ಸೈನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಇದೆ 1 / √1 - x² ಇದೆಯಲ್ವಾ, ಯಾವಾಗಲೂ √1 - x² ಬಂದ್ರೆ x ಜಾಗದಲ್ಲಿ sin θನೇ ಬರುತ್ತೆ. ಓಕೆ, 1 + x² ಬಂದ್ರೆ ನೆನ್ಪಿಟ್ಕೊಳ್ಳಿ ಅಲ್ಲಿ tan θನೇ ತಗೋಬೇಕು. a² - x² ಈ ತರ ಬಂದ್ರೆ ಅಲ್ಲಿ ನೀವು ನೆನ್ಪಿಟ್ಕೋಬೇಕು. x² - a² ಬಂದ್ರೆ ಅಲ್ಲಿ sec ತಗೋಬೇಕು. ಈ 3 ರಿಸಲ್ಟ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದನ್ನ ಫಿಲ್ಅಪ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಏನೇನಾಗುತ್ತೆ, ಸೈನ್ ಇನ್ವರ್ಸ್ LHS ರಿಸಲ್ಟ್ ನ ತಗೊಂಡಿದ್ದೀನಿ ನಾನು. ಸೈನ್ ಇನ್ವರ್ಸ್ 2x ಜಾಗದಲ್ಲಿ sin θ ಬರೀತೀರಾ, ಇದು √1 - sin² θ ಆಗುತ್ತೆ. ಸೊ √1 - sin² θ ಅಂದ್ರೆ ಅದಾಗಿದೆ
ಕಾಸ್ ಟೀಟಾ. ಕರೆಕ್ಟ್ ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಆಗುತ್ತೆ, ಹೊರಗಡೆ ರೂಟ್ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು. ಇದು ಕಂಪ್ಲೀಟ್ ಫಾರ್ಮುಲಾನೇ ಇದೆ ಸ್ಟೂಡೆಂಟ್ಸ್, ಸೈನ್ ಆಫ್ 2 ಟೀಟಾ ಫಾರ್ಮುಲಾ. ಇವಾಗ ಈ ಎರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ 2 ಟೀಟಾ. ಟೀಟಾ ಅಂತಂದ್ರೆ ನಾವು ಇಲ್ಲಿ ಬರೀಬಹುದಾ? ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಓಕೆ, 2 ಇದೆಲ್ಲ ಈಸ್ ಈಕ್ವಲ್ಸ್ ಟು ಬರ್ಕೊಳ್ಳಿ. ಟೀಟಾ ಎಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಬಂತಲ್ವಾ ನಮ್ದು RHS ಆನ್ಸರ್? ಸೊ ಈಸಿಯೆಸ್ಟ್ ಕ್ವಶನ್ ಇತ್ತು, ಸೊ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ದೀನಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದು ಕೇಳಿದ್ದಾರೆ ಸ್ಟೂಡೆಂಟ್ಸ್ ಭಾಳ ಸತಿ 2 ಮಾರ್ಕ್ಸ್ಗೆ ಬಂದಿದೆ, ಭಾಳ ಸತಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ, ಮಿಡ್ ಟರ್ಮ್ ಅಲ್ಲಿನೂ 2-3 ಸತಿ ಬಂದಿದೆ. ನೆಕ್ಸ್ಟ್ ಈ ಒಂದು ಕ್ವಶನ್, ಸೊ ಇದು ಸಿಂಪಲ್ ಆಗಿದೆ. ಇದೇ ತರನಾದ ಬಹಳಷ್ಟು ಕ್ವಶನ್ ಎಕ್ಸರ್ಸೈಸ್ ಅಲ್ಲಿ ಬರುತ್ತೆ, ಅವಾಗ ನಾನು ಮತ್ತೆ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇದನ್ನ ಇವನ್ ನೋಡಿ, ಕಾಸ್ ಇದ್ದಲ್ಲಿ ನಾನು ಫಾರ್ಮುಲಾ ಮತ್ತೆ 1 + sin ಅಲ್ಲಿ ಸಾಕಷ್ಟು ಎಕ್ಸರ್ಸೈಸ್ ಅಲ್ಲಿ ಇದಾವೆ, ಅವಾಗ ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ ಅವೆಲ್ಲ ಕ್ವಶನ್ಸ್ಗಳನ್ನ. ಓಕೆ, ಇದನ್ನು ಜಸ್ಟ್ ಹಿಂಟ್ ಕೊಡ್ತಾ ಇದ್ದೀನಿ, ಸೊಲ್ಯೂಷನ್ ಸಾಲ್ವ್ ಅಲ್ಲಿ ಇದೆ ಇದು. ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಒಂದು ಜಾಗದಲ್ಲಿ cos ಸ್ಕ್ವೇರ್ x/2 + sin ಸ್ಕ್ವೇರ್ x/2 ತಗೊಳ್ಳೋದು. ಅಗೇನ್ cos x ಇದ್ದಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ 2 sin ಸ್ಕ್ವೇರ್. ಅಗೇನ್ sin x ಇದ್ದಲ್ಲಿ sin 2x ಫಾರ್ಮುಲಾ, ಅಂದ್ರೆ 2 sin x/2 cos x/2. ಇದೇ ಮೆಥಡ್ ಮತ್ತೆ ಇಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ ಟ್ಯಾನ್ ಯೂಸ್ ಮಾಡುವಂಥದ್ದು, ಅವಾಗ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಅಗೇನ್ ಇಲ್ಲಿ ಒಂದು ಕ್ವಶನ್ ಬಂದಿದೆ. ಏನಿದೆಯಪ್ಪ ಅಂದ್ರೆ ನಾವು ಇದನ್ನ ತಗೊಂಡು ರಿಸಲ್ಟ್ ಪ್ರೂವ್ ಮಾಡೋದು. ಅಗೇನ್ ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಆಗಿದೆ. ಅಗೇನ್ ಇಲ್ಲಿ ಏನು ತಗೋಬೇಕು, x = sin ಥೀಟಾನೇ ತಗೋಬೇಕು. ಕರೆಕ್ಟಾ? x = sin ಥೀಟಾ ತಗೊಳ್ಳಿ, ಫಿಲ್ಅಪ್ ಮಾಡ್ಕೊಳ್ಳಿ. ಇವಾಗ RHS ತಗೊಂಡು LHS ನ ಪ್ರೂವ್ ಮಾಡೋಣ. ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ 3 × sin ಥೀಟಾ - 4 sin ಕ್ಯೂಬ್ ಥೀಟಾ. ಓಕೆ, ಇದಾಗಿದೆ ನಮ್ದು sin 3 ಥೀಟಾ ಫಾರ್ಮುಲಾ. ಕರೆಕ್ಟಾ ಸ್ಟೂಡೆಂಟ್ಸ್? ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ರೆ ಇದು ಪೂರ sin 3 ಥೀಟಾ ಫಾರ್ಮುಲಾ ಇದೆ. sin 3 ಥೀಟಾ ಆದ್ರೆ ಇವೆರಡು ಹೋಯ್ತು, 3 × ಥೀಟಾ ಅಂತಂದ್ರೆ ಇವಾಗ ರಿವರ್ಸ್ ಮಾಡ್ಕೊಳ್ಳಿ. ಏನ್ ತೊಗೊಂಡಿದ್ರೆ x = sin ಥೀಟಾ ಅಂದ್ರೆ ಇದಾಯ್ತು ಸೈನ್ ಇನ್ವರ್ಸ್ ಆಫ್ ಥೀಟಾ. ಸೇಮ್ ಇದೆ ಅಲ್ವಾ? ಎಸ್. ಸ್ವಲ್ಪ ಇಲ್ಲಿಂದ ಏನ್ ಸ್ಟಾರ್ಟ್ ಆಗುತ್ತೆ ನೋಡಿ, ಈ ಎಲ್ಲ ಎಕ್ಸಾಂಪಲ್ಸ್ ಗಳಿದಾವಲ್ಲ ಇವೆಲ್ಲಾನು ಕಂಪಲ್ಸರಿ 3 ಮಾರ್ಕ್ಸ್ ಅಲ್ಲಿ ಬರುವಂತದ್ದು. 2 3 ಮಾರ್ಕ್ಸ್ ಕ್ವಶನ್ಸ್ ಗಳು ಬರುತ್ತೆ. ಸೊ ಒಂದು ಇದಾದ್ರೆ ಇನ್ನೊಂದು ಎಕ್ಸರ್ಸೈಸ್. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ನಾನು ಇಲ್ಲಿ ತಗೊಂತಾ ಇರೋ ಸ್ಟೂಡೆಂಟ್ಸ್ ಏನಿದೆ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕಂತ ಹೇಳಿದೆ. 1 + tan ಸ್ಕ್ವೇರ್ ಥೀಟಾ ಇದೆ. ಸೊ ಇಲ್ಲಿ ಏನು ರಿಸಲ್ಟ್ ನ ತಗೋಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಎಕ್ಸ್ ಇದ್ದಲ್ಲಿ ನಾನು tan ಥೀಟಾ ತಗೊಂತೆ ಅಂತ ಅನ್ಕೊಳ್ಳಿ, 1 + tan ಥೀಟಾ ಅಂತ ಕನ್ಸಿಡರ್ ಮಾಡ್ಬೋದಾ? ಓಕೆ, ಸೊ 1 + x² ಇದ್ದಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ x = tan ಥೀಟಾ ತಗೋಬೇಕು. ಓಕೆ, tan ಥೀಟಾನ ಅಪ್ಲೈ ಮಾಡ್ಕೊಳ್ಳಿ. ಇನ್ನೇನಾಗುತ್ತೆ, tan ಇನ್ವರ್ಸ್ ಆಫ್ √1 + ಇಲ್ಲಿ ಆಯ್ತು tan ಸ್ಕ್ವೇರ್ ಥೀಟಾ, ಅಗೇನ್ -1 ಹೋಲ್ ಡಿವೈಡ್ ಬೈ ಇಲ್ಲಿ ಏನಿದೆ tan ಥೀಟಾ ಇದೆ. ಸೊ tan ಥೀಟಾ ಬರೀತೀರಾ? ಓಕೆ, ಸೊ ನೆಕ್ಸ್ಟ್ ಇನ್ನೇನಾಗುತ್ತೆ, ಇಲ್ಲಿ tan ಇನ್ವರ್ಸ್ ಆಫ್ 1 + tan ಸ್ಕ್ವೇರ್ ಅಂದ್ರೆ sec ಸ್ಕ್ವೇರ್ ಆಗುತ್ತೆ, ರೂಟ್ ಇರೋದ್ರಿಂದ ಇದಾಯ್ತು sec ಥೀಟಾ. ಕರೆಕ್ಟಾ? ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ -1 ಇದೆ. tan ಅಂದ್ರೆ ನಾನು sin ಥೀಟಾ ಬೈ cos ಥೀಟಾ ಬರೀಬಹುದಲ್ವಾ ಸ್ಟೂಡೆಂಟ್ಸ್? ಎಸ್, ಅರ್ಥ ಆಗ್ತಾ ಇದೆನಾ? ಸ್ವಲ್ಪ ಸ್ಟೆಪ್ಸ್ಗಳು ಜಾಸ್ತಿ ಇದಾವೆ ಇಲ್ಲಿ, ಪ್ರಾಕ್ಟೀಸ್ ಬಿಟ್ಟು ಬೇರೆ ಏನೋ ಮಾಡಲಿಕ್ಕೆ ಬರೋದೇ ಇಲ್ಲ. ಸೊ ಇದನ್ನ ಫಾಲೋ ಮಾಡಲೇಬೇಕಾಗತ್ತೆ ನೀವು. ಏನಾಗುತ್ತೆ ನೆಕ್ಸ್ಟ್ ಇಲ್ಲಿ tan ಇನ್ವರ್ಸ್ ಆಸ್ ಇಟ್ ಈಸ್ ಬರೀತೀರಾ. ಸೆಕ್ ಅಂತಂದ್ರೆ ನಾನು ಇದನ್ನ 1/cos ಅಂತ ಬರೀಬಹುದಾ? ಓಕೆ, -1 ಇದೆ. ಇದನ್ನ ಮತ್ತೆ ರಿಪೀಟ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ, sin ಥೀಟಾ ಬೈ cos ಥೀಟಾ. ಓಕೆ, ಇಲ್ಲಿ ನಾನು LCM ತಗೋಬಹುದಲ್ವಾ ಸ್ಟೂಡೆಂಟ್ಸ್? LCM ತಗೊಂಡ್ರೆ ಏನಾಗುತ್ತೆ ನೋಡಿ, tan ಇನ್ವರ್ಸ್ ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡು ಇಲ್ಲಿ cos ಥೀಟಾ LCM ತಗೊಂಡ್ರೆ 1 - cos ಥೀಟಾ ಆಗುತ್ತೆ. ಓಕೆ, ಇದು ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಅಗೇನ್ ತೆಳಗಡೆ ಆಲ್ರೆಡಿ ಒಂದು sin ಥೀಟಾ ಇದೆ. ಸೊ ಎರಡರದ್ದು LCM ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಬರೀಬಹುದಾಗಿತ್ತು cos ಥೀಟಾ, ಈ cos ಥೀಟಾ ಮೇಲ್ಗಡೆ ತಗೊಂಡಿರುವಂತ LCM cos ಥೀಟಾ ಹೋಗ್ಬಿಡುತ್ತೆ. ಓಕೆ, 1 - cos ಥೀಟಾ ಉಳಿದಿದೆ, ತೆಳಗಡೆ sin ಥೀಟಾ ಉಳಿದಿದೆ. ಇಲ್ಲಿ ಏನ್ ಮಾಡ್ಬೇಕು, 1 - cos ಥೀಟಾ ಅಂತಂದ್ರೆ ಅಗೇನ್ ನಾವು ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗಿರೋದು. ಇಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಯಾವ್ದಾವುದು, cos ಆಫ್ 2 ಥೀಟಾ = 2 cos ಸ್ಕ್ವೇರ್ ಥೀಟಾ ಅಂತ ಬರೀರಿ, ಅಥವಾ 1 - 2 sin ಸ್ಕ್ವೇರ್ ಥೀಟಾ ಇದೆ. ಆಯ್ತಾ? ಸೊ 1 - 2 sin ಸ್ಕ್ವೇರ್ ಥೀಟಾ ಅಂತಂದ್ರೆ ಇದನ್ನ ಈ ಕಡೆ ಮೈನಸ್ ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, 2 sin ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಪ್ಲಸ್ cos 2 ಥೀಟಾ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇದು ಯಾವಾಗ 2 ಥೀಟಾ ಇದ್ದಾಗ. 2 ನಾನು ಇಲ್ಲಿ ತೆಗೆದೆ ಅಂತ ಅನ್ಕೊಳ್ಳಿ, ಏನಾಗುತ್ತೆ ಆಗ ರಿಸಲ್ಟ್ಸ್ ಬರುವಂತದ್ದು ಈ 2 ನ ತೆಗಿತೀನಿ. ಇಲ್ಲಿ ಏನಾದ್ರೂ ನಾನು 2 ನ ಕ್ಯಾನ್ಸಲ್ ಮಾಡ್ಕೊಂಡೆ ಅಂದ್ರೆ ನಾವು ಇಲ್ಲಿ ಬರೀಬೇಕು ಇದು θ/2 ಸ್ಟೂಡೆಂಟ್ಸ್. ಒಂದು ಸೆಕೆಂಡ್. ಓಕೆ, ಇದು ಆಗುತ್ತೆ θ/2. ಇಲ್ಲಿನ ನಾವು 2 ನ ಇದನ್ನ ತೆಗೆದ್ಬಿಟ್ಟು ಅಂದ್ರೆ ಇಲ್ಲಿ ರಿಸಲ್ಟ್ಸ್ ಥೀಟಾನೇ ಉಳಿದಿರುವಂತದ್ದು ಅಲ್ವಾ. ಇದು 2 ನ ತೆಗೆದಿದೀವಿ. ಓಕೆ, ಇಲ್ಲಿ θ/2 ಇಷ್ಟೇ. 1 - cos θ ಜಾಗದಲ್ಲಿ ಏನ್ ಬರೀಬೇಕು, 2 sin ಸ್ಕ್ವೇರ್ θ/2.
ಸೊ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನೆನ್ಪಿಟ್ಕೊಳ್ಳಿ. 2 sin ಸ್ಕ್ವೇರ್ θ/2. ಇನ್ನು sin θ ಅಂದ್ರೆ sin 2θ ಏನಿದೆ ಹೇಳಿ ಫಾರ್ಮುಲಾ 2 sin θ cos θ ಇದೆ. ಓಕೆ, ಇದು ಫಾರ್ಮುಲಾ ಇತ್ತು. ಓಕೆ, ಇಲ್ಲಿ ಜಸ್ಟ್ 2 ತೆಗೆದ್ವಿ ಅಂದ್ರೆ ಇಲ್ಲಿ θ/2 ಬರೀಬೇಕು. ಓಕೆ, 2 sin θ/2 cos θ/2. ಇದು ಟಿಗ್ನಾಮೆಂಟ್ರಿ, ಇನ್ವರ್ಸ್ ಟಿಗ್ನಾಮೆಂಟ್ರಿಯಲ್ಲಿ ಅಥವಾ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಇಲ್ಲಿ ಸಾಕಷ್ಟು ಟೈಮ್ ರಿಪೀಟ್ ಆಗಿರುವಂಥ ಫಾರ್ಮುಲಾ ಇದು cos 2θ ಅದು. ಸೊ ನೆನ್ಪಿಟ್ಕೋಬೇಕು ಪರ್ಫೆಕ್ಟ್ ಆಗಿ. ಇಲ್ಲಿ 2 ಆಯಿತು, ಒಂದು ಸೈನ್ ಕಂಪ್ಲೀಟ್ ಆಗಿ ಹೋಯ್ತು, ಉಳಿದ್ರೆ ಒಂದು ಸೈನ್ ಬೈ ಕಾಸ್ ಉಳಿದಿದೆ. ಸೈನ್ ಬೈ ಕಾಸ್ ಉಳಿದಿದೆ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ θ/2 ಆಗುತ್ತೆ. ಇವಾಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಉಳಿದಿರೋ ಆನ್ಸರ್ ಏನು ನೋಡಿ ಸ್ಟೂಡೆಂಟ್ಸ್, θ/2. θ ಅಂದರೆ ಏನು ತಗೋಬೇಕು, ಇವಾಗ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಟ್ಯಾನ್ θ. ಈ ಕಡೆ ಹೋಗ್ಬಿಟ್ರೆ θ = ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಅಂದರೆ ಫೈನಲ್ ಆನ್ಸರ್ tan ಇನ್ವರ್ಸ್ ಆಫ್ ಎಕ್ಸ್ / 2 ಇದಾಗಿದೆ ನೋಡಿ, ಸಿಂಪ್ಲೆಸ್ಟ್ ಫಾರ್ಮ್. ಇದು 3 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಬರುವಂಥ ಚಾನ್ಸಸ್ ಜಾಸ್ತಿ ಇರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ಸೊ ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್ ಆಗಿ. ಕಮ್ ಆನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ಸೊ 1 - cos. ಅಗೇನ್ ಇವಾಗಲೇ ನಾನು ನಿಮ್ಗೆ ಹೇಳಿದೆ ಇದನ್ನ ಫಾರ್ಮುಲಾ ಡಿಸ್ಕಷನ್ ಮಾಡಬೇಕಾದ್ರೆ ಏನಂತ, ಕಾಸ್ ಆಫ್ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ತಗೊಂಡೇ ಮಾಡೋಣ. 2x ಅಂತಂದ್ರೆ ಏನಾಗುತ್ತೆ, 2 cos ಸ್ಕ್ವೇರ್ ಎಕ್ಸ್ - 1 ಇದೊಂದು ಫಾರ್ಮುಲಾ ಇದೆ. ಇನ್ನೊಂದು ಕಾಸ್ ಆಫ್ 2x ಅಂದ್ರೆ 1 - 2 sin ಸ್ಕ್ವೇರ್ ಎಕ್ಸ್ ಅಂತ ಇವಾಗಲೇ ಹೇಳಿದ್ದೆ ನಾನು. ಈ 2ನ ಏನಾದರೂ ನಾನು ತಗೊಂಡೆ ಅಂದರೆ ಜಸ್ಟ್ ಕಾಸ್ ಎಕ್ಸ್ ಅಂತ ಬರೆದ್ರೆ ಇದು ಫಾರ್ಮುಲಾ ಏನಾಗುತ್ತೆ, 2 sin ಸ್ಕ್ವೇರ್ x/2 ಆಗುತ್ತೆ. ಮತ್ತೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್. 2 sin ಸ್ಕ್ವೇರ್ x/2 ಇದು ಈ ಕಡೆ ಬಂದರೆ 1 - cos x ಆಗುತ್ತೆ. ಇಲ್ಲಿನೂ ಅದೇ ಥರನಾಗಿ ಮಾಡಿದ್ರೆ ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಉಳಿದಿರೋದು 2 cos ಸ್ಕ್ವೇರ್ ಎಕ್ಸ್ ಅಂದರೆ 1 + cos ಆಫ್ ಎಕ್ಸ್ ಆಗುತ್ತೆ, ಇಲ್ಲಿ x/2. ಓಕೆ, ಸೊ ಈ ಎರಡು ಮೇನ್ ಫಾರ್ಮುಲಾಸ್ಗಳು ಯಾವಾಗಲೂ ನಿಮಗೆ ನೆನಪಿರಬೇಕು. ಮೈನಸ್ ಇದ್ದರೆ ಸೈನ್ ಬರುತ್ತೆ, ಪ್ಲಸ್ ಇದ್ದರೆ 2 cos ಸ್ಕ್ವೇರ್ x/2 ಬರುತ್ತೆ ಅಂತ. ಓಕೆ, ಸೊ ಇವೆರಡು ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡ್ಬೋದಾ? ಓಕೆ, ಬರೀರಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ಗೆ ಆಸ್ ಇಟ್ ಈಸ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಬರೀತೀನಿ. √1 - cos ಸ್ಕ್ವೇರ್ ಅಂದರೆ ಏನಿದೆ, 2 sin ಸ್ಕ್ವೇರ್ x/2 ಆ್ಯಂಡ್ ಹೋಲ್ ಡಿವೈಡ್ ಬೈ 1 + cos ಅಂದರೆ ಏನು ಬಂದಿದೆ ಇವಾಗ, 2 cos ಸ್ಕ್ವೇರ್ x/2. ಇದು ಯಾವಾಗಲೂ ನಿಮಗೆ ನೆನಪಿರಲೇಬೇಕಾಗಿರುವಂಥ ಫಾರ್ಮುಲಾ. ಓಕೆ, ಯಾವ್ಯಾವುದು 1 + cos ಅಥವಾ 1 + cos 2x, ಇದು ಒಂದು ರಿಸಲ್ಟು, ಇದು ಒಂದು ರಿಸಲ್ಟು. ಆಯ್ತಲ್ವಾ? ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ, 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ ಸ್ಕ್ವೇರ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೋದು, ಯಾಕಂದರೆ ಸ್ಕ್ವೇರ್ ರೂಟ್ ಇದೆ. ಸೊ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು ಏನು ಉಳಿತು, ಜಸ್ಟ್ ಇಲ್ಲಿ ಸೈನ್ ಆಫ್ x/2 ಡಿವೈಡ್ ಬೈ ಕಾಸ್ ಆಫ್ x/2 ಉಳಿಯುತ್ತೆ. ಸೈನ್ ಬೈ ಕಾಸ್ ಅಂದರೆ ಏನಿದೆ ಸ್ಟೂಡೆಂಟ್ಸ್, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಇದೆ, ಸೊ ಟ್ಯಾನ್ ಆಫ್ x/2. ಅಗೇನ್ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗುತ್ತೆ, x/2 ಆನ್ಸರ್ ಬರುತ್ತೆ. ಸಿಂಪಲ್ ಕ್ವಶನ್ ಆಗಿದೆ ನೋಡಿ, ಇದು ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಸೊ ಇವೆಲ್ಲನೂ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಕೇಳಬಹುದು. ಓಕೆ, ಸೊ ಇಲ್ಲೊಂದು ಕ್ವಶನ್ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಸಾಲ್ಡಲ್ಲಿ ಒಂದು ಎಕ್ಸಾಂಪಲ್ ಬಿಟ್ಟಿದ್ದೀನಿ ಅಂತ, ಅದು ಇದು ಸೇಮ್ ಇದೆ ಆಲ್ಮೋಸ್ಟ್ ಆಲ್. ಅದ್ರ ಸಲುವಾಗಿ ನಾನು ಅದನ್ನು ಸ್ಕಿಪ್ ಮಾಡಿ ಇದನ್ನು ಬಂದಿರೋದು. ಸೊ ಇಲ್ಲಿ ಏನು ಮಾಡಬೇಕು, ಈ ಕ್ವಶನ್ನ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇದನ್ನು 3 ಮಾರ್ಕ್ಸಲ್ಲಿ ಕೇಳುವಂಥ ಕ್ವಶನ್ ಜಾಸ್ತಿ ಇದೆ. ಟ್ಯಾನ್ ಇನ್ವರ್ಸ್ನ ಆಸ್ ಇಟ್ ಈಸ್ ಬರ್ಕೊಂಡು ನನಗೆ ಇದು ಪೂರಾ ಕಂಪ್ಲೀಟ್ ಇಲ್ಲಿವರೆಗೂ ನಾವು ಸಾಲ್ವ್ ಮಾಡಿರೋ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಈ ಒಂದು ಕ್ವಶನ್ ಆಗಿರ್ಬೋದು, ಈ ಕ್ವಶನ್ ಆಗಿರ್ಬೋದು. ಫೈನಲಿ ನಮಗೆ ಇಲ್ಲಿ ಹೊರಗಡೆ ಟ್ಯಾನ್ ಇನ್ವರ್ಸ್ ಬಂದಿದ್ರೆ ಟ್ಯಾನ್ ಬರೋವರೆಗೂ ಸಿಂಪ್ಲಿಫೈ ಮಾಡಿದ್ವಿ. ಈ ಕ್ವಶನಲ್ಲಿ ಅದೇ ಮಾಡಿದ್ದೆ, ಹೊರಗಡೆ ಟ್ಯಾನ್ ಇನ್ವರ್ಸ್ ಇದ್ರೆ ಒಳಗೆ ಟ್ಯಾನ್ ಬರೋವರೆಗೂ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅಂದರೆ ಇವಾಗಲೂ ಅದೇ ನಮ್ಮದು ಟಾಸ್ಕ್ ಆಗಬೇಕು, ಒಳಗಡೆ ಟ್ಯಾನ್ ಬರಬೇಕು. ಸೊ ಟ್ಯಾನ್ ಬರಬೇಕಂದ್ರೆ ಟ್ಯಾನ್ x + y ಫಾರ್ಮುಲಾ, ಯಾಕಂದ್ರೆ 4 ರಿಸಲ್ಟ್ಸ್ಗಳಿದ್ದಾವೆ ಇಲ್ಲಿ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಭಾಳ ಸಿಂಪಲ್, ಕಾಸ್ ಎಕ್ಸ್ - sin x ಅಗೇನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಓಕೆ, ಸೊ ಈ ಜಾಗದಲ್ಲಿ ಏನಿದೆಯಲ್ಲ ಕಾಸ್ ಎಕ್ಸ್ ಜಾಗದಲ್ಲಿ, ಆ ಜಾಗದಲ್ಲಿ ನನಗೆ 1 ಬರಬೇಕು. ಓಕೆ, ಯಾಕೆಂದರೆ ಟ್ಯಾನ್ x + y ಫಾರ್ಮುಲಾ ಏನಿದೆ ಸೈಡಲ್ಲಿ ಬರೀತಾರೆ ನೋಡಿ, ಟ್ಯಾನ್ x + y ಫಾರ್ಮುಲಾ ಹೇಳುತ್ತೆ ಟ್ಯಾನ್ x + ಟ್ಯಾನ್ y ಡಿವೈಡ್ ಬೈ 1 - ಟ್ಯಾನ್ x × ಟ್ಯಾನ್ y ಇದೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೇಲ್ಗಡೆ ಮೈನಸ್ ಇದೆ ಅಂದರೆ ಆಬ್ವಿಯಸ್ಲಿ ಇದು ಟ್ಯಾನ್ x - y ದೇ ಆಗಿರುವಂಥದ್ದು.
ಓಕೆ ಟ್ಯಾನ್ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಏನು ಡಿಫ್ರೆನ್ಸ್ ಇದೆ, ಇಲ್ಲಿ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ ಚೇಂಜಸ್ ಅಲ್ವಾ. ಸೊ ನಾನು ಇಲ್ಲೇ ಚೇಂಜಸ್ ಮಾಡಿದ್ದೀನಿ. ಸೊ ಇದು ಅಲ್ಲ ನಾವು ಇಂಪಾರ್ಟೆಂಟು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಜಾಗದಲ್ಲಿ ಏನಿದೆ. ಸೊ ಇಲ್ಲಿದೆ ನಮಗೆ 1. ಸೊ ಈ ಒಂದು ಜಾಗದಲ್ಲಿ ಇಲ್ಲಿ ಯಾವ ಆನ್ಸರ್ ಇದೆ ನೋಡಿ ಸ್ಟೂಡೆಂಟ್ಸ್, ಕಾಸ್ ಎಕ್ಸ್ ಇದೆಯಲ್ವಾ. ಈ ಜಾಗದಲ್ಲಿ ಕಾಸ್ ಎಕ್ಸ್ ಕಂಪ್ಲೀಟ್ ಆಗಿ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಆ ಒಂದು ರಿಸಲ್ಟ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಈ ಕಾಸ್ ಎಕ್ಸ್ ಇದೆ ಅಂದರೆ ಒಂದು ಜಾಗದಲ್ಲಿ ಬಂದಿದೆಯಲ್ವಾ ಫಾರ್ಮುಲಲ್ಲಿ, ಅದಕ್ಕೆ ನಾನು ಕಾಸ್ ಎಕ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಓಕೆ ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಆನ್ಸರ್ ಇಲ್ಲಿ ಇದು ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್. ಈ ಒಂದು ಕಾಸ್ನ ಇದ್ರ ಜೊತೆ ಡಿವೈಡ್ ಮಾಡ್ಕೋತೀನಿ. ಕಾಸ್ ಕಾಸ್ ಕ್ಯಾನ್ಸಲ್ 1 ಬರುತ್ತೆ, ಮೈನಸ್ ಸೈನ್ ಬೈ ಕಾಸ್ ಆಗುತ್ತೆ ಟ್ಯಾನ್ ಎಕ್ಸ್ ಆ್ಯಂಡ್ ಹೋಲ್ ಡಿವೈಡ್ ಬೈ ಕಾಸ್ ಕಾಸ್ ಕ್ಯಾನ್ಸಲ್. ಈ ಕಾಸ್ ಇವಾಗ ಇಲ್ಲಿ ಡಿವೈಡ್ ಆಗುತ್ತೆ ಅಷ್ಟೇ, 1 ಬರುತ್ತೆ. ಅಗೇನ್ ಪ್ಲಸ್ ಸೈನ್ ಬೈ ಕಾಸ್ ಏನಾಗುತ್ತೆ, ಇದು ಟ್ಯಾನ್ ಎಕ್ಸ್ ಆಗುತ್ತೆ. ಇಲ್ಲಿವರೆಗೂ ಕ್ಲಿಯರ್ ಆಯ್ತಲ್ವಾ. ಓಕೆ ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದರೆ, ನಮಗೆ ಟ್ಯಾನ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಅಪ್ಲೈ ಮಾಡೋ ಸಲುವಾಗಿ ಟ್ಯಾನ್ ಇನ್ವರ್ಸ್ ಇಲ್ಲಿ ಆಸ್ ಇಟ್ ಈಸ್ ಇಟ್ಕೊಂಡು ಈ 1 ಜಾಗದಲ್ಲಿ ನಾನೇನು ಮಾಡ್ತೀನಿ, ಟ್ಯಾನ್ ಆಫ್ π/4 ಬರ್ಕೊತೀನಿ. ಎರಡು ಒಂದೇ ಅಲ್ವಾ, ಟ್ಯಾನ್ 5/4 45 ಡಿಗ್ರಿ ಆನ್ಸರ್ 1 ಇದೆ. ಸೊ ಈ ಜಾಗದಲ್ಲಿ ನಾನು ರಿಪ್ಲೇಸ್ ಮಾಡ್ಕೊಂಡೆ. ಈ ಉಳಿದಿದ್ದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ ಆ್ಯಂಡ್ ಹೋಲ್ ಡಿವೈಡ್. ಇಲ್ಲಿ ಚೇಂಜಸ್ ಮಾಡ್ಕೊಳ್ಳಿಲ್ಲ, ಈ 1 ಆಸ್ ಇಟ್ ಈಸ್ ಇಟ್ಕೋ. ನಾವು ಬೇಕಂತಾನೆ ಮಾಡ್ಕೊಂಡಿದ್ದಲ್ವಾ, 1 ಬೇಕಾಗಿತ್ತು ನನಗೆ, 1 ಬರ್ಕೊಂಡೆ. ಪ್ಲಸ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇದು ಅಬ್ಸರ್ವ್ ಮಾಡಿ, ಇಲ್ಲಿ ಏನೂ ಇಲ್ಲ ಅಂದ್ರೆ ನಾನು ಇಲ್ಲಿ 1 ತೊಗೋಬೋದಲ್ವ ಸ್ಟೂಡೆಂಟ್ಸ್, ಯಾಕಂದರೆ ಇಂಟು 1 ಮಾಡಿದರೆ ಏನಾಗುತ್ತೆ, ಟ್ಯಾನ್ ಎಕ್ಸೇ ಬರುತ್ತಲ್ವಾ. ಯಾಕೆ ಇಲ್ಲಿ 1 ತೊಗೊಂಡೆ ಅಂದರೆ ನನಗೆ ಅಗೇನ್ 1 ಜಾಗದಲ್ಲಿ ಟ್ಯಾನ್ π/4 ಬರೀಲಿಕ್ಕೆ ಈಸಿ ಆಗುತ್ತೆ. ಅಗೇನ್ ಉಳಿದಿರೋದು ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್. ಓಕೆ ಯಾಕೆ ಈ ಥರ ಬರುತ್ತೆ, ನನಗೆ ಇವಾಗ ಟ್ಯಾನ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಬರೀಲಿಕ್ಕೆ ಈಸಿ ಆಗುತ್ತಾ ಇದೆ. ಓಕೆ ಸೊ ಇದು ಟ್ಯಾನ್ ಇನ್ವರ್ಸ್ ಇಲ್ಲಿ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇದು ಪೂರ ಆಗಿದೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಟ್ರಿಗ್ನೋಮೆಟ್ರಿ, ಟ್ಯಾನ್ ಆಫ್ ಎಕ್ಸ್. ಓಕೆ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ, ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, π/4 ಇದೆ. ಸೊ π/4 ಬರೀತೀರಾ ಇಲ್ಲಿ, ಮೈನಸ್ ವೈ ಜಾಗದಲ್ಲಿ ಎಕ್ಸ್ ಇದೆ. ಇವಾಗ ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿರೋದು ಮೇನ್ ರೀಸನ್ ಏನು, ಇಲ್ಲಿ ಟ್ಯಾನ್ ಬರಬೇಕಂತ, ಬಂದಾದ್ಮೇಲೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಉಳಿದಿರೋ ಆನ್ಸರ್ ಏನು ನೋಡಿ, π/4 ಮೈನಸ್ ಎಕ್ಸ್ ಇದಾಗಿದೆ ನಮ್ದು ಲಾಸ್ಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿರುವಂಥದ್ದು ನೋಡಿ. ಇದು ಕೂಡ 3 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ರೂಟ್ ಆಫ್ a² ಮೈನಸ್ x². ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ರೂಟಲ್ಲಿ a² ಮೈನಸ್ x² ಬಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವಿಲ್ಲಿ ತಗೋಬೇಕು ಸೈನ್ ಥೀಟಾ. ಎ ಇರೋದ್ರಿಂದ a ಸೈನ್ ಥೀಟಾ ತಗೊಳ್ಳಿ, ಎಷ್ಟೇ ಚೇಂಜಸ್ಸು. ಓಕೆ ಸಾಲ್ವ್ ಮಾಡ್ತಾ ಹೋಗಿ. ಅಗೇನ್ ನೆನ್ಪಿಟ್ಕೊಳ್ಳಿ, ಇದು ಸಿಂಪ್ಲಿಫೈ ಮಾಡಿ ಟ್ಯಾನೇ ಬರಬೇಕು ನಮಗೆ, ಆಯ್ತಾ. ಸೊ ಎಲ್ಲ ಟ್ಯಾನ್ದ ಕ್ವಶನ್ಸ್ಗಳು ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತಗೊಂತಾರೆ ಇಲ್ಲಿ, a ಸೈನ್ ಥೀಟಾ ಮೇಲ್ಗಡೆ ಬರುತ್ತೆ, ತಳಗಡೆನೂ ಏನೇನಾಗುತ್ತೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, a² ಮೈನಸ್ x² ಮಾಡ್ಕೋಬೇಕು ಅಂದಾಗ ಏನಾಗುತ್ತೆ, a² ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾನ್ ಇನ್ವರ್ಸ್ ಇಲ್ಲಿ ಆಸ್ ಇಟ್ ಈಸು, ಎ ಸೈನ್ ಥೀಟಾನು ಆಸ್ ಇಟ್ ಈಸು. ಈ ರೂಟ್ ಒಳಗೆ a² ಕಾಮನ್ ತಗೋತೀನಿ ನಾನು. ಕಾಮನ್ ತಗೊಂಡು ರೂಟ್ ಹೊರಗಡೆ ಬಂದುಬಿಟ್ರೆ ಅದೇನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಜಸ್ಟ್ ಎ ಆಗಿ ಉಳಿದು ಬಿಡುತ್ತಾ. a² ತಗೊಂಡ್ಬಿಟ್ರೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಉಳಿಯುತ್ತೆ, ಇಲ್ಲಿ ಎ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆ ಸೊ ಫೈನಲ್ ಆನ್ಸರ್ ಟ್ಯಾನ್ ಇನ್ವರ್ಸ್ ಆಫ್ ಇದು ಸೈನ್ ಥೀಟಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ಕಾಸ್ ಸ್ಕ್ವೇರ್ ಇದೆ, ಹೊರಗಡೆ ರೂಟ್ ಇದ್ರಿಂದ ಇದು ಜಸ್ಟ್ ಕಾಸ್ ಥೀಟಾ ಆಗುತ್ತೆ. ಓಕೆ ಸೈನ್ ಬೈ ಕಾಸ್ ಅಂದ್ರೆ ಏನಿದೆ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಟ್ಯಾನ್ ಇನ್ವರ್ಸ್ ಹೊರಗಡೆ ಇದ್ರೆ ಟ್ಯಾನ್ ಬರಲೇಬೇಕು. ಸೊ ಬಂದಾಯ್ತಲ್ವಾ ಸೈನ್ ಬೈ ಕಾಸ್ ಆನ್ಸರ್ ಟ್ಯಾನ್. ಇವಾಗ ಇವೆರಡು ಕ್ಯಾನ್ಸಲ್, ಥೀಟಾ ಉಳಿದಿದೆ. ಥೀಟಾ ಅಂದ್ರೆ ಏನು ತಗೋತೀವಿ, ಇದು ಇಂಪಾರ್ಟೆಂಟ್ ನೋಡಿ. ಮೊದಲಿಗೆ ಏನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅಂದ್ರೆ x/a ಆಗುತ್ತೆ, ಇಲ್ಲಿ ಸೈನ್ ಥೀಟಾ ಉಳಿಯುತ್ತೆ. ಜಸ್ಟ್ ಥೀಟಾನ ಬಿಟ್ಬಿಟ್ರೆ ಸೈನ್ ಈ ಕಡೆ ಬಂದ್ರೆ ಇನ್ವರ್ಸ್ ಆಗುತ್ತೆ, ಸೈನ್ ಇನ್ವರ್ಸ್ ಆಫ್ x/a ಆಗಿದೆ. ಅಂದ್ರೆ ಫೈನಲ್ ಆನ್ಸರ್ ಥೀಟಾ ಈಸಿ ಉಳಿದಿತ್ತಲ್ವಾ, ಅಂದ್ರೆ ಏನು ಆನ್ಸರ್ ಬರೀಬೇಕು ನಾವು ಇಲ್ಲಿ, ಸೈನ್ ಇನ್ವರ್ಸ್ ಆಫ್ x/a is the answer. ಓಕೆ ಸ್ಟೂಡೆಂಟ್ಸ್, ಈಗ ಕ್ಲಿಯರ್ ಇದೆ ಅಲ್ವಾ? ಪದೇ ಡಿಸ್ಕನೆಕ್ಟ್ ಆಗ್ತಾ ಇದೆ, ಜಸ್ಟ್ 1 ಸೆಕೆಂಡ್. ಎಸ್, ಸೊ ಇದು ಕ್ಲಿಯರ್ ಆಗಿದೆಯಲ್ವಾ? ಸೊ ಅರ್ಥ ಆಗಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಲ್ಯಾಗ್ ಆಗ್ತಾ ಇದೆನಾ?
ಅದು ಯಾಕೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಮೇ ಬಿ ನೆಟ್ವರ್ಕ್ ಇಶ್ಯೂ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 8 ಇಲ್ಲಿ ಸಾಲ್ವ್ ಮಾಡ್ತಾ ಇರುವಂಥದ್ದು. ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ ಆಫ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2 ಇದೆ. ಓಕೆ, ಸೊ ಇದನ್ನು ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಯಾವ ಥರ ಅಂದರೆ ಸೈನ್ ಇನ್ವರ್ಸ್ ಆಫ್ ಇದು ಆಸ್ ಇಟ್ ಈಸ್ ಬರೀತಾ ಹೋಗಿ 2 ಸೈನ್ ಯಾವುದರ ಆನ್ಸರ್ 1/2 ಇದೆ ಸ್ಟೂಡೆಂಟ್ಸ್. ಸೈನ್ದು 30 ಡಿಗ್ರಿ ಆನ್ಸರ್ 1/2 ಇದೆನಾ, ಅಂದರೆ ನಾನು ಇಲ್ಲಿ ಡೈರೆಕ್ಟ್ ಆಗಿ 30 ಅಂದರೆ 5/6 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ 5/6 ಆದರೆ ಇದು 2 1 2 3 ಅಗೇನ್ ಇದಾಯಿತು 5/3. 5/3 ಅಂದರೆ ಇದು 60 ಡಿಗ್ರಿ ಸ್ಟೂಡೆಂಟ್ಸ್. ಓಕೆ, ಅಗೇನ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ ಆಫ್, ಸಾರಿ ಇದು ಕಾಸ್ ಐತೆ, ಕಾಸ್ ಇನ್ವರ್ಸ್ ಐತೆ, ಕಾಸ್ ಇದೆ. ಓಕೆ, ಕಾಸ್ ಆಫ್ 5/3 ಇವತ್ತು. ಕಾಸ್ 5/3 ಅಂದರೆ ಕಾಸ್ 60 ಡಿಗ್ರಿ ಆನ್ಸರ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಕಾಸ್ 60 ಡಿಗ್ರಿ ಏನಿದೆ 1/2 ಇದೆ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಇದರ ಆನ್ಸರ್ ಬಂದಿದೆ 1/2 ಅಂದರೆ 2 ಕ್ಯಾನ್ಸಲ್ ಆಯಿತು. ಅಂದರೆ ಫೈನಲ್ ಆಗಿ ಇಲ್ಲಿ ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಇನ್ವರ್ಸ್ ಅಂದರೆ ಟ್ಯಾನ್ ಯಾವುದರ ಆನ್ಸರ್ 1 ಇರುತ್ತೆ, 45 ಡಿಗ್ರಿ, ಅಂದರೆ ಫೈನಲ್ ಆನ್ಸರ್ 5/4 ಇದೆ. ಕ್ಲಿಯರಾ? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಕ್ವಶನ್ನು ಸ್ವಲ್ಪ ಇಲ್ಲೊಂದಿದೆ ನೋಡಿ, ಇದನ್ನು ಸೇಮ್ ಆಸ್ ಇಟ್ ಈಸ್ ಇದು 2π/3 ಬಂದಿದೆ. ಅಂದರೆ ಇಲ್ಲಿ ಏನು ಮಾಡ್ತೀರಾ, ಸೈನ್ ಇನ್ವರ್ಸ್ ಆಫ್ 2π ಬಂದಾಗ π ಮೈನಸ್ π/3 ತಗೋಬೇಕು. ಯಾಕೆ ಅಂದರೆ ಇಲ್ಲಿ LCM ತಗೊಳ್ಳಿ, 3 - π ಅಂದರೆ 2π/3 ಬರುತ್ತಲ್ವಾ. ಓಕೆ, ಇದು ಡೈರೆಕ್ಟ್ ಆಗಿ ನಮಗೆ ರೇಂಜ್ ಒಳಗೆ ಬಿಲಾಂಗ್ಸ್ ಟು ಆಗ್ತಾ ಇದ್ದಿಲ್ಲ, ಹಾಗಾಗಿ ನಾವು ಪೈ ಮಾಡಿ. ಕೆಲವು ಜನ ಏನು ಮಾಡ್ತಾರೆ, ಇವೆರಡು ಕ್ಯಾನ್ಸಲ್ ಮಾಡ್ಕೊಂಡು 2π/3 ಅಂತ ಬರೀತಾರೆ. ಅದು ರಾಂಗ್ ಆಗುತ್ತೆ. ಯಾಕಂದ್ರೆ ಈ 2π/3 ನಮ್ಮ ರೇಂಜ್ ಒಳಗೆ ಬರಲ್ಲ, ಯಾವುದು -90 to 90 ಒಳಗೆ ಇರೋದ್ರಿಲ್ಲ. ಹಾಗಾಗಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು 180 ಇಂದ ಕಡಿಮೆ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಏನಾಗುತ್ತೆ ನೋಡಿ, ಸೈನ್ ಇನ್ವರ್ಸ್ ಆಫ್ 180 ಮೈನಸ್ ಥೀಟಾ ಏನಾಗುತ್ತೆ, 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರಂಟ್. ಸೊ ಪಾಸಿಟಿವ್ ಇರೋದ್ರಿಂದ ಸೈನ್ ಆಫ್ π/3 ಬರುತ್ತೆ. ಸೊ ಇವಾಗ ಬೇಕಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, π/3 ಇಸ್ ದ ಆನ್ಸರ್. ಯಾಕಂದ್ರೆ ಇದು ನಿಮ್ಮ ರೇಂಜ್ ಒಳಗೆ ಬರ್ತಾ ಇದೆ, 5/2. ಓಕೆ, ಎಸ್. ಸೊ ಇವಾಗ ಇಲ್ಲಿ ಬರೋಣ. ಸೊ ಇದು ಒಂದು ಕ್ವಶನ್, ಇದು 3 ಮಾರ್ಕ್ಸ್ ಅಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುವಂತ ಒಂದು ಕ್ವಶನ್ ಆಗಿದೆ. ಓಕೆ, ಸೊ ಪದೇ ಪದೇ ಡಿಸ್ಕನೆಕ್ಟ್ ಆಗ್ತಾ ಇದೆ. ಓಕೆ, ಇವಾಗ ಕನೆಕ್ಟ್ ಇದೆನಾ? ಸೊ ನೋಡಿ ಸ್ಟೂಡೆಂಟ್ಸ್, ಇವಾಗ ಈ ಕ್ವಶನ್ ಯಾವ ತರ ಮಾಡ್ಬೇಕಂತಂದ್ರೆ, ಫಸ್ಟ್ ಒನ್ ಇಲ್ಲಿ 2 ರಿಸಲ್ಟ್ಸ್ ಗಳಿದಾವೆ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, x = tan θ 1 ಅಂತ ತಗೋತೀನಿ. ಯಾಕಂದ್ರೆ 2 ರಿಸಲ್ಟ್ಸ್ ಗಳಿದಾವೆ, ಹಾಗಾಗಿ ಅಗೇನ್ ಇಲ್ಲಿ y = tan θ 2 ಅಂತ ತಗೋಣ. ಇದು ಬೇರೆ ಇದು ಬೇರೆ ಇದೆ, ಹಾಗಾಗಿ ಸೊ tan of 1/2 ಇಂಟು ಸೈನ್ ಇನ್ವರ್ಸ್ ಆಫ್, ಇದು ನಮಗೆ ಆಲ್ರೆಡಿ ಗೊತ್ತಿದೆ, ಇದಾಗಿದೆ sin 2θ. ಯಾವಾಗ tan ಇಲ್ಲಿ ಫಿಲಪ್ ಮಾಡಿದಾಗ tan θ 1 ಡಿವೈಡ್ ಬೈ ಇದು 1 ಪ್ಲಸ್ tan ಸ್ಕ್ವೇರ್ ಆಫ್ θ 1, ಇದು ಮುಗಿತಾ, ಪ್ಲಸ್ ಅಗೇನ್ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ tan ಸ್ಕ್ವೇರ್ θ 2. ಓಕೆ, ಒನ್ ಸೆಕೆಂಡ್. ಸೊ ಇಲ್ಲಿ ಏನು ಹೊಡಿತು ನೋಡಿ, ಅಗೇನ್ ಹೋಲ್ ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್ θ 2. ಓಕೆ, ಸೊ ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಅಂದರೆ, ಇದು ಆಸ್ ಇಟ್ ಈಸ್ tan ಆಫ್ 1/2 ಬರೀತಾ ಹೋಗೋಣ. ಓಕೆ, ಸೈನ್ ಇನ್ವರ್ಸ್ ಆಫ್ ಅಂದರೆ ಇದಾಯಿತು ಸ್ಟೂಡೆಂಟ್ಸ್, ಸೈನ್ ಆಫ್ 2θ ಫಾರ್ಮುಲಾ ಅಲ್ವಾ? ಎಸ್,
ಸೈನ್ ಆಫ್ 2θ1 ಪ್ಲಸ್ ಇದು ಕಾಸ್ ಇನ್ವರ್ಸ್ ಆಫ್ ಇದಾಗಿದೆ ಕಾಸ್ ಆಫ್ 2θ2. ಸೊ ಇದು ಸಾಕಷ್ಟು ಸತಿ ನೀವು ಸಾಲ್ವ್ ಮಾಡಿರ್ತೀರಾ ಎಕ್ಸಾಮಲ್ಲಿ. ಸೊ ಇವಾಗ ಸೈನ್ ಇನ್ವರ್ಸ್ ಸೈನ್ ಕಾಸ್ ಇನ್ವರ್ಸ್ ಕಾಸ ಕ್ಯಾನ್ಸಲ್ ಆಗೋಗ್ಬಿಡ್ತು. ಉಳಿದಿರೋ ಆನ್ಸರ್ ನೋಡಿ, ಟ್ಯಾನ್ ಆಫ್ ಇಲ್ಲಿ ಹೊರಗಡೆ ಒಂದು 1/2 ಇದೆ, ಸೊ ಇದನ್ನ ಮಿಸ್ ಮಾಡಬೇಡಿ. ಇಲ್ಲಿ 2θ1 ಇದೆ, ಇಲ್ಲಿನೂ 2θ2 ಇದೆ. ಸೊ ಇವೆರಡರಲ್ಲಿ ಮತ್ತೆ ನಾನು 2 ಕಾಮನ್ ತೊಗೊಂಡ್ರೆ ಹೊರಗಡೆ ಒಂದು 2 ಉಳಿದಿದೆ ನೋಡಿ ಆಲ್ರೆಡಿ, ಅದ್ರ ಸಲುವಾಗಿನೇ ಅವ್ರು ಕೊಟ್ಟಿದ್ದು. ಇಲ್ಲಿ ಒಂದು ಹೊರಗಡೆ 1/2 ಇತ್ತು, ಈ 2 ಒಂದು ಕಾಮನ್ ತೊಗೊಂಡ್ರೆ ಇಲ್ಲಿ ನೋಡುತ್ತೆ θ1 ಪ್ಲಸ್ θ2 ಉಳಿಯುತ್ತೆ. ಈ 2 ಈ 2 ಕ್ಯಾನ್ಸಲ್ ಆಗಿಬಿಡ್ತು. ಸೊ ಫೈನಲಿ ಉಳಿದಿರೋದೇನು, ಟ್ಯಾನ್ θ1 ಪ್ಲಸ್ θ2 ಅಂದರೆ ಟ್ಯಾನ್ x ಪ್ಲಸ್ y ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ, ಅದ್ರ ಸಲುವಾಗಿ ಟ್ಯಾನ್ θ1 ಪ್ಲಸ್ θ. ಭಾಳ ಕನ್ಫ್ಯೂಷನ್ ಸರ್ ಏನಿದು ಸರ್ θ1 θ, ನೀವು ಏನು ಬೇಕಾದ ನೋಟೇಷನ್ ಕೊಡಿ, ಆಲ್ಫಾ ಬೀಟಾ ಅಂತ ಕೊಡಿ. ಓಕೆ, ಸೊ ಲಾಸ್ಟಲ್ಲಿ ಆಲ್ಫಾ ಬೀಟಾ ಉಳಿದಿರೋದು ಅಷ್ಟೇ. ಓಕೆ, ಜಸ್ಟ್ ನೋಟೇಷನ್ ನೀವೇನು ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಟ್ಯಾನ್ x ಪ್ಲಸ್ y ಇದು ಫಾರ್ಮುಲಾ ಏನಿದೆ, ಟ್ಯಾನ್ x ಅಂದರೆ ಟ್ಯಾನ್ θ1 ಪ್ಲಸ್ ಟ್ಯಾನ್ θ2 ಡಿವೈಡ್ ಬೈ 1 ಮೈನಸ್ ಟ್ಯಾನ್ θ1 ಟ್ಯಾನ್ θ2. ಟ್ಯಾನ್ x ಪ್ಲಸ್ y ಅಸ್ಯೂಮ್ ಮಾಡ್ಕೊಳ್ಳಿ, θ1 ಅಂದರೆ x ಅಂತ ನಿಮ್ಮ ಫಾರ್ಮುಲಾ ಸಿಕ್ಬಿಡುತ್ತೆ. ಟ್ಯಾನ್ θ1 ಅಂದರೆ ಏನು ಡಿನೋಟ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ, x ಅಂತ ಮಾಡಿದ್ವಿ, x ರಿಪ್ಲೇಸ್ ಮಾಡಿ, ಇದು x ಇದೆ, ಇದು y ಅಂತ ಕೊಟ್ಟಿದ್ವಿ, 1 ಮೈನಸ್ x ಇಂಟು y ಅಂತಲ್ವಾ. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಈ ಕ್ವಶನ್ನು? ಎಸ್. ಸೊ ಇದನ್ನು ನಾವು ಇದೇ ಥರನಾಗಿ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರುವಂಥದ್ದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ಸೊ ಇದೊಂದು ಕಂಪ್ಲೀಟ್ ಮಾಡಿಬಿಟ್ಟು ಮಿಸ್ಲೇನಿಯಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದು ಒಂದು ಪಾರ್ಟ್ ಆಗಿದೆ 3 ಮಾರ್ಕ್ಸದು, ಇನ್ನೂ ಒಂದು ಪಾರ್ಟ್ ಇದೆ 3 ಮಾರ್ಕ್ಸದು, ಅದನ್ನು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಟ್ಯಾನ್ x ಪ್ಲಸ್ y ಫಾರ್ಮುಲಾನ ನಾನು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಅದಲ್ವಾ. ಬಟ್ ಇದು x ಇಲ್ಲ, ಇದು ಸೈನ್ ಇನ್ವರ್ಸ್ ಇದೆ. ಸೊ ಇದಕ್ಕೆ ನಾನು x ಅಂತ ಕೊಡ್ತೀನಿ, ಸೈನ್ ಇನ್ವರ್ಸ್ ಆಫ್ 3/5 ಆಗುತ್ತೆ. ಈ ಸೈನ್ ಈ ಕಡೆ ತೊಗೊಂಡ್ಬಿಡ್ತೀನಿ, ಇನ್ವರ್ಸ್ ಇದ್ದು ಈ ಕಡೆ ಬಂದರೆ ಟಿಗ್ನೋಮೆಂಟ್ರಿ ಆಗುತ್ತೆ 3/5. ಓಕೆ, ನನಗೆ ಆಲ್ರೆಡಿ ಗೊತ್ತಿದೆ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, ಇಲ್ಲಿ ಥೀಟಾ ಇದೆ ಅಂದರೆ ಅಪೋಸಿಟ್ ಬೈ ಹೈಪೋಟಿನಸ್ ಆಗುತ್ತೆ. ಸೊ ಇದನ್ನು ಯಾವ ಥರ ಫೈಂಡ್ ಮಾಡ್ಕೊತೀವಿ ನಾವು, ಹೈಯೆಸ್ಟ್ ಯಾವುದಿದೆ, ರೂಟ್ 5² ಮೈನಸ್ 3² ಮಾಡ್ತೀವಲ್ವಾ. 5² ಅಂದರೆ 25 ಮೈನಸ್ 9 ಮಾಡಿದ್ರೆ 16 ಬರುತ್ತೆ, 16 ಅಂದರೆ 4 ಆಗಿದೆ, ಅಂದರೆ ಈ ಸೈಡ್ ಆಗಿದೆ 4. ಓಕೆ, ಇದೇ ಒಂದು ರಿಸಲ್ಟ್ಸ್ಗೆ ಟ್ಯಾನ್ದು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಟ್ಯಾನೇ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಟ್ಯಾನ್ x ಪ್ಲಸ್ y ಮಾಡಲಿಕ್ಕೆ ಈಸಿ ಆಗುತ್ತೆ, ಅದು ಸಲುವಾಗಿ ಟ್ಯಾನ್ ಎಕ್ಸ್ದು ಫಾರ್ಮುಲಾ ಬರೆದ್ರೆ ಏನಾಗುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ 3/4. ಇವಾಗ x ಇದಲ್ಲಿ ರಿಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ, ಇದು x ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 3/4 ಆಗುತ್ತೆ. ಅಂದರೆ x ಜಾಗದಲ್ಲಿ ನಾನು ಇದನ್ನು ಬರೀಬೋದಲ್ವಾ, ಅದರ ಸಲುವಾಗಿ. ಅಗೇನ್ ಕಾಟ್ ಇದೆ, ಇನ್ನೊಂದು ರಿಸಲ್ಟ್ ಇದೆ ಕಾಟ್, ಇದಂತೂ ಬಹಳ ಈಸಿ. ಕಾಟ್ ಇನ್ವರ್ಸ್ ಆಫ್ 3/2 ಇದೆ, ಇದನ್ನು ನಾನು ಟ್ಯಾನ್ ಇನ್ವರ್ಸ್ ಒಳಗೆ ಬರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ರೆಸಿಪ್ರೋಕಲ್ ಮಾಡಿ ಬರೆದು ಬಿಡೋದು ಅಷ್ಟೇ ಸ್ಟೂಡೆಂಟ್ಸ್, ಬೇರೆ ಏನೂ ಇಲ್ಲ ಇದು. ಓಕೆ, ಇವೆರಡು ಆನ್ಸರ್ ಸಿಕ್ಕಾಯ್ತಲ್ವಾ. ಇವಾಗ ಆ್ಯಕ್ಚುಲಿ ಕ್ವಶನ್ನ ಬರ್ಕೊತಾ ಇದ್ದೀನಿ ನಾನು. ಟ್ಯಾನ್ ಆಫ್ ಏನಿದೆ, ಇವಾಗ ಸೈನ್ ಇದ್ದಲ್ಲಿ ನಾನು ಇದನ್ನು ಬರಿಬೋದಾ, ಟ್ಯಾನ್ ಇನ್ವರ್ಸ್ ಆಫ್ 3/4 ಮಾಡಿದ್ದೀನಿ. ಅಗೇನ್ ಕಾಟ್ ಇದ್ದದ್ದು ಟ್ಯಾನ್ ಒಳಗೆ ಕನ್ವರ್ಟ್ ಮಾಡಿಕೊಂಡು ಟ್ಯಾನ್ ಇನ್ವರ್ಸ್ ಆಫ್ 2/3 ಮಾಡ್ಕೊಂಡ್ವಿ. ಇವಾಗ ಟ್ಯಾನ್ x ಪ್ಲಸ್ y ಫಾರ್ಮುಲಾ ಬರೀಬೋದಲ್ವಾ. ಟ್ಯಾನ್ x ಪ್ಲಸ್ y ಫಾರ್ಮುಲಾ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಟ್ಯಾನ್ x ಪ್ಲಸ್ ಟ್ಯಾನ್ y ಅಗೇನ್ 1 ಮೈನಸ್ ಟ್ಯಾನ್ x ಇಂಟು ಟ್ಯಾನ್ y. ಆಗ ಆಟೋಮೆಟಿಕ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಉಳಿದಿರೋದು ಆನ್ಸರ್ನ ನಾನು ಡೈರೆಕ್ಟಾಗಿ ಬರೀತಾ ಇರೋದು, ಇಲ್ಲಿ 3/4 ಪ್ಲಸ್ ಇಲ್ಲಿ 2/3 ಡಿವೈಡ್ ಬೈ 1 ಮೈನಸ್ 3/4 ಇಂಟು 2/3 ಉಳಿಯುತ್ತೆ. ಸರ್ ಇಲ್ಲಿ ಎಲ್ಲೋ ಇದು ಟಿಗ್ನೋಮೆಂಟ್ರಿ ನೋಡಿ ಸ್ಟೂಡೆಂಟ್ಸ್, ಆ್ಯಕ್ಚುಲಿ ನೀವು ಟ್ಯಾನ್ x ಅಂತ ಬರೀತಾರೆ, ಇದು ಪೂರ x ಅಂತ ತೊಗೊಂಡ್ರಿ ಅನ್ಕೊಳ್ಳಿ, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಟ್ಯಾನ್ ಇನ್ವರ್ಸ್ x ಪ್ಲಸ್ ಟ್ಯಾನ್ ಇನ್ವರ್ಸ್ y ಅಂತ ಬರೀತಿಲ್ಲ, ಅಲ್ಲಿನೂ ಟ್ಯಾನ್ ಕ್ಯಾನ್ಸಲ್, ಎಲ್ಲನೂ ಟ್ಯಾನ್ ಕ್ಯಾನ್ಸಲ್ ಮಾಡಿ ಬರ್ದಿರೋದು. ಈಗ ಜಸ್ಟ್ LCM ತೊಗೊಂಡು ಬರೆದ್ರೆ ಮುಗೀತು ನೋಡಿ. ಇಲ್ಲಿ ಏನಾಗುತ್ತೆ, 12 LCM ಆಗುತ್ತೆ. 12 ಅಂದರೆ ಇಲ್ಲಿ 3 ಮಲ್ಟಿಪ್ಲೈ, ಇಲ್ಲಿ 4 ಮಲ್ಟಿಪ್ಲೈ, 3 ಇಂಟು 3 9 ಪ್ಲಸ್ 4 ಇಂಟು 2 8 ಆ್ಯಂಡ್ ಹೋಲ್ ಡಿವೈಡ್ ಬೈ, ಇಲ್ಲಿನೂ 12 ಆಯ್ತಾ, ಇದು ಇಲ್ಲಿನೂ 12 ಆಗುತ್ತೆ ನೋಡಿ LCM. ಅಂದರೆ ಇಲ್ಲಿ 12 ಮೈನಸ್ 3 ಇಂಟು 6 ಆಯಿತು. ಈ ಎರಡು 12 ಕ್ಯಾನ್ಸಲ್ ಮಾಡ್ಕೊಳ್ಳಿ. 9 ಪ್ಲಸ್ 8 ಅಂತಂದರೆ 17 ಬೈ 6 ಈಸ್ ದ ಲಾಸ್ಟ್ ಆನ್ಸರ್. ಓಕೆ, ಸೊ ಇದು ಈಸಿ ಇತ್ತಲ್ವಾ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಅರ್ಥ ಆಗಿದ್ದರೆ ಎಲ್ಲರೂ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಅಂದರೆ ಈ ಚಾಪ್ಟರ್ ಮೊದಲಿಗೆ ಬಹಳ ಸಣ್ಣದಿದೆ. ಸೊ ಅದರಲ್ಲಿ ಎಕ್ಸಸೈಸ್ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಮಿಸ್ಲೇನಿಯಸ್ ಎಕ್ಸಸೈಸ್ ಅಲ್ಲಿ ಯಾವ್ದಾದ್ರು ಚಾಪ್ಟರ್ ಮೇಲೆ ಬರುತ್ತೆ ಕ್ವಶನ್ ಅಂದ್ರೆ ಅದು ಇನ್ವರ್ಸ್ ಟ್ರಿಗೊನೋಮೆಟ್ರಿ ಮೇಲೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಮಿಸ್ಲೇನಿಯಸ್ ಎಕ್ಸಸೈಸ್. ಓಕೆ, ಸೊ ಬಂದ್ರೆ ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಬಂದಿರೋದು 3 ಮಾರ್ಕ್ಸ್ ಕ್ವಶನ್ಸ್ಗಳೇ ಜಾಸ್ತಿ ಅವರು ಕೇಳಿದ್ದಾರೆ ಸ್ಟೂಡೆಂಟ್ಸ್.
ನೋಡೋಣ. ಮೊದಲಾಗಿ ಫಸ್ಟ್ ಕ್ವಶನ್, ಎಲ್ಲ ಕ್ವಶನ್ ಒಂದು ಈಸಿಯೆಸ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಂಡ್ ವರೆಗೂ ಈ ವಿಡಿಯೋನ ನೋಡಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೋಡಿ ಮೊದಲಾಗಿ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ 13π/6 ಅಂತ ಇದೆ. ಓಕೆ ಸ್ಟೂಡೆಂಟ್ಸ್, ಮೊದಲಿಗೆ ನಾವು ಕಲ್ತಿರೋದೇನು ಇಲ್ಲಿವರೆಗೂ ಕಾಸ್ ಇನ್ವರ್ಸ್ ಕಾಸ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ ಏನಿದೆಯಲ್ಲ ನಮ್ದು ಇದು ರೇಂಜು, ಇದು ಕೊಟ್ಟಿರುವಂತ 13π/6 ನಮ್ಮ ರೇಂಜ್ ಒಳಗೆ ಇಲ್ಲ, ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಒಳಗೆ ಬಿಲಾಂಗ್ಸ್ ಟು ಆಗಲ್ಲ. ಯಾವುದು ಕಾಸ್ ಆಫ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ 0 to π. ಸೊ ಇದರಲ್ಲಿ ಈ ರಿಸಲ್ಟ್ ಬಿಲಾಂಗ್ಸ್ ಟು ಆಗೋದಿಲ್ಲ. ಅದಕ್ಕೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಮೋರ್ ದನ್ 300 ಡಿಗ್ರಿ ಇಷ್ಟೇ ಬರುತ್ತೆ. ಸೊ ಹಾಗಾಗಿ ಇದು ಬಿಲಾಂಗ್ಸ್ ಟು ಆಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಕೋಬೇಕು, ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ಯಾವ ತರ ಸಿಂಪ್ಲಿಫೈ ಮಾಡ್ಕೋಬೇಕು ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಇದನ್ನ ಇರೇಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಸ್ ಇನ್ವರ್ಸ್ ಆಫ್ ಇಲ್ಲಿ 13π ಇದೆ ಸ್ಟೂಡೆಂಟ್ಸ್. ಸೊ ನಾವು ಯೂಶಲಿ π ಮೈನಸ್ ಈ ತರ ತಗೋತಿದ್ವಿ. 13 ಇರೋದ್ರಿಂದ 6 ಗಿಂತಲೂ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ 2π ಅಂತ ತಗೋಬೇಕು. 2π ಪ್ಲಸ್ π/6. ಸರ್ ಇದು ಹೇಗೆ ತಗೊಂಡಿ ಸರ್ ಅಂತಂದ್ರೆ ಇಲ್ಲಿ ನಾವು ಏನಿಲ್ಲ ಅಂದ್ರೆ 1 ಬರ್ಕೋಬಹುದಲ್ವಾ. ಸೊ ನಾನು ಇವಾಗ ಇಲ್ಲಿ LCM ತಗೋತೀನಿ ಸ್ಟೂಡೆಂಟ್ಸ್. 6 ಆಗುತ್ತೆ ಅಂದ್ರೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ತೀರಾ, 6 ಮಲ್ಟಿಪ್ಲೈ ಮಾಡ್ತೀರಾ. 6 × 2 ಎಷ್ಟಾಗುತ್ತೆ, 12π ಆಗುತ್ತೆ. ಅಗೇನ್ π ಅಂದ್ರೆ ಅಗೇನ್ ನಮಗೆ ಆನ್ಸರ್ ಬರುವಂತದ್ದು 13π/6. ಅಲ್ಲಿದೆ ನಮ್ದು ಕ್ವಶನ್. ಸೊ ಈ ಜಾಗದಲ್ಲಿ ನಾವು ಇದನ್ನ ಬರೀಬಹುದು ಅಂದಂಗಾಯ್ತಲ್ವಾ. ಎಸ್, ಸೊ ಇವಾಗ ನಾವು ತಗೊಂಡಿರುವಂತ ರಿಸಲ್ಟ್ಸ್ 2π 2 ಪ್ಲಸ್ π/6 ಅಂತ ಹೇಳಿ. ಓಕೆ, ಸೊ ಇದಾದ್ಮೇಲೆ ಇವಾಗ ನಮ್ಗೆ ಗೊತ್ತಿದೆ 2π ಅಂತಂದ್ರೆ ಏನಿದೆ ಸ್ಟೂಡೆಂಟ್ಸ್. 2π ಅಂತಂದ್ರೆ 360 ಡಿಗ್ರಿ ಆಗುವಂಥದ್ದು. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 360 ಮೈನಸ್ θ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 360 ಪ್ಲಸ್ θ ಆಗುತ್ತೆ. ಅಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾನು ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಕಾಸ್ ಅಂತಾನೆ ಬರ್ಕೋತೀವಿ. 360 ಚೇಂಜ್ ಆಗೋದಿಲ್ಲ. ಹಾಗೆ ಸೈನ್ ಕೂಡ ಪಾಸಿಟಿವ್ ಇರುತ್ತೆ ಅಂದ್ರೆ ಕಾಸ್ θ ಅಂತ ಬರೀತಿದ್ವಿ. ಸೊ ಕಾಸ್ ಆಫ್ π/6 ಇವಾಗ ಬೇಕಿದ್ರೆ ಕ್ಯಾನ್ಸಲ್ ಆಗುತ್ತೆ. ಯಾಕೆ ಅಂತಂದ್ರೆ ಈ π/6 ಅಂದ್ರೆ ಎಷ್ಟು, 30 ಡಿಗ್ರಿ ನಮ್ದು ರೇಂಜ್ ಒಳಗೆ ಬರ್ತಾ ಇದೆ. ಕಾಸ್ ಅದು ರೇಂಜ್ ಒಳಗೆ ಏನಿದೆ 0 to π ಇದೆ ಕಾಸ್ ಇನ್ವರ್ಸ್. ಸೊ ಅದ್ರ ರೇಂಜ್ ಒಳಗೆ ಬರ್ತಾ ಇದೆ ಅಂದ್ರೆ ನಾವು ಇದನ್ನ ಬರೀಬಹುದು. ಅಂದ್ರೆ ಫೈನಲ್ ಆನ್ಸರ್ π/6 ಅಂತ ಹೇಳಿ. ಇದನ್ನ ಬೇಕಿದ್ರೆ ಮುಂದೆ ಬರೀರಿ. ಇಸ್ ಬಿಲಾಂಗ್ಸ್ ಟು ಅವರ್ ಪ್ರಿನ್ಸಿಪಲ್ ವ್ಯಾಲ್ಯೂ 0 to ಇದೇ ತರ ಇದೆ. ಸೆಕೆಂಡ್ ಕ್ವಶನ್ ಕೂಡ 7π/6 ಇದನ್ನು ನಮ್ಮ ರೇಂಜ್ ಏನಿದೆ ಟ್ಯಾನ್ ರೇಂಜು -90 to +90 ಓಪನ್ ಇಂಟರ್ವಲ್ ಇದೆ. ಸೊ ಹಾಗಾಗಿ ಇದು ಬಿಲಾಂಗ್ಸ್ ಆಗ್ತಾ ಇಲ್ಲ. ಇದನ್ನು ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಜಸ್ಟ್ 7 ಇದೆ, ಇಲ್ಲಿ 6 ಇದೆ ಸ್ಟೂಡೆಂಟ್ಸ್. ಇವಾಗ ಮಾಡಿದ್ರೆ 2π ತಗೊಂಡಿದೆ ಯಾಕಂದ್ರೆ ಜಾಸ್ತಿ ಆಗಿತ್ತು. ಸೊ ಇದು ಒಂದೇ ಡಿಫ್ರೆನ್ಸ್ ಇದೆ. ಅಂದ್ರೆ ಇಲ್ಲಿ ನಾವ್ ಏನ್ ಮಾಡಬೇಕು, π ಪ್ಲಸ್ π/6 ತಗೋಬೇಕು. ಓಕೆ, ಸೊ ನೀವು ಬೇಕಿದ್ರೆ LCM ತಗೊಳ್ಳಿ. 6 ಆಗುತ್ತೆ, 6π ಪ್ಲಸ್ π ಅಂತಂದ್ರೆ ಎಷ್ಟಾಗುತ್ತೆ ನೋಡಿ, 7π ಆಗುತ್ತಲ್ವಾ. ಸೊ ಇವಾಗ ಅಂತ ಮೇಲ್ಗಡೆ ದೊಡ್ಡದಿತ್ತು, ಹಾಗಾಗಿ ನಾನು ಪ್ಲಸ್ ತಗೊಂಡೆ. ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಹೊಳೆ ಅದೇ ಆನ್ಸರ್ ಬರ್ತಾ ಇದೆ. ಓಕೆ, ಇವಾಗ ಇದ್ರದ್ದು ಆನ್ಸರ್ ಏನಾಗುತ್ತೆ ನೋಡಿ, ಟ್ಯಾನ್ ಆಸ್ ಇಟ್ ಬರ್ಕೊಳ್ತಾರೆ ಟ್ಯಾನ್ ಆಫ್ 180 ಪ್ಲಸ್ θ ಥರ್ಡ್ ಕ್ವಾಡ್ರೆಂಟ್ ಆಗುತ್ತೆ. ಸೊ 180 ಪ್ಲಸ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಸೊ 180 ಬಂದಿರೋದು ಚೇಂಜ್ ಆಗೋದಿಲ್ಲ. ಸೊ ಟ್ಯಾನ್ ಆಫ್ θನೇ ಆಗುವಂಥದ್ದು. ಸೊ ಟ್ಯಾನ್ π/6 ಆಗುತ್ತೆ. ಇವಾಗ ಎರಡು ರಿಸಲ್ಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದ್ರೆ π/6 ಅಂದ್ರೆ 30 ಡಿಗ್ರಿ ಈಸ್ ಬಿಲಾಂಗ್ಸ್ ಟು ಯುವರ್ ರೇಂಜ್. ರೇಂಜ್ ಏನಿದೆ ನಾವು ರೇಂಜ್ ನ -90 to 90 ಅಂತ ಬರೀತೀವಲ್ವಾ. ಸೊ ಇದರಲ್ಲಿ ಬಿಲಾಂಗ್ಸ್ ಟು ಆಗ್ತಾ ಇದೆ. ಅಂದ್ರೆ π/6 ಎರಡರದ್ದು ಆನ್ಸರ್ π/6 ಬರ್ತಾ ಇರುವಂಥದ್ದು. ಓಕೆ, ಸೊ ಇದೇನಾದ್ರೂ ನಿಮ್ಮ ಎಕ್ಸಾಮ್ ಅಲ್ಲಿ ಏನಾದ್ರೂ ಕೇಳಿದ್ರೆ ಜಸ್ಟ್ 2 ಮಾರ್ಕ್ಸ್ ಅಲ್ಲಿ ಬರುವಂತದ್ದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. 2 sin ಇನ್ವರ್ಸ್ ಆಫ್ 3/5 = tan ಇನ್ವರ್ಸ್ ಆಫ್ 24/7 ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಯಾವ ತರ? ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಟ್ಯಾನ್ ಈ ಕಡೆ ತಗೊಂತಾ ಇದ್ದೀನಿ ಸ್ಟೂಡೆಂಟ್ಸ್. ಟ್ಯಾನ್ ಈ ಕಡೆ ಬಂದ್ರೆ ಟ್ಯಾನ್ ಇನ್ವರ್ಸ್ ಇದ್ದದ್ದು ಈ ಕಡೆ ಬಂದ್ರೆ ಟಿಗ್ನೋಮೆಟ್ರಿ ಆಗುತ್ತೆ. ಟ್ಯಾನ್ ಆಫ್ 2 sin 3/5 ಇದೆ. ಓಕೆ, = ಇದನ್ನ ನಾವು ಪ್ರೂವ್ ಮಾಡಬೇಕು 24/7 ಅಂತ ಹೇಳಿ. ಕರೆಕ್ಟಾ? ಜಸ್ಟ್ ನಾನು ಏನ್ ಮಾಡ್ಕೊಂಡೆ ಇದನ್ನ ಈ ಕಡೆ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ನಾನು ಈ LHS ರಿಸಲ್ಟ್ ನ ಕನ್ಸಿಡರ್ ಮಾಡ್ಕೊತೀನಿ. ಏನಿದೆ ಟ್ಯಾನ್ ಆಫ್ 2 × ಇದಕ್ಕೆ ಪೂರಾ ನಾನು θ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಈ ಪಾರ್ಟ್ಗೆ ಪೂರಾ θ ಅಂತ ಡಿನೋಟ್ ಮಾಡೋದು ಅಂದ್ರೆ ಟ್ಯಾನ್ 2θ ಆಗುತ್ತೆ. ಸೊ ಟ್ಯಾನ್ 2θ ದ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್? ಟ್ಯಾನ್ 2θ ದ ಫಾರ್ಮುಲಾ ಇದೆ 2 tan θ ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ θ ಅಂತ ಇದೆ. ಕರೆಕ್ಟಾ? ಸೊ ಇದು ನಮ್ದು ಟ್ಯಾನ್ 2θ ಫಾರ್ಮುಲಾ. ಅಂದ್ರೆ ನಾನು ಇವಾಗ θ ಇದ್ದಲ್ಲಿ ಈ ಒಂದು ರಿಸಲ್ಟ್ ನ ತಗೋಬೇಕು. ಏನದು θ = sin ಇನ್ವರ್ಸ್ ಆಫ್ 3/5 ಅಂತ ತಗೊಂಡೆ ಅನ್ಕೊಳ್ಳಿ. ಓಕೆ, ಇವಾಗ ನಾನು ಸೈನ್ ಈ ಕಡೆ ತಗೊಂಡ್ರೆ ಇದೇನಾಗುತ್ತೆ, ಟಿಗ್ನೋಮೆಟ್ರಿ ಆಗುತ್ತೆ. sin θ = 3/5 ಆಗುತ್ತೆ. ಇವಾಗ ಈ θ ಜಾಗದಲ್ಲಿ ನಾನು ಸೈನ್ ಇನ್ವರ್ಸ್ ಹಾಕಿದ್ರೆ ಅಂದ್ರೆ ಟ್ಯಾನ್ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಲ್ಲ. ಅದನ್ನೇ ನಾನು ಟ್ಯಾನ್ ಇನ್ವರ್ಸ್ ಒಳಗೆ ಬರ್ಕೊಂಡ್ಬಿಟ್ರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದಂದ್ರೆ ಇವಾಗ ಸೈನ್ದು ಫಾರ್ಮುಲಾ ಇದೆ. ಸೊ ಇಲ್ಲಿ ನಾನು ಪೈಥಾಗೋರಸ್ ಥಿಯರಮ್ ನ ಅಪ್ಲೈ ಮಾಡ್ಕೊಂತೀನಿ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇಲ್ಲಿ θ ಇದೆ ಅಂತ ಅನ್ಕೊಳ್ಳೋಣ. θ ಫಾರ್ಮುಲಾ ಏನಾಗುತ್ತೆ, ಅಪೋಸಿಟ್ ಎಷ್ಟಿದೆ 3 ಇದೆ, ಹೈಪೋಟಿನ್ ಎಷ್ಟಿದೆ 5 ಇದೆ. ಆಬ್ವಿಯಸ್ಲಿ ಇದು ಎಷ್ಟಾಗಿರುತ್ತೆ 4 ಆಗಿರುತ್ತೆ ಅಲ್ವಾ ಸ್ಟೂಡೆಂಟ್ಸ್. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಕೊಳ್ಳಿ. ಯಾವ ತರ ಅಂದ್ರೆ 5² ಅಂದ್ರೆ 25 ಮೈನಸ್ 9 ಮಾಡಿದ್ರೆ 16 ಬರುತ್ತೆ. √16 ಆನ್ಸರ್ ಆಗುತ್ತೆ 4. ಕರೆಕ್ಟಾ? ಸೊ ಇದೇ ರಿಸಲ್ಟ್ಗೆ ನಾನು ಟ್ಯಾನ್ θ ಅದು ಫಾರ್ಮುಲಾ ಹಾಕ್ತೀನಿ. ಟ್ಯಾನ್ θ = ಎಷ್ಟಾಗುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಎಷ್ಟಿದೆ 3 ಇದೆ, ಅಡ್ಜಸೆಂಟ್ ಸೈಡ್ ಎಷ್ಟಾಗುತ್ತೆ 4 ಆಗುತ್ತೆ. ಇವಾಗ ಬೇಕಿದ್ರೆ ನೀವು ಟ್ಯಾನ್ ನ ಈ ಕಡೆ ರಿವರ್ಸ್ ಮಾಡ್ಕೊಂಬಿಡಿ.
ಓಕೆ, ಸೊ ನಾ ಇವಾಗ ಏನೇನು ಮಾಡಿದೆ ಅರ್ಥ ಆಯ್ತಲ್ವಾ. ಸೊ ಟ್ಯಾನ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಆಗ ಮತ್ತೆ ಟೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 3/4 ಆಗುತ್ತೆ. ಓಕೆ, ಈ ಟೀಟಾ ಜಾಗದಲ್ಲಿ ಈ ಹೊಸದಾಗಿ ಬಂದಿರುವಂಥ ಆನ್ಸರ್ಸ್ನ ಫಿಲ್ಅಪ್ ಮಾಡ್ಕೊಂಡ್ರೆ ನಮಗೆ ಆನ್ಸರ್ ಬರುವಂಥದ್ದು ನೋಡಿ. ಸೊ ಟ್ಯಾನ್ ಆಫ್ 2 ಇಂಟು ಟೀಟಾ ಇಸ್ ಈಕ್ವಲ್ಸ್ ಟು ಏನು ತೊಗೊಂಡಿದ್ದೀನೋ ಅದನ್ನ ಇಲ್ಲಿ ಬರೀತಾ ಹೋಗ್ತೀನಿ. ಸೈನ್ ಇನ್ವರ್ಸ್ ಆಫ್ 3/5 ಇತ್ತು ಇಸ್ ಈಕ್ವಲ್ಸ್ ಟು, ಇಲ್ಲಿ ನಾನು ಕ್ವಶನ್ ಬರ್ಕೊಳ್ಳೋ ಸಲುವಾಗಿ ಆಸ್ ಇಟ್ ಇಸ್ ಬರ್ದೆ. ಅದಾದ್ಮೇಲೆ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 2 ಇಂಟು ಟ್ಯಾನ್ ಆಫ್ ಟೀಟಾ. ಟೀಟಾ ಅಂದರೆ ಇವಾಗ ಈ ರಿಸಲ್ಟ್ ಬಂದಿದೆ ಅಲ್ವಾ, ಇದನ್ನ ಸಿಂಪ್ಲಿಫೈ ಮಾಡಿದ ತಕ್ಷಣ ಈ ರಿಸಲ್ಟ್ನ ಬರೀತೀನಿ, ಯಾಕಂದ್ರೆ ನನಗೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ 3/4 ಹೋಲ್ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್. ಟೀಟಾ ಅಂದರೆ ಅಗೇನ್ ಸ್ಕ್ವೇರ್ ಇದೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ ಒಂದು ಟ್ಯಾನ್ ಇದೆ, ಅಗೇನ್ ಹೋಲ್ ಸ್ಕ್ವೇರ್ ಒಂದಿದೆ. ಓಕೆ, ಸೊ ಸ್ಕ್ವೇರ್ನ ನಾನು ಪೂರ ಹೊರಗಡೆ ಬರುತ್ತಾ ಇದ್ದೀನಿ. ಟೀಟಾ ಜಾಗದಲ್ಲಿ ಏನು ತಗೋಬೇಕು, ಈ ಹೊಸದಾಗಿ ಬಂದಿರುವಂಥ ರಿಸಲ್ಟು ಟ್ಯಾನ್ ಇನ್ವರ್ಸ್ ಆಫ್ 3/4. ಅರ್ಥ ಆಯ್ತಲ್ವಾ. ಇವಾಗ ಬೇಕಿದ್ರೆ ಎಲ್ಲ ಟ್ಯಾನ್ ಇನ್ವರ್ಸ್ ಟ್ಯಾನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ. ಓಕೆ, ಉಳಿದಿರುವಂಥ ರಿಸಲ್ಟ್ಸ್ ಏನು, 2 ಇಂಟು 3/4 ಡಿವೈಡ್ ಬೈ 1 ಮೈನಸ್ 3/4. ಇದಕ್ಕೆ ನಾವು ಸ್ಕ್ವೇರ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ 2 1 ಅಗೇನ್ ಇಲ್ಲಿ 2 2 ಅಂದರೆ ಇದಾಗುತ್ತೆ 3/2. ಅಗೇನ್ ಇಲ್ಲಿ ಸಿಂಪ್ಲಿಫೈ ಮಾಡಿ 1 ಮೈನಸ್ 3 ಸ್ಕ್ವೇರ್ ಆನ್ಸರ್ 9 ಆಗುತ್ತೆ, 4 ಸ್ಕ್ವೇರ್ ಆನ್ಸರ್ 16 ಆಗುತ್ತೆ. ಓಕೆ, ಸೊ ಅಗೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ 3/2. ಇಲ್ಲಿ ನಾನು ರೆಸಿಪ್ರೋಕಲ್ ತೊಗೊಂಡು ಬರೀತಾ ಇದ್ದೀನಿ. LCM ತೊಗೊಂಡ್ರೆ ಎಷ್ಟಾಗುತ್ತೆ, 16 ಆಗುತ್ತೆ. ಅದು ಮೇಲ್ಗಡೆ ಹೋಗ್ಬಿಡುತ್ತಲ್ವಾ, ನಾನು ಇದು ಇವಾಗ ಆಲ್ರೆಡಿ ಡಿವೈಡ್ ಬೈ ಇದು ಮೇಲ್ಗಡೆ ಹೋಗುತ್ತೆ, ಅಂದರೆ ಕೆಳಗಡೆ ಆಗುತ್ತೆ 16 ಮೈನಸ್ 9 ಆಗುತ್ತೆ, ಯಾಕಂದ್ರೆ ಇಲ್ಲಿ ಏನಿಲ್ಲ 1 ಇರುತ್ತೆ, 16 ಮೈನಸ್ 9 ಮಾಡ್ತೀವಿ. ಕರೆಕ್ಟ್. ಓಕೆ, ಅಗೇನ್ 3 ಇಂಟು 2 3/2 ಇಂಟು 16 ಮೈನಸ್ 9 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 7 ಆಗುತ್ತಲ್ವಾ. ಎಸ್, ಸೊ ಇವಾಗ ಕ್ಯಾನ್ಸಲ್ ಮಾಡಿ. 2 1 2 8 8 3 ಎಷ್ಟಾಗುತ್ತೆ, 24/7 ಬಂತಲ್ವಾ ಸ್ಟೂಡೆಂಟ್ಸ್ ನಮ್ಗೆ ಆನ್ಸರ್. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು ನಾವು ಇಲ್ಲಿ. ಓಕೆ, ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇದು ಕೇಳಿದ್ರೆ 3 ಮಾರ್ಕ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಅರ್ಥ ಆಯ್ತಲ್ವಾ. ಸೊ ಬರುವಂತ ಚಾನ್ಸಸ್ ಜಾಸ್ತಿ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಒನ್. ಓಕೆ ಸ್ಟೂಡೆಂಟ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಯಾಕೆಂದ್ರೆ ನೀವು ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದು ನೋಡಿ, ಮಿಸ್ಲೇನಿಯಸ್ ಎಲ್ಲ ಏನಾದರೂ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಈ ಥರ ಕ್ವಶನ್ಸ್ಗಳು ಬಂದಿದೆ. ಆಮೇಲೆ ಲಾಸ್ಟ್ ಇಯರ್ ನಾವು ಕ್ವಶನ್ ಪೇಪರ್ ನೋಡಿದ್ರೆ ಆನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ಎಕ್ಸಾಮ್ 2 ಅಲ್ಲಿ ಬಂದಿರುವಂಥದ್ದು, ಎಕ್ಸಾಮ್ 1 ಅಲ್ಲಿನೂ ಬಂದಿರುವಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿಂದ ಏನಿದೆ ನೋಡಿ 4 5 6 ಎಲ್ಲ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಅಪ್ ಟು 7 ವರ್ಗು. ಓಕೆ, ಸೊ ನೋಡಿ ಇವಾಗ 4th ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು, ಇಲ್ಲಿನ ಮೇನ್ ಸೇಮ್ ಫಾರ್ಮುಲಾನೇ ಪ್ರೆಸ್ ಮಾಡಿ ಸ್ಟ್ಯಾನ್ನ ಈ ಕಡೆ ತೊಗೊಂಡ್ಬಂದ್ಬಿಡಿ. ಏನಾಗ್ಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಇದು ಈ ಕಡೆ ಬಂದರೆ ಟ್ಯಾನ್ ಆಗುತ್ತೆ. ಅಗೇನ್ ಇಲ್ಲಿ ಸೈನ್ ಇನ್ವರ್ಸ್ ಆಫ್ 8/17 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5. ಓಕೆ, ಇಸ್ ಈಕ್ವಲ್ಸ್ ಟು ನಾನು ಫೈನಲಿ ಪ್ರೂವ್ ಮಾಡಬೇಕು 77 ಡಿವೈಡ್ ಬೈ 36 ಅಂತ ಹೇಳಿ. ಕರೆಕ್ಟಾ. ಓಕೆ, ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ನಾನು ಏನು ಮಾಡ್ತೀನಿ, ಪೂರಾ θ1 ಆ್ಯಂಡ್ θ2 ಅಥವಾ A ಪ್ಲಸ್ B ಅಂತ ಡಿನೋಟ್ ಮಾಡ್ಕೊತೀನಿ. ಓಕೆ, ಟ್ಯಾನ್ ಆಫ್ ಈ ಪೂರಾ ಪಾರ್ಟ್ಗೆ A ಅಂತ ತಗೋತೀನಿ, ಅಗೇನ್ ಈ ಪೂರಾ ಪಾರ್ಟ್ಗೆ B ಅಂತ ತಗೋತೀನಿ. ಟ್ಯಾನ್ A ಪ್ಲಸ್ B ಇದು ಫಾರ್ಮುಲಾ ಏನಿದೆ ಅಂತಂದ್ರೆ ಟ್ಯಾನ್ ಆಫ್ A ಪ್ಲಸ್ ಟ್ಯಾನ್ ಆಫ್ B ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಆಫ್ A ಇಂಟು ಟ್ಯಾನ್ ಆಫ್ B ಇದೆ. ಕರೆಕ್ಟಾ. ಓಕೆ, ಸೊ ಈ ಫಾರ್ಮುಲಾನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಂತಂದ್ರೆ ಈ ಎ ಜಾಗದಲ್ಲಿ ನಾವೇನು ಪೂರ ಇದನ್ನ ಡಿನೋಟ್ ಮಾಡ್ಕೊಳ್ತೀವಲ್ಲ, ಇದು ನಮಗೆ ಟ್ಯಾನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಇದನ್ನ ಎ ಅಂತ ತಗೊಂಡ್ವಿ, ಇದನ್ನ ಬಿ ಅಂತ ತಗೊಂಡ್ವಿ ಅಂದ್ರೆ ಸಿಂಪ್ಲಿಫೈ ಮಾಡುವಾಗ ಇಲ್ಲಿ ನೋಡಿ ಎ ಇಲ್ಲಿ ಇದೆಯಲ್ವಾ, ಸೊ ಎ ಜಾಗದಲ್ಲಿ ನಾನು ಸೈನ್ ಇನ್ವರ್ಸ್ ಬರ್ಕೊಂಡ್ರೆ ಅವಾಗ ಎರಡು ಕ್ಯಾನ್ಸಲ್ ಆಗಲ್ಲ. ಅದೇ ಟ್ಯಾನ್ ಇನ್ವರ್ಸ್ ಆಗಿದ್ರೆ ಟ್ಯಾನ್ ಮತ್ತೆ ಹೊರಗಡೆ ಟ್ಯಾನ್ ಎರಡು ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ, ಟ್ಯಾನ್ ಇನ್ವರ್ಸ್ ಮತ್ತೆ ಟ್ಯಾನು. ಸೊ ಆ ಸಲುವಾಗಿ ನಾನು ಎ ಇಸ್ ಈಕ್ವಲ್ಸ್ ಟು ಏನು ಡಿನೋಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ 8/17 ಇದೆ. ಸೊ ಸೈನ್ ಈ ಕಡೆ ತಗೊಂಡ್ಬಿಟ್ರೆ ಇದು ಟ್ರಿಗ್ನೋಮೆಟ್ರಿ ಆಗುತ್ತೆ. ಸೈನ್ ಆಫ್ ಎ ಇಸ್ ಈಕ್ವಲ್ಸ್ ಟು 8/17 ಅಂದ್ರೆ ಅಗೇನ್ ಇಲ್ಲಿ ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳೋಣ ಆಂಗಲ್. ಸೊ ಅಕಾರ್ಡಿಂಗ್ ಟು ಸೈನ್ ಫಾರ್ಮುಲಾ ಏನಿದೆ, ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಇದು 8 ಆಗುತ್ತೆ, ಇದು 17 ಅಂದ್ರೆ ಇದು ಎಷ್ಟಾಗುತ್ತೆ. ಸೊ ಇದನ್ನ ಫೈಂಡ್ ಮಾಡೋದು ಬಹಳ ಈಸಿ ಸ್ಟೂಡೆಂಟ್ಸ್. ಯಾವ ತರ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಫಾರ್ಮುಲಾ ಇದೆಲ್ಲ ಪೈಥಾಗೋರಸ್ ಥಿಯರಮ್. ಸೊ ಇದು ಆಲ್ರೆಡಿ ಗೊತ್ತಿದೆ ಅಂದ್ರೆ ಇದನ್ನ ಮಾಡ್ಬೇಕಂದ್ರೆ ಇಲ್ಲಿ 17 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. 17 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ, 286 ಆಗುತ್ತೆ. 8 ಸ್ಕ್ವೇರ್ ಆನ್ಸರ್ 64. 287 ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, 225 ಆಗುತ್ತಲ್ವಾ. ಸೊ 225 ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಬಂತ ತಕ್ಷಣ 225 ಆನ್ಸರ್ ಆಗುತ್ತೆ 15 ಅಂತಂದ್ರೆ ಈ ರಿಸಲ್ಟ್ ಆಗಿದೆ 15. ಸೊ ಇದನ್ನ ಯಾಕೆ ನಾನು ಫೈಂಡ್ ಮಾಡಂದ್ರೆ ಇವಾಗ ಸೈನ್ ಇದ್ದದನ್ನ ನಾನು ಟ್ಯಾನ್ ಫಾರ್ಮುಲಾ ಬರೀತೀನಿ. ಟ್ಯಾನ್ ಏನಾಗುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಎಷ್ಟು ಬಂದಿದೆ 15, 8/15 ಬಂತು. ಇವಾಗ ಬೇಕಿದ್ರೆ ನೀವು ಏನೋ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಬರೀಬಹುದು ನೀವು. ಎ ಇಸ್ ಈಕ್ವಲ್ಸ್ ಟು ಆಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ 8/15 ಅಂತ ಹೇಳಿ. ಅಂದ್ರೆ ಈ ಎ ಜಾಗದಲ್ಲಿ ನಾನು ಇವಾಗ ಸಬ್ಸ್ಟಿಟ್ಯೂಷನ್ ಇದನ್ನ ತಗೊಂಡಿದ್ದೆ ಅಲ್ವಾ, ಸೊ ಇದು ತಗೊಂಡ್ರು ಕರೆಕ್ಟ್ ಆಗುತ್ತೆ, ಟ್ಯಾನ್ ಇನ್ವರ್ಸ್ ತಗೊಂಡ್ರು ಕರೆಕ್ಟ್ ಆಗುತ್ತೆ. ಆಗ ಈ ಎ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ ಬರ್ತದೆ, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ಇನ್ನೊಂದು ಬಿ ಒಂದಿದೆ ಅಲ್ವಾ, ಸೊ ಅದೊಂದು ಫೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಬಿ ಏನಿದೆ ಅಬ್ಸರ್ವ್ ಮಾಡಿ, ಇಲ್ಲಿ ಬಿ ರಿಸಲ್ಟ್ ಬರೀದೆ ನೋಡಿ. ಬಿ ಇಸ್ ಈಕ್ವಲ್ಸ್ ಟು ನಾನು ತಗೊಂತಾ ಇರೋದು ಇಲ್ಲಿ ಸೈನ್ ಇನ್ವರ್ಸ್ ಆಫ್
3/5 ಇದೆ. ಕರೆಕ್ಟಾ? ಅಗೇನ್ ಸೈನ್ ಈ ಕಡೆ ಬಂದ್ಬಿಟ್ರೆ ಇದು ಟ್ರಿಗ್ನೋಮೆಟ್ರಿ ಆಗುತ್ತೆ. ಸೈನ್ ಬಿ ಇಸ್ ಈಕ್ವಲ್ಸ್ ಟು 3/5 ಆಯಿತು. ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಇಲ್ಲಿ ಬಿ ಇದೆ ಅಂತ ಅನ್ಕೊಳ್ಳೋಣ. ಇದು 3 ಇತ್ತು, ಇದು 5 ಆದರೆ ಆಬ್ವಿಯಸ್ಲಿ ಇದು 4 ಆಗುತ್ತಲ್ವಾ. 5 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ? 25 ಮೈನಸ್ 9 ಅಂದರೆ √16 ಅಂದರೆ ಇದು 4 ಆಗಿತ್ತು. ಓಕೆ, ಸೊ ಇದಕ್ಕೆ ಅಗೇನ್ ನಾವು ಇಲ್ಲಿ ಟ್ಯಾನ್ ಬಿ ಇದು ಫಾರ್ಮುಲಾ. ಸೊ ಟ್ಯಾನ್ ಫಿ ಬಂದ್ರೆ 3/4 ಆಸ್ ಇಟ್ ಈಸ್ ಫಾಲೋ ಅಷ್ಟೇ. ಇದು ಬಿ ಇದೆ, ಇದು ಎ ಇದೆ. ಅಗೇನ್ ಬಿ ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತಿಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ 3/4. ಓಕೆ ಸ್ಟೂಡೆಂಟ್ಸ್, ಎರಡು ಆನ್ಸರ್ ಸಿಕ್ಕಾದ್ಮೇಲೆ ಜಸ್ಟ್ ಇದು ಫಾರ್ಮುಲಾದಲ್ಲಿ ಫಿಲ್ಅಪ್ ಮಾಡ್ಕೊಂಡ್ಬಿಟ್ರೆ ಮುಗಿತೆ ನೋಡಿ ಆನ್ಸರ್ಸ್ ನಮ್ದು. ಓಕೆನಾ? ಸೊ ನೋಡಿ ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಫಸ್ಟ್ ಈ ಒಂದು ಫಾರ್ಮುಲಾನ ತಗೊಳ್ಳೋಣ. ಏನಿದೆ ಅದೇ ನಮ್ದು ಕಂಪ್ಲೀಟ್ LHS ರಿಸಲ್ಟ್ ಇತ್ತಲ್ವಾ. ಟ್ಯಾನ್ ಆಫ್ ಎ ಅಂತಂದ್ರೆ ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಡಿನೋಟ್ ಮಾಡ್ಕೊಂಡಿದೀವಲ್ಲ, ಇದನ್ನ ಬರೀತಾ ಇದ್ದೀನಿ ಕ್ವಶನ್ ಸಲುವಾಗಿ, LHS ಸಲುವಾಗಿ. ಓಕೆ, ಸೊ ಇದ್ರದ್ದು LHS ಸಲುವಾಗಿ ಸೈನ್ ಇನ್ವರ್ಸ್ ಆಫ್ 8/17 ಪ್ಲಸ್ ಅಗೇನ್ ಬಿ ಅಂತಂದ್ರೆ ಏನ್ ತಗೊಂಡಿದ್ವಿ ಇಲ್ಲಿ ನಾವು ಸೈನ್ ಇನ್ವರ್ಸ್ ಆಫ್ 3/5 ಇದೆ. ಕರೆಕ್ಟಾ? ಇಸ್ ಈಕ್ವಲ್ಸ್ ಟು ಅಂದ್ರೆ ನಾನು ಇಲ್ಲಿ ಏನ್ ಅಪ್ಲೈ ಮಾಡ್ತಾ ಇದ್ದೀನಿ? ಸೈನ್ ಆಫ್ ಎ ಪ್ಲಸ್ ಬಿ, ಇದು ನಮ್ದು ಸಾರಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇದು ಫಾರ್ಮುಲಾ. ಓಕೆ, ಏನಾಗುತ್ತೆ? ಟ್ಯಾನ್ ಎ ಇದೆ. ಓಕೆ, ಟ್ಯಾನ್ ಆಫ್ ಎ ಅಂತಂದ್ರೆ ಇಲ್ಲಿ ನಾನು ಇದನ್ನ ತಗೊಳ್ಳೋದನ್ನ ಇವಾಗ ಎ ಅಂತಂದ್ರೆ ಹೊಸದಾಗಿ ಆನ್ಸರ್ ಬಂದಿದೆಯಲ್ವಾ ಇನ್ ಟರ್ಮ್ಸ್ ಆಫ್ ಟ್ಯಾನ್, ಇದನ್ನ ನಾವು ಇವಾಗ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 8/15 ಇದೆ. ಓಕೆ, 8/15 ಇದೆಯಲ್ವಾ ಇದು? ಎಸ್. ಸೊ ಇದನ್ನ ಇಲ್ಲಿ ಬರ್ಕೊಳ್ಳೋಣ 8/15 ಪ್ಲಸ್ ಅಗೇನ್ ಟ್ಯಾನ್ ಬಿ ಇದೆ. ಸೊ ಟ್ಯಾನ್ ಆಫ್ ಬಿ ಜಾಗದಲ್ಲಿ ಏನ್ ಬಂದಿದೆ ನೋಡಿ? ಟ್ಯಾನ್ ಇನ್ವರ್ಸ್ ಆಫ್ 3/4 ಬಂದಿದೆ ಅಲ್ವಾ? ಟ್ಯಾನ್ ಇನ್ವರ್ಸ್ ಆಫ್ 3/4. ಅಗೇನ್ ಕೆಳಗಡೆ ಕೂಡ ಸೇಮ್ ಅದೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. 1 ಮೈನಸ್ ಟ್ಯಾನ್ ಇನ್ವರ್ಸ್ ಟ್ಯಾನ್ ಆಫ್ ಏನಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ 8/15 ಇಂಟು ಟ್ಯಾನ್ ಆಫ್ ಬಿ ಇದೆ ಫಾರ್ಮುಲಾ ಪ್ರಕಾರ. ಬಿ ಅಂತಂದ್ರೆ ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ 3/4 ಇದೆ. ಓಕೆ, ಸೊ ಇದು ನಮ್ದು ಟ್ಯಾನ್ ಫಾರ್ಮುಲಾ ಅಪ್ಲೈ ಮಾಡಿದಾಯ್ತು. ಇವಾಗ ಏನಿಲ್ಲ ಸ್ಟೂಡೆಂಟ್, ಜಸ್ಟ್ ಕ್ಯಾನ್ಸಲ್ ಮಾಡ್ತಾ ಹೋಗ್ಬಿಡು. ಈ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿಬಿಡುತ್ತೆ ಎಲ್ಲ ಕಡೆನೂ. ಓಕೆ, ಸೊ ಐ ಥಿಂಕ್ ಇವಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಟ್ಯಾನ್ ಇನ್ವರ್ಸ್ಗೆ ಕನ್ವರ್ಟ್ ಮಾಡ್ಕೊಂಡೆ ಅಂತ ಹೇಳಿ. ಇದನ್ನ ಲಾಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಮುಗಿದ್ಬಿಡು. 8/15 ಪ್ಲಸ್ 3/4 ಡಿವೈಡ್ ಬೈ 1 ಮೈನಸ್ ಇದು 8/15 ಇಂಟು 3/4 ಆಯ್ತು. ಇವಾಗ LCM ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ? 15 ಇಂಟು 4 ಇದಲ್ವಾ ನಮ್ದು LCM ಆಗೋದು. 15 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ? 60 ಆಗುತ್ತಲ್ವಾ? 60 ಇಸ್ ದ LCM ಆಯ್ತು. ಸೊ 60 LCM ಆದ್ರೆ ಇಲ್ಲಿ ನಾವು 4 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 15 ಮಲ್ಟಿಪ್ಲೈ ಮಾಡಬೇಕು. ಸೊ 60 ಇಸ್ ದ LCM. ಇದು ಬರೀತಾ ಇದೆ ನೋಡಿ 60 LCM ಅಂದ್ರೆ 8 ಇಂಟು 4 32 ಆಗುತ್ತೆ ಪ್ಲಸ್ 5 ಇಂಟು 15 ಮಾಡ್ಬೇಕು. ಇಲ್ಲಿ ಇದು 15 ಇದೆ. 15 ಮಾಡಿದ್ರೆ 5 1 ಅಗೇನ್ 45 ಆಗುತ್ತೆ ಇದು. ಓಕೆ, ಸೊ ಹೋಲ್ ಡಿವೈಡ್ ಬೈ ಅಗೇನ್ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ LCM ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ 15 ಇಂಟು 4 ಮಾಡಿದ್ರೆ ಅಗೇನ್ ಇಲ್ಲಿನೂ LCM 60ನೇ ಬರುವಂತದ್ದು. ಸೊ ಇಲ್ಲಿ 60 ಆಗುತ್ತೆ ಯಾಕಂದ್ರೆ 1 ಇದೆ. ಸೊ 1 ಇಂಟು 60 ಮಾಡ್ಬೇಕಾಗುತ್ತೆ. 8 ಇಂಟು 3 24 ಆಗುತ್ತೆ. ಇವಾಗ ಈ ಎರಡು LCMಸ್ಗಳು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ನೋಡಿ ಲಾಸ್ಟ್ ಅಲ್ಲಿ ಏನ್ ಮಾಡಬೇಕು? 32 ಪ್ಲಸ್ 45 ಆಡ್ ಮಾಡಿದ್ರೆ 77 ಬಂತು. ಡಿವೈಡ್ ಬೈ 60 ಮೈನಸ್ 24 ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುವಂತದ್ದು 36. ಇದಾಗಿದೆ ನಿಮ್ದು ಲಾಸ್ಟ್ ಆನ್ಸರ್. ಕರೆಕ್ಟಾ? ಸೊ ಎಷ್ಟು ಮಾಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ 3 ಮಾರ್ಕ್ಸ್ ಬರುವಂತದ್ದು ಸ್ಟೂಡೆಂಟ್ಸ್. ಇದು 3 ಮಾರ್ಕ್ಸ್ ಅಲ್ಲಿ ಸಾಕಷ್ಟು ಸತಿ ಬಂದಿರುವಂತಹ ಕ್ವಶನ್ ಆಗಿದೆ. ಇಲ್ಲಿ ಮೇನ್ ಸ್ವಲ್ಪ ಡಿಫಿಕಲ್ಟ್ ಆಗೋದಂದ್ರೆ ಇದನ್ನ ಚೇಂಜಸ್ ಮಾಡ್ಕೋಬೇಕು, ಫಾರ್ಮುಲಾನ ಪ್ರಾಪರ್ ಆಗಿ ಅಪ್ಲೈ ಮಾಡ್ಕೊಂಡ್ರೆ ಸಾಲ್ವ್ ಮಾಡ್ಬೋದು. ಇದಕ್ಕಿಂತ ಮುಂಚೆ ಮೊದಲೆಲ್ಲ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಬೇಗನೆ ಸಾಲ್ವ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಪ್ರಾಪರ್ಟೀಸ್ಗಳು ಇಲ್ಲ ಅಂದ್ರೆ ನಾವು ಇದನ್ನ ಟ್ರಿಗ್ನೋಮೆಟ್ರಿ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಟ್ರಿಗ್ನೋಮೆಟ್ರಿದೇ ಫಾರ್ಮುಲಾನೇ ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದೇ ಚೆನ್ನಾಗಿರುವಂತದ್ದು. ನೆಕ್ಸ್ಟ್ ಒಂದು ಕ್ವಶನ್ ಕೂಡ ಇದೆ, ಅದನ್ನ ಇವಾಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲಿ ಸೇಮ್ ಏನಿದೆಪ್ಪ ಅಂದ್ರೆ ಕಾಸ್ ಒಳಗೆ ಬಂದಿದೆ. ಇದು ಕಾಸ್ ಇನ್ವರ್ಸ್. ಇವಾಗ ಕಾಸ್ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದು ಕಾಸ್ ಇನ್ವರ್ಸ್ ಇದು ಈ ಕಡೆ ಬಂದ್ರೆ ಕಾಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 12/13 ಇದೆ ಇಸ್ ಈಕ್ವಲ್ಸ್ ಟು ಇದನ್ನ ನಾನು ಪ್ರೂವ್ ಮಾಡಬೇಕು 33/65 ಅಂತ ಹೇಳಿ. ಓಕೆ, ಸೊ ಅಗೇನ್ ನಾನು ಇಲ್ಲಿ ಫಾರ್ಮುಲಾ ಬರ್ಕೊಂತ ಇದ್ದೀನಿ ಸ್ಟೂಡೆಂಟ್ಸ್. ಏನಪ್ಪಾ ಅಂತಂದ್ರೆ ಫಾರ್ಮುಲಾ ಆಗುವಂತದ್ದು ಕಾಸ್ ಆಫ್ ಇದಕ್ಕೆ ಪೂರಾ ಎ ಅಂತ ತಗೋತೀನಿ, ಇದಕ್ಕೆ ಬಿ ಅಂತ ಕಾಸ್ ಎ ಪ್ಲಸ್ ಬಿ ಅಥವಾ ನೀವು ಎಕ್ಸ್ ಪ್ಲಸ್ ವೈ ಈ ತರ ಡಿನೋಟ್ ಮಾಡ್ಕೊಳ್ಳಿ. ಕಾಸ್ ಎ ಪ್ಲಸ್ ಬಿ ಏನಾಗುತ್ತೆ? ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಆಗುತ್ತೆ. ಕರೆಕ್ಟಾ? ಓಕೆ, ಕಾಸ್ ಎ ಕಾಸ್ ಬಿ ಸೈನ್ ಎ ಸೈನ್ ಬಿ. ಕಾಸ್ದು ಏದು ರಿಸಲ್ಟ್ ಇಲ್ಲಿ ಇದೆ, ನಮಗೆ ಸೈನ್ ರಿಸಲ್ಟ್ ಕೂಡ ಬೇಕಾಗತ್ತಲ್ವಾ? ಸೊ ಹಾಗಾಗಿ ಇವಾಗ ನಾವು ಇದಕ್ಕೆ ಎ ಅಂತ ತಗೊಂಡಿದ್ವಿ. ಓಕೆ, ಸೊ ಎ ಅಂತ ತಗೊಂಡ್ರೆ ಇದನ್ನ ಸಿಂಪ್ಲಿಫೈ ಮಾಡೋಣ. ಎ ಇಸ್ ಈಕ್ವಲ್ಸ್ ಟು ಏನ್ ತಗೊಂತೀರಾ? ಕಾಸ್ ಇನ್ವರ್ಸ್ ಆಫ್ 4/5. ಓಕೆ, ಒಂದ್ ಜಾಗದಲ್ಲಿ ಕಾಸ್ ಎ ಅಂತಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಬಟ್ ಇಲ್ಲಿ ಸೈನ್ ಎ ಒಂದಿದೆ ಅಲ್ವಾ, ಹಾಗಾಗಿ ಇದನ್ನ ಸೈನ್ ಫಾರ್ಮುಲಾನು ಫೈಂಡ್ ಮಾಡ್ಕೋಬೇಕು. ಓಕೆ, ಕಾಸ್ ನ ಈ ಕಡೆ ತಗೋತೀನಿ ನಾನು, ಕಾಸ್ ಆಗುತ್ತೆ ಇದು. ಕಾಸ್ ಆಫ್ ಎ ಇಸ್ ಈಕ್ವಲ್ಸ್ ಟು ಇದಾಯ್ತು 4/5. ಅಗೇನ್ ನಾವು ಪೈಥಾಗರಸ್ ಥಿಯರಂ ಪ್ರಕಾರ ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ. ಕಾಸ್ ಫಾರ್ಮುಲಾ ಏನಾಗುತ್ತೆ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಸ್. ಇದು ಕಾಸ್ ಇತ್ತು. ಓಕೆ, ಸೊ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಸ್. ಇನ್ನೊಂದು ಇರುವುದರಿಂದ ಏನಾಗುತ್ತೆ? ಆಬ್ವಿಯಸ್ಲಿ 3 ಆಗಿರುತ್ತಲ್ವಾ? ನೋಡಿ 4² ಅಂದ್ರೆ 16 ಪ್ಲಸ್ 9 ಮಾಡಿದ್ರೆ 25. ಅಲ್ಲಿ ಇದೆ ಆನ್ಸರ್.
ಓಕೆ, ಇದಕ್ಕೆ ನಾನು ಸೈನ್ ಫಾರ್ಮುಲಾ ಹಾಕ್ತೀನಿ. ಯಾಕಂದ್ರೆ ಇಲ್ಲಿ ನಮ್ಗೆ ಬೇಕಾಗಿದ್ದು ಕಾಸ್ ಸೈನ್ ಅಷ್ಟೇ, ಟ್ಯಾನ್ ಬೇಕಾಗಿಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಟ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಮಗೆ ಸೈನ್ ಬೇಕು. ಸೊ ಸೈನ್ ಆಫ್ ಎ ಅಂತಂದ್ರೆ ಫಾರ್ಮುಲಾ ಏನಾಗುತ್ತೆ, ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ 3/5. ಇವಾಗ ಬೇಕಿದ್ರೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಇದು ಸೈನ್ ಇನ್ವರ್ಸ್ ಆಫ್ 3/5 ಆಗುತ್ತೆ. ಓಕೆ, 1 = ತಗೊಂತೀರಾ ಈ ರಿಸಲ್ಟ್ಗೆ, ಕಾಸ್ ಇನ್ವರ್ಸ್ ಆಫ್ 12/13. ಸೈನ್ ಕಾಸ್ ಈ ಕಡೆ ಬಂದ್ರೆ ಇದು ಕಾಸ್ ಬಿ = 12/13 ಆಗುತ್ತೆ. ಅಗೇನ್ ಇಲ್ಲಿ ನೀವು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ. ಎಸ್, ಇದು ಇಲ್ಲಿ ನಿಮ್ದು ಬಿ ಇದೆ. ಸೊ ಅಡ್ಜಸ್ಟೆಂಟ್ ಸೈಡ್ ಎಷ್ಟಿದೆ, 12 ಇದೆ, ಹೈಪೋಟೆನಸ್ 30 ಇದೆ. ಓಕೆ, ಸೊ ಇದನ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು, 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್ ಮಾಡ್ಕೊಂತೀರಾ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ, 13 ಸ್ಕ್ವೇರ್ ಅಂದ್ರೆ 169 ಮೈನಸ್ 144 ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಇದು 169 ಮೈನಸ್ 144. 169 ಮೈನಸ್ 144 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 25 ಬರುತ್ತೆ. 25 ರೂಟ್ ಮಾಡ್ಬೇಕಲ್ವಾ, ಸೊ ರೂಟ್ ಅಪ್ಲೈ ಮಾಡಿದ್ರೆ 5 ಆನ್ಸರ್. ಅಂದ್ರೆ ಇದಾಗಿದೆ ನಿಮ್ದು 5 ರಿಸಲ್ಟ್ಸ್. ಓಕೆ, ಸೊ ಇದೆಲ್ಲ ರಫ್ ಅಲ್ಲಿ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಇವಾಗ ಅಗೇನ್ ನಮ್ಗೆ ಸೈನ್ ದ ಫಾರ್ಮುಲಾ ಬೇಕಾಗಿರೋದು. ಸೊ ಸೈನ್ ಬಿ ದ ಫಾರ್ಮುಲಾ ಬರೀತೀನಿ. ಅಂದ್ರೆ ಏನಾಗುತ್ತೆ, 5/13 ಆಗುತ್ತೆ. ಅಂದ್ರೆ ಫೈನಲಿ ಬಿ = ಸೈನ್ ಇನ್ವರ್ಸ್ ಆಫ್ 5/13 ಆನ್ಸರ್ ಸಿಕ್ತು. ಇದು 5. ಓಕೆ, ಸೊ 2 ಆನ್ಸರ್ ಸಿಕ್ಕಾದ್ಮೇಲೆ ಇವಾಗ ನಾವು ಡೈರೆಕ್ಟ್ ಆಗಿ ಕ್ವಶನ್ಗೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇವಾಗ ಕಾಸ್ a + b ದು ಫಾರ್ಮುಲಾ ಅಂದ್ರೆ ಕಾಸ್ x + y ದು ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ನಮಗೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ನೋಡಿ. ಕಾಸ್ ಆಫ್ a ಅಂತಂದ್ರೆ ಇಲ್ಲಿ ಏನ್ ತಗೊಂಡಿದ್ದೀನಿ ನಾನು, ಇದನ್ನ ಬರ್ಕೊಳ್ಳೋಣ, ಕ್ವಶನ್ ಬರ್ಬೇಕಲ್ವಾ. ಸೊ ಹಾಗಾಗಿ ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ b ಅಂತಂದ್ರೆ 12/13. ಇದು ನಮ್ದು ಕಂಪ್ಲೀಟ್ಲಿ LHS. ಇವಾಗ ನಾನು RHL ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ = ಕಾಸ್ ಎ ಅಂತಿದೆ. ಓಕೆ, ಕಾಸ್ ಆಫ್ ಎ ಜಾಗದಲ್ಲಿ ನಾನೇನ್ ಬರ್ಕೋತಾ ಇದ್ದೀನಿ ಇವಾಗ, ಎ ಅಂತಂದ್ರೆ ನೀವು ಇಲ್ಲಿ ಇಲ್ಲಿನೂ ಎ ಇದೆ, ಇಲ್ಲಿನೂ ಇದೆ. ನಮಗೆ ಯಾವ್ದು ರಿಸಲ್ಟ್ಸ್ ಬೇಕು, ಹೊರಗಡೆ ಏನಿದೆ ಕಾಸ್ ಇದೆ ಅಂದ್ರೆ ಕಾಸ್ ಇನ್ವರ್ಸ್ ರಿಸಲ್ಟ್ ನ ಬರ್ಕೋಬೇಕಂದ್ರೆ ಕ್ಯಾನ್ಸಲ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಏನಿದೆ, ಎ = ಕಾಸ್ ಇನ್ವರ್ಸ್ ಆಫ್ 4/5 ಇದೆ. ಓಕೆ, ನೆಕ್ಸ್ಟ್ ಕಾಸ್ ಆಫ್ ಬಿ, ಕಾಸ್ ಬರೀತೀರಾ, ಬಿ ಅಂತಂದ್ರೆ ಏನಿದೆ, ಇವಾಗ ಇದನ್ನ ತಗೋಬೇಕು. ಯಾಕಂದ್ರೆ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ, ಕಾಸ್ ಇನ್ವರ್ಸ್ ಆಫ್ 12/13. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೀತಾರೆ. ಅಗೇನ್ ನೆಕ್ಸ್ಟ್ ಏನಿದೆ, ಸೈನ್ ಆಫ್ ಎ ಅಂತಂದ್ರೆ ಏನ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ತಗೋಬೇಕು ಇದನ್ನ. ಯಾಕಂದ್ರೆ ಇಲ್ಲಿ ಹೊರಗಡೆ ಸೈನ್ ಬಂದಿದೆಯಲ್ವಾ, ಸೊ ಹಾಗಾಗಿ ಸೈನ್ ಇನ್ವರ್ಸ್ ಇದ್ರೆ ಈಸಿ ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 3/5. ನೆಕ್ಸ್ಟ್ ಸೈನ್ ಆಫ್ ಬಿ ಅಂತಂದ್ರೆ ಅಗೇನ್ ಇವಾಗಲೇ ನಾವು ಸಾಲ್ವ್ ಮಾಡಿದ್ವಿ ನೋಡಿ ಲಾಸ್ಟ್ ಅಲ್ಲಿ. ಸೈನ್ ಇನ್ವರ್ಸ್ ಆಫ್ ಎಷ್ಟಿದೆ, 5/13. ಕರೆಕ್ಟ್ ಅಲ್ವಾ, 5/13 ಇತ್ತು. ಇವಾಗ ನೋಡಿ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಇಲ್ಲಿ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿದಿರೋದು ಜಸ್ಟ್ ಇಲ್ಲಿ ನಮಗೆ ಕಾನ್ಸ್ಟೆಂಟ್ಗಳು, ಇಷ್ಟನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಮುಗಿತು ನೋಡಿ, ಆನ್ಸರ್ ಬರುತ್ತೆ. ಇಲ್ಲಿ ಎಷ್ಟಿದೆ, 4/5 ಇಂಟು 12/13 ಇದೆ, ಮೈನಸ್ ಇಲ್ಲಿನೂ 3/5 ಇದೆ ಇಂಟು 5/13 ಇದೆ. ಓಕೆ, ಸೊ ನಾವು ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. 12 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ, 48/65 ಆಗುತ್ತೆ. ಅಗೇನ್ 5 ಇಂಟು 3 ಅಂದರೆ 15/65 ಆಗುತ್ತೆ. ಅಂದರೆ LCM ಎಷ್ಟಾಯಿತು ಸ್ಟೂಡೆಂಟ್ಸ್, ಇಲ್ಲಿ ಟೋಟಲಿ 65 LCM ಆಯ್ತಲ್ವಾ ಇವೆರಡು ರಿಸಲ್ಟ್ಸ್ ಅಲ್ಲಿ. ಓಕೆ, ಇವಾಗ 48 ಮೈನಸ್ 15 ಮಾಡ್ಕೋಬೇಕು. ಆಗ ನಮಗೆ ಇಲ್ಲಿ ನೋಡಿ 48 ರಿಸಲ್ಟ್ಸ್ ಇದೆ, ಅಗೇನ್ 15 ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ 33 ಬರುತ್ತೆ. 33/65 ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್ RHS ಬಂತಲ್ವಾ. ಸೊ ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್. ಇಲ್ಲಿಂದ ನೀವು ಇದನ್ನ ನೀವು ಡೈರೆಕ್ಟ್ ಆಗಿ ಕೂಡ ಬರೀಬಹುದು. ಅದನ್ನು ಸ್ಟೆಪ್ ಹೇಳ್ತೀನಿ ನೋಡಿ. ಇದು ಬರೀದೇನೆ ಡೈರೆಕ್ಟ್ ಆಗಿ ಯಾವ ತರ ಅಂದ್ರೆ, ನಾವು ಇಲ್ಲಿ ಫಾರ್ಮುಲಾ ಬಂದಿದೆ ಕಾಸ್ ಎ ಅಂದ್ರೆ ಇಲ್ಲಿ ಇದೆಯಲ್ವಾ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ 4/5 ಇಂಟು ಕಾಸ್ ಬಿ ಅಂತಂದ್ರೆ ಎಷ್ಟಿದೆ, 12/13 ಇಲ್ಲಿದೆ ನೋಡಿ. ಡೈರೆಕ್ಟ್ ಈ ಸ್ಟೆಪ್ ಕೂಡ ಬರೀಬಹುದು. ಅಗೇನ್ ಸೈನ್ ಎ ಅಂತಂದ್ರೆ ಇಲ್ಲಿದೆ. ಸೊ ಸೈನ್ ಎದು 3/5, ಸೈನ್ ಬಿ ಅಂದ್ರೆ ಇಲ್ಲಿದೆ 5/13. ಈ ಸ್ಟೆಪ್ ಸ್ಕಿಪ್ ಮಾಡಿ ಕೂಡ ನೀವು ಸಾಲ್ವ್ ಮಾಡಬಹುದು. ಅದಾಯ್ತಲ್ವಾ. ಆಗಲೂ ಆನ್ಸರ್ ಎಷ್ಟು ಬರುತ್ತೆ, 33/65. ಎಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಬರುವಂಥದ್ದು. ಇವಿಷ್ಟರಲ್ಲೇ 4-5 ಏನು ಎಕ್ಸಾಂಪಲ್ ಇದಲ್ಲ, ಇದರಲ್ಲೇ ಯಾವುದಾದ್ರು ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಸೊ ಇದು ಕೂಡ ಸೇಮ್ ಆಸ್ ಇಟ್ ಈಸ್ ಇರುವಂಥದ್ದು. ಇಲ್ಲಿನೂ ನಾನು ಏನು ಮಾಡ್ತಾ ಇದ್ದೀನಿ, ಸೈನ್ನ ಈ ಕಡೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸೈನ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ 12/13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5 ಇದೆ ಇಲ್ಲಿ. ಓಕೆ, ಅಗೇನ್ ಇಲ್ಲಿ ನಾವು = 56. ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು 56/65. ಓಕೆ, ಸೊ ಇವಾಗ ನಾನು ಅಗೇನ್ ಇಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೈನ್ ದ ಫಾರ್ಮುಲಾ. ಯಾಕಂದ್ರೆ ಹೊರಗಡೆ ಸೈನ್ ಬಂದಿದೆ ಅಂದರೆ ಸೈನ್ ಎ ಪ್ಲಸ್ ಸೈನ್ ಬಿ. ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಏನಾಗುತ್ತೆ, ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಇದೆ. ಕರೆಕ್ಟಾ? ಓಕೆ, ಸೊ ಇವಾಗ ನಮ್ಗೆ ಇಲ್ಲಿ 2 ಆನ್ಸರ್ ಬೇಕು. ಸೈನ್ ಎನು ಬೇಕು, ಸೈನ್ ಬಿನೂ ಬೇಕು, ಕಾಸ್ ಎನು ಬೇಕು, ಕಾಸ್ ಬಿನೂ ಬೇಕು. ಓಕೆ, ಸೊ ಇದಕ್ಕೆ ನಾನು ಇಲ್ಲಿ ಪೂರಾ ಎ ಅಂತ ತಗೊಂಡೆ, ಇದಕ್ಕೆ ಬಿ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಏನೇನು ಚೇಂಜಸ್ ಆಗುತ್ತೆ ಚೆಕ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ನಾನು ಏನು ತಗೋಬೇಕಪ್ಪ ಅಂದರೆ ಎ = ಕಾಸ್ ಇನ್ವರ್ಸ್ ಆಫ್ 12/13. ಓಕೆ,
ಸೊ ಕಾಸ್ ಎ ಆಗುತ್ತೆ, ಇದು ಕಾಸ್ ಎ ಇಸ್ ಈಕ್ವಲ್ಸ್ ಟು 12/13. ಸೊ ಇದನ್ನ ನೆನ್ಪಿಟ್ಕೊಂಡು ನಾವು ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಕಾಸ್ ಎದ ಆನ್ಸರ್ ಬಂದ್ಬಿಡ್ತು ಇಲ್ಲಿ. ಓಕೆ, ಇದನ್ನ ನಾನು ಸೈನ್ ಎದೊಂದು ಫೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಏನಾಗುತ್ತೆ, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಇದೆ ಅಂತ ಅನ್ಕೊಂಡ್ರೆ ಇದು ಅಡ್ಜಸೆಂಟ್ ಸೈಡ್ 12/13 ಆಬ್ವಿಯಸ್ಲಿ ಇದು 5 ಆಗುತ್ತಲ್ವಾ. ಸೊ ಹಿಂದಿನ ಒಂದು ಎಕ್ಸಾಂಪಲ್ ಅಲ್ಲಿ ನಾನು ನಿಮಗೆ ತೋರಿಸಿದೆ. ಇಲ್ಲಿ ನೋಡಿ 12 ಇಲ್ಲಿತ್ತು, 13 ಇದೆ ಅಂದ್ರೆ ಇನ್ನೊಂದು ಉಳಿದಿರೋದು 5ನೇ ಇತ್ತು. ಸೊ ಹಾಗಾಗಿ ಆಬ್ವಿಯಸ್ಲಿ ಇದು ಕೂಡ 5ನೇ ಬರುತ್ತೆ. ನೀವು ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡಿ. ಇದಕ್ಕೆ ನಾನು ಸೈನ್ ಎದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೈನ್ ಎ ಏನಾಗುತ್ತೆ, 5 ಡಿವೈಡ್ ಬೈ ಅಪೋಸಿಟ್ ಬೈ ಹೈಪೋಟಿನಸ್. ಸೊ ಇದು ನಮ್ಮದು ಸೈನ್ ಎ. ಸಾಕು, ಇಷ್ಟೇ ಮಾಡ್ಕೊಂಡ್ಬಿಡೋಣ, ಯಾಕಂದ್ರೆ ನಾವು ಇದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಓಕೆ, ನೆಕ್ಸ್ಟ್ ಬಿ ಇಸ್ ಈಕ್ವಲ್ಸ್ ಟು ಏನು ತಗೋಬೇಕಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಸೈನ್ ಇನ್ವರ್ಸ್ ಆಫ್ 3/5. ಓಕೆ, ಸೈನ್ ಈ ಕಡೆ ಬಂದ್ರೆ ಇದು ಸೈನ್ ಬಿ ಆಗುತ್ತೆ. ಓಕೆ, ಸೈನ್ ಬಿ ಇಸ್ ಈಕ್ವಲ್ಸ್ ಟು ಏನಾಯ್ತು, ಇದು 3/5. ಇಲ್ಲಿ ನೀವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. ಇಲ್ಲಿ ಬಿ ಇದೆ ಅಂದ್ರೆ ಅಪೋಸಿಟ್ ಬೈ ಹೈಪೋಟಿನಸ್, ಆಬ್ವಿಯಸ್ಲಿ ಇದು ಆಗುತ್ತೆ 4. 3, 4, 5 ಇದು ನೆನ್ಪಿಟ್ಕೊಳ್ಳಿ, ಇವೇ ಬರುತ್ತೆ ಕ್ವಶನ್. ಇವಾಗ ನಾನು ಕಾಸ್ ಸೈನ್ ಬಿ ದ ಆನ್ಸರ್ ಸಿಕ್ತು. ಸೊ ಇದನ್ನ ನಾನು ಕಾಸ್ ಬಿ ಬರ್ಕೋಬೋದಾ? ಕಾಸ್ ಬಿ ಅಂತ ಏನಾಗುತ್ತೆ, ಅಡ್ಜಸೆಂಟ್ ಸೈಡ್ 4/5 ಆಯಿತು. ನೋಡಿ ಸ್ಟೂಡೆಂಟ್ಸ್, ಎಲ್ಲ ಆನ್ಸರ್ಸ್ಗಳು ಬೇಗನೆ ಸಿಕ್ಬಿಡ್ತು. ಇವಾಗ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಿಬಿಡೋಣ. ಓಕೆ, ಸೊ ಕಂಪ್ಲೀಟ್ ಆಗಿ ಇಲ್ಲಿ LHS ರಿಸಲ್ಟ್ನ ಅಬ್ಸರ್ವ್ ಮಾಡಿ. LHS ರಿಸಲ್ಟ್ ಅಲ್ಲಿ ಏನಿದೆ, ಸೈನ್ ಆಫ್ ಎ ಅಂತಂದ್ರೆ ಏನು ತಗೊಂಡಿದ್ದೀನೋ ಈ ರಿಸಲ್ಟ್ ಅದನ್ನ ಇಲ್ಲಿ ಬರೀತಾ ಇದ್ದೀನಿ ನಾನು. ಕಾಸ್ ಇನ್ವರ್ಸ್ ಆಫ್ 12/13 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5 ಇಸ್ ಈಕ್ವಲ್ಸ್ ಟು ಇಲ್ಲಿ ಬರ್ಕೊತಾ ಇದ್ದೀನಿ. ಓಕೆ, ಇಸ್ ಈಕ್ವಲ್ಸ್ ಟು ಇವಾಗ ಸೈನ್ ಎ ಸೈನ್ ಬಿ ಡೈರೆಕ್ಟ್ ಆಗಿ ಫಾರ್ಮುಲಾನೇ ಇಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡೋಣ. ಸೈನ್ ಎ ಅಂತಂದ್ರೆ ಎಷ್ಟಿದೆ, 5/13 ಇಂಟು ಅಗೇನ್ ಕಾಸ್ ಬಿ ಇದೆ. ಕಾಸ್ ಬಿ ಈ ಕಡೆ ಇರೋದು ನೋಡಿ, ಕಾಸ್ ಬಿ ದ ಆನ್ಸರ್ 4/5 ಪ್ಲಸ್ ನೆಕ್ಸ್ಟ್ ಕಾಸ್ ಎ ಅಂತಂದ್ರೆ ಇಲ್ಲಿದೆ 12/13 ಇಂಟು ಸೈನ್ ಬಿ ಅಂತಂದ್ರೆ ಇಲ್ಲಿದೆ 3/5. ಅರ್ಥ ಆಯ್ತಲ್ಲ? ಜಸ್ಟ್ ವ್ಯಾಲ್ಯೂನ ನೋಡ್ಬಿಟ್ಟು ಪ್ರಾಪರ್ ಆಗಿ ಫಿಲಪ್ ಮಾಡಿಬಿಡಿ, ನಿಮಗೆ ಆನ್ಸರ್ ಕರೆಕ್ಟ್ ಆಗಿ ಬಂದೇ ಬರುತ್ತೆ. ಓಕೆ, ಸೊ ಆಲ್ರೆಡಿ ನಾನು ಹಿಂದಿನ ಕ್ಲಾಸಲ್ಲಿ ಏನು ಹೇಳಿದೆ, ಇದನ್ನ ಮೊದಲಿಗೆ ಬರ್ಕೋಬೇಕು. ಸೈನ್ ಎ ಜಾಗದಲ್ಲಿ ಏನು ಬರ್ಕೋಬೇಕಾಗಿತ್ತು, ಸೈನ್ದು ಇದ್ರ ಫಾರ್ಮುಲಾ ರಿವರ್ಸ್ ಮಾಡಿ. ಅದು ಮತ್ತೆ ಕ್ಯಾನ್ಸಲ್ ಆಗೋದೇ ಅಲ್ವಾ, ಫೈನಲಿ ಕಾನ್ಸ್ಟೆಂಟ್ ಉಳಿಯುತ್ತೆ. ಸೊ ಡೈರೆಕ್ಟ್ ಆಗಿ ಕಾನ್ಸ್ಟೆಂಟ್ ಬಿಡಿ. 13 ಇಂಟು 5 ಮಾಡಿದ್ರೆ 65 ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ. 65 5 ಇಂಟು 4 ಅಂದರೆ ಇದು 20 ಆಯಿತು. ಪ್ಲಸ್ ಇಲ್ಲಿನೂ 65ನೇ ಆಗುತ್ತೆ. 12 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 36 ಆಗುತ್ತೆ. ಸೊ ಎಲ್ ಸಿ ಎಮ್ ಅಗೇನ್ 65, 20 ಪ್ಲಸ್ 36 ಮಾಡಿದ್ರೆ ಇಲ್ಲಿ ಆಗುತ್ತೆ 56. ಸೊ 56/65 ಇಸ್ ದ ಲಾಸ್ಟ್ ಆನ್ಸರ್. ಇದೊಂದು ಈಸಿಯೆಸ್ಟ್ ಕ್ವಶನ್ ಇದೆ ನೋಡಿ. ಇದು ಕೂಡ ಕೇಳ್ಬೋದು ನಿಮ್ಮ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ. ಅರ್ಥ ಆಯ್ತಲ್ವಾ? ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಫ್ರೆಂಡ್ಸ್. ಈ ಒಂದು ಕ್ವಶನ್ನು ಈ ವರ್ಷನೇ ಕೇಳಿತ್ತು ಫ್ರೆಂಡ್ಸ್. ಆನ್ಯುವಲ್ ಎಕ್ಸಾಮ್ 2020-25 ಎಕ್ಸಾಮ್ 1 ಅಲ್ಲಿ ಬಂದಿರುವಂಥ ಒಂದು ಕ್ವಶನ್ ಇದು. ಓಕೆ, ಅದನ್ನೇನು ಮಾಡಿದ್ರು, ಫಸ್ಟ್ ಇದನ್ನು ಕೊಟ್ಬಿಟ್ಟು ಆಮೇಲೆ ಇದನ್ನ ರಿಸಲ್ಟ್ನ ಸ್ವಲ್ಪ LHS RHS ರಿವರ್ಸ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವಾಗ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿನೂ ಟ್ಯಾನ್ ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾ? ಆಗೇನಾಗುತ್ತೆ, ಇಲ್ಲಿ 63/16 ಇಸ್ ಈಕ್ವಲ್ಸ್ ಟು, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಬರೀತಾರೆ ನಾನು. ಈ ಟ್ಯಾನ್ ಇನ್ವರ್ಸ್ ಈ ಕಡೆ ಬಂದರೆ ಟ್ಯಾನ್ ಆಗಿಬಿಡುತ್ತೆ. ಟ್ಯಾನ್ ಆಫ್ ಸೈನ್ ಇನ್ವರ್ಸ್ ಆಫ್ 5/13 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 3/5. ನೋಡಿ, ಇವೇ 13, 5, 12, 4 ಇಷ್ಟೇ ಇರುವಂಥದ್ದು. ಇವು ರಿಸಲ್ಟ್ ಫಿಕ್ಸ್ ಇಟ್ಕೊಂಡ್ಬಿಡಿ. ಕ್ಯಾಲ್ಕುಲೇಷನ್ ಕೂಡ ಇನ್ನೂ ಫಾಸ್ಟಾಗಿ ಮಾಡ್ಬೋದು ನಾವು. ಓಕೆ, ಅಂದರೆ ಟ್ಯಾನ್ ಒಂದು ಫಾರ್ಮುಲಾ ಬಂದಿದೆ ಅಂದ್ರೆ ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗಿರೋದು ಟ್ಯಾನ್ ಆಫ್ A ಪ್ಲಸ್ ಬಿ ಫಾರ್ಮುಲಾ. ಟ್ಯಾನ್ A ಪ್ಲಸ್ ಬಿ ಇವಾಗಲೇ ಫಸ್ಟ್ ಕ್ವಶನಲ್ಲಿ ಡಿಸ್ಕಷನ್ ಮಾಡಿದ್ದೆ ನಾನು. ಟ್ಯಾನ್ A ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ A ಇಂಟು ಟ್ಯಾನ್ ಬಿ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಈ ರಿಸಲ್ಟ್ನ ನಾವು ಇಲ್ಲಿ ಫಾಸ್ಟಾಗಿ ಫೈಂಡ್ ಮಾಡೋಣ. ಎ ಅಂತಂದರೆ ಇದನ್ನ ಎ ತಗೊಳ್ಳಿ, ಇದನ್ನ ಬಿ ತಗೊಳ್ಳಿ. ಓಕೆ, ಸೊ ಫಸ್ಟು ಎ ಇಸ್ ಈಕ್ವಲ್ಸ್ ಏನಿದೆ ಇಲ್ಲಿ, ಸೈನ್ ಇನ್ವರ್ಸ್ ಆಫ್ 5/13. ಅಗೇನ್ ಇಲ್ಲಿ ಪೈಥಾಗೋರಸ್ ಥಿಯರಮ್ ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ. ಸೈನ್ದು ಫಾರ್ಮುಲಾ ಪ್ರಕಾರ ಇದು 5 ಆಗುತ್ತೆ. ಬೇಕಿದ್ರೆ ಕಡೆ ಶಿಫ್ಟ್ ಮಾಡಬೇಡಿ. ಸೈನ್ ಎ ಇಸ್ ಈಕ್ವಲ್ಸ್ ಟು 5/13 ಆಗುತ್ತೆ. ಅದನ್ನೇ ನಾನು ಇಲ್ಲಿ ಟ್ಯಾನ್ ಎಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಟ್ಯಾನ್ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ 5 ಇದೆ, ಇದು 13 ಇದೆ ಅಂದರೆ ಆಬ್ವಿಯಸ್ಲಿ ಇದು ಎಷ್ಟು ಆಗುವಂಥದ್ದು, 12 ಆಗುವಂಥದ್ದು ಫ್ರೆಂಡ್ಸ್. ಓಕೆ, ಅಗೇನ್ ಹಿಂದಿನ ನಾವು ಇದೊಂದು ಸರ್ಕಲ್ ಯಾವ್ದು ನೆನ್ಪಿಟ್ಕೊಂಬಿಡಿ. 12, 13 ಬಂದರೆ ಇಲ್ಲಿ 5 ಇರುತ್ತೆ. 3, 5 ಬಂದರೆ ಅಲ್ಲಿ 4 ಇರುತ್ತೆ. ಓಕೆ, ಎಸ್. ಸೊ ಇದನ್ನೇ ನಾನು ಟ್ಯಾನ್ದು ಫಾರ್ಮುಲಾ ಬರೀತೀನಿ. ಟ್ಯಾನ್ ಆಫ್ ಎ, ಯಾಕಂದ್ರೆ ನನಗೆ ಇಲ್ಲಿ ಟ್ಯಾನ್ ಎದು ಫಾರ್ಮುಲಾ ಬೇಕು. ಟ್ಯಾನ್ ಏನಾಗುತ್ತೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಎಷ್ಟಿದೆ, 5/12. ಓಕೆ, ಸೊ ಇದು ಒಂದು ಆನ್ಸರ್ ಸಿಕ್ತು. ಇನ್ನೊಂದು ಆನ್ಸರ್ ಏನಿದೆ, ಬಿ ಇಸ್ ಈಕ್ವಲ್ಸ್ ಟು ತೊಗೊಂತೀರಾ. ಬಿ ಇಸ್ ಈಕ್ವಲ್ಸ್ ಟು ತಗೊಳ್ಳಿ, ಏನಿದೆ ಕಾಸ್ ಇನ್ವರ್ಸ್ ಆಫ್ 3/5 ಇದೆ. ಇದು ಈ ಕಡೆ ಬಂದರೆ ಕಾಸ್ ಬಿ ಆಗುತ್ತೆ. ಆಗ ಇದು 3/5 ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಇದು ಬಿ ಇದೆ. ಸೊ ಇದು ಅಡ್ಜಸೆಂಟ್ ಸೈಡ್ 3, ಇಲ್ಲಿ 5 ಅಂದರೆ ಇದು 4 ಆಗಿರುತ್ತೆ. ಇದಕ್ಕೆ ನಾನು ಟ್ಯಾನ್ ದ ಫಾರ್ಮುಲಾ ಟ್ಯಾನ್ ಆಫ್ ಬಿ ಇಸ್ ಈಕ್ವಲ್ಸ್ ಏನಾಗುತ್ತೆ, 4/3 ಆಗುತ್ತೆ. ಇಲ್ಲಿ ಅಪೋಸಿಟ್ ಅಡ್ಜಸೆಂಟು. ಓಕೆ, ಇವೆರಡು ಆನ್ಸರ್ ಸಿಕ್ಕರೆ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾದಲ್ಲಿ ಫಿಲಪ್ ಮಾಡ್ತಾ ಇಲ್ಲ. ಓಕೆ, ಏನಿದೆ ಇದು ಫಾರ್ಮುಲಾ, ಟ್ಯಾನ್ ಆಫ್ ಎ ಅಂತಂದರೆ ಇದು ಪೂರ ಆನ್ಸರು ಬರ್ಕೊಳ್ಳೋಣ. LHS ಬಂದ್ಬಿಡುತ್ತೆ. ಸೈನ್ ಇನ್ವರ್ಸ್ ಆಫ್ 5/13 ಪ್ಲಸ್ ಬಿ ಅಂದರೆ ಕಾಸ್ ಇನ್ವರ್ಸ್ ಆಫ್ 3/5. ನಾನು ಇವಾಗ ಪೂರ LHS ರಿಸಲ್ಟ್ ತೊಗೊಂಡಾಗಿದೆ. ಇದು LHS ರಿಸಲ್ಟ್ ಇದೆ. ಇನ್ನು RHS ಪ್ರೂವ್ ಮಾಡಬೇಕು. RHS ಅಲ್ಲಿ ಏನಿದೆ, ಟ್ಯಾನ್ ಎ. ಟ್ಯಾನ್ ಎ ಅಂದರೆ ಎಷ್ಟು ಬಂದಿದೆ ಸ್ಟೂಡೆಂಟ್ಸ್, ಇವಾಗ ನೀವು ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ನಾನು ಡೈರೆಕ್ಟ್ ಇಲ್ಲಿ ಫಾರ್ಮುಲಾ ಬರೀತೀನಿ. ಟ್ಯಾನ್ ಎ ಇದೆ. ಟ್ಯಾನ್ ಎ ಅಂದರೆ ಎಷ್ಟು ಬಂದಿದೆ, 5/12. ಇದು 5/12. ನೆಕ್ಸ್ಟು ಪ್ಲಸ್ ಟ್ಯಾನ್ ಬಿ. ಟ್ಯಾನ್ ಬಿ ಆನ್ಸರ್ ಎಷ್ಟಿದೆ, 4/3 ಇದೆ. ಕರೆಕ್ಟಾ? ನೆಕ್ಸ್ಟ್ ಹೋಲ್ ಡಿವೈಡ್ ಬೈ 1 ಮೈನಸ್ ಅಗೇನ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಟ್ಯಾನ್ ಎ ಎಷ್ಟಿದೆ, 5/12 ಇಂಟು
tan b 4/3. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಿಂತಲೂ ಬೆಟರ್ ಇಲ್ಲಿ LCM ತೊಗೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಆಗ ಈಸಿ ಆಗುತ್ತೆ, ಯಾಕಂದ್ರೆ ಎರಡು ಕಡೆ LCM ಸೇಮ್ ಬರುವಂಥದ್ದಾಗಿರುತ್ತೆ. ಓಕೆ, 12 and 3, 12 into 3 ಮಾಡಿದ್ರೆ ಎಷ್ಟಾಗುತ್ತೆ? 36 ಆಗುತ್ತಲ್ವಾ? ಎಸ್, 36 ಇಲ್ಲಿ ನಿಮಗೆ LCM ಬಂದ್ಬಿಡ್ತು. ಸೊ 36 LCM ಅಂದರೆ ಇಲ್ಲಿ ನಾನು 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 12 ಇಂದ. ಓಕೆ, ಇಲ್ಲೇ ಬರೀತೀನಿ ನೋಡಿ, ಇದು ಈಸ್ ಈಕ್ವಲ್ಸ್ ಟು ಹಾಕಿ ಬರೋಣ. ಈಸ್ ಈಕ್ವಲ್ಸ್ ಟು ಇಲ್ಲಿ LCM ಎಷ್ಟಾಗುತ್ತೆ? 36 ಆಗುತ್ತೆ. 3 into 5 ಮಾಡಿದ್ರೆ ಇದಾಯಿತು 15, ಪ್ಲಸ್ 12 into 4 ಮಾಡಿದ್ರೆ 48 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿನೂ ನೋಡಿ, ಇದು 36, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 1 ಅಂದರೆ ಇಲ್ಲಿ LCM ಎಷ್ಟಾಗುತ್ತೆ? ಇಲ್ಲಿನೂ ಕೂಡ 36 ಆಗುವಂಥದ್ದು. 36 ಬರೀತಾರೆ. ಹಾಗೆ ಇಲ್ಲಿ 36 ಮೈನಸ್ 5 into 4 ಮಾಡಿದ್ರೆ 20 ಆಯ್ತು. ಇವಾಗ ಎರಡು LCMಸ್ಗಳು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫೈನಲ್ ಆನ್ಸರ್ 15 ಪ್ಲಸ್ 48 ಮಾಡ್ಕೊಳ್ಳಿ, ಆಗ ನಿಮಗೆ ಆನ್ಸರ್ ಬರುವಂಥದ್ದು 63 ಆಗುತ್ತೆ. ಹಾಗೇನು ಇಲ್ಲಿ 36 ಮೈನಸ್ 20 ಮಾಡ್ಕೊಳ್ಳಿ, 16 ಬರುತ್ತೆ. ಸೊ 63 ಡಿವೈಡ್ ಬೈ 16 ಇಸ್ ದ ಆನ್ಸರ್. ಈ ಒಂದು ಸಿಂಪಲ್ ಕ್ವಶನ್ನು ನಿಮ್ಮ 2025 ಎಕ್ಸಾಮಲ್ಲಿ 3 ಮಾರ್ಕ್ಸಲ್ಲಿ ಬಂದಿತ್ತು ಸ್ಟೂಡೆಂಟ್ಸ್. ಏನು ಈ ವರ್ಷ ಎಕ್ಸಾಮ್ ಬರೆದಿರಲ್ಲ, ಆ್ಯನ್ಯುವಲ್ ಎಕ್ಸಾಮು, ಅವರಿಗೆ ಕೇಳಿರುವಂಥದ್ದು. ಅಂದರೆ ಇವಾಗ ಏನು ನಾನು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿ ಈ 4-5 ಎಕ್ಸಾಂಪಲಲ್ಲೇ ಒಂದು ಎಕ್ಸಾಂಪಲ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ 26ಗೆ ಕೂಡ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇಲ್ಲಿಂದ ಮತ್ತೆ ಬೇರೆ ಥರ ಬರುವಂಥ ಕ್ವಶನ್ಸ್ಗಳು ಬರ್ತಾ ಇರುವಂಥದ್ದು. ಪ್ರೂವ್ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏನು? tan ಇನ್ವರ್ಸ್ ಆಫ್ ರೂಟ್ ಆಫ್ x ಇಸ್ ಈಕ್ವಲ್ಸ್ ಟು ನಾವು ಇದನ್ನ ಪ್ರೂವ್ ಮಾಡಬೇಕಾಗಿರುವಂಥದ್ದು. ಅದನ್ನು ಪ್ರೂವ್ ಮಾಡಬೇಕಂತಂದ್ರೆ ಫಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕಾಗತ್ತೆ. ಏನಂತಂದ್ರೆ x ಇಸ್ ಈಕ್ವಲ್ಸ್ ಟು tan ಸ್ಕ್ವೇರ್ ಥೀಟಾ ಅಂತ. ಯಾಕೆ ನಾನು tan ಸ್ಕ್ವೇರ್ ತಗೊಂಡ್ರೆ ಇಲ್ಲಿ x ಜಾಗದಲ್ಲಿ tan ಸ್ಕ್ವೇರ್ ಹಾಕೊಂಡ್ರೆ ನಮಗಲ್ಲಿ cos 2θ ಅದು ಫಾರ್ಮುಲಾ ಬರುತ್ತೆ. ಸೊ ಹಾಗಾಗಿ ಸ್ಕ್ವೇರ್ನ ತಗೋಬೇಕಾಗತ್ತೆ. ಓಕೆ, ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೀವು ಇವಾಗ ಕಂಪ್ಲೀಟ್ಲಿ RHS ರಿಸಲ್ಟ್ನ ತಗೊತಾ ಇದ್ದೀನಿ. RHS ಇಸ್ ಈಕ್ವಲ್ಸ್ ಟು ಏನಿದೆ 1 ಮೈನಸ್ 2 sin ಸ್ಕ್ವೇರ್ ಥೀಟಾ ಅಂತ ಇದೆ. ಓಕೆ, ಸೊ ಇವಾಗ ಏನು ಮಾಡಿ, ಈ ಮೈನಸ್ ಇದೆಯಲ್ಲ ಇದನ್ನ ಪೂರ ಈ ಕಡೆ ತೊಗೊಂಬೇಡಿ, ಪ್ಲಸ್ ಆಗುತ್ತೆ. ಪ್ಲಸ್ ಇದ್ದದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ ಅಂತಂದ್ರೆ ಈ ಮೈನಸ್ ಇದ್ದದನ್ನ ನಾನು ಈ ಕಡೆ ತಗೋತೀನಿ. ಏನಾಯ್ತು? ಇವಾಗ ಪ್ಲಸ್ ಆಗಿಬಿಡುತ್ತೆ, ಅಂದ್ರೆ 2 sin ಸ್ಕ್ವೇರ್ ಥೀಟಾ ಆಯಿತು ಸ್ಟೂಡೆಂಟ್ಸ್. ಈ ಪ್ಲಸ್ ಕಾಸ್ 2 ಇದ್ದು ಈಚೆ ಕಡೆ ತೊಗೊತೀನಿ, ಅಂದ್ರೆ ಮೈನಸ್ ಆಗುತ್ತೆ ಕಾಸ್ ಆಫ್ 2θ ಅಂತಂದ್ರೆ ಇದು ನಮಗೆ ಸಿಗ್ತಾ ಫಾರ್ಮುಲಾ ಇನ್ನೊಂದು 1 ಮೈನಸ್ ಕಾಸ್ 2θ ಅಂದರೆ ಸೈನ್ ಹಚ್ಚಬೇಕು, ಪ್ಲಸ್ ಬಂದರೆ ಕಾಸ್ ಸ್ಕ್ವೇರ್ ಹಚ್ಚಬೇಕು, ಇಷ್ಟೇ ಇರುವಂಥದ್ದು. ಓಕೆ, ಸೊ ಇವಾಗ ಈ ಎರಡು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡೋಣ. ಕರೆಕ್ಟಾಗಿ ನಾನು LHSನೇ ತೊಗೊತಾ ಇದ್ದೀನಿ. ಸೊ ಏನಿದೆ ನೋಡಿ, LHS ರಿಸಲ್ಟಲ್ಲಿ ಇರುವಂಥದ್ದು tan ಇನ್ವರ್ಸ್ ಆಫ್ ಬ್ರಾಕೆಟ್ ರೂಟನ್ನು ಹಾಕಿ 1 ಪ್ಲಸ್ ಬಂದರೆ ಏನು ತೊಗೋಬೇಕಂತಿದೆ ಇಲ್ಲಿ? 2 cos ಸ್ಕ್ವೇರ್ ಬಂದಿದೆ ಅಲ್ವಾ? ಸೊ ಏನು ಫಾರ್ಮುಲಾ ನಾವು ಸಿಂಪ್ಲಿಫೈ ಮಾಡ್ತೀವಿ ನೋಡಿ, ಅದು ಬಹಳ ಇಂಪಾರ್ಟೆಂಟು. ಓಕೆ, 2 cos ಸ್ಕ್ವೇರ್ ಥೀಟಾ ಆಯಿತು. ನೆಕ್ಸ್ಟ್ ಮೈನಸ್ ಏನಿದೆ, ಮೈನಸ್ ಬರೀತೀರಾ ರೂಟ್ ಆಫ್ 1 ಮೈನಸ್ ಅಂತಂದ್ರೆ ಏನಿದೆ ನೋಡಿ, 1 ಮೈನಸ್ ಕಾಸ್ 2θ ಅಂದರೆ 2 sin ಸ್ಕ್ವೇರ್ ಹಚ್ಚಬೇಕು, 2 sin ಸ್ಕ್ವೇರ್ ಥೀಟಾ. ಓಕೆ, ಡಿವೈಡ್ ಬೈ ರೂಟ್ ಆಫ್ ಅಗೇನ್ ಪ್ಲಸ್ ಇದೆ ಅಂದರೆ ಏನಾಗುತ್ತೆ 2 cos ಸ್ಕ್ವೇರ್. ಪ್ಲಸ್ ಬಂದರೆ ನೆನ್ಪಿಟ್ಕೊಳ್ಳಿ ಕಾಸ್ ತಗೋಬೇಕು. ಅಗೇನ್ ಬ್ರಾಕೆಟಲ್ಲಿ 1 ಮೈನಸ್ ಕಾಸ್ 2θ ಇತ್ತಂದ್ರೆ ಇಲ್ಲಿ ಸೈನ್ ಬರುತ್ತೆ ಅಷ್ಟೇ, ರೂಟ್ ಆಫ್ 2 sin ಸ್ಕ್ವೇರ್ ಥೀಟಾ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೋಬಹುದು, ಬಟ್ ರೂಟ್ 2 ಒಂದು ಉಳಿಯುತ್ತೆ ಹಾಗೆ. ಓಕೆ, ಸೊ ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದ್ರೆ tan ಇನ್ವರ್ಸ್ ಆಫ್ ಈ ರೂಟ್ನ ನಾನು ಇಲ್ಲಿ ಒಳಗಡೆ ಅಪ್ಲೈ ಮಾಡ್ಕೊಂಡ್ರೆ ಇದು ರೂಟ್ 2 ಆಗುತ್ತೆ. ಇದು ಕಾಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಜಸ್ಟ್ ಕಾಸ್ ಥೀಟಾ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಅಗೇನ್ ಇಲ್ಲಿನೂ ಮೈನಸ್ ಈ ರೂಟ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ರೂಟ್ 2 ಆಗುತ್ತೆ. ಇದು ಸೈನ್ ಸ್ಕ್ವೇರ್ ಸೈನ್ ಕ್ಯಾನ್ಸಲ್ ಆಗಿ ಜಸ್ಟ್ ಇದು ಸೈನ್ ಥೀಟಾ ಆಗುತ್ತೆ. ಇದು 2 ಆಸ್ ಇಟ್ ಈಸ್ ಬರುತ್ತೆ, ಹೋಲ್ ಡಿವೈಡ್ ಬೈ ಕೆಳಗಡೆನೂ ಅದೇ ತರನಾಗಿ ಆಗುತ್ತೆ, ಕಾಸ್ ಥೀಟಾ ಪ್ಲಸ್ ರೂಟ್ 2 ಸೈನ್ ಥೀಟಾ. ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಇದನ್ನೆಲ್ಲ ಸಿಂಗಲ್ ಟರ್ಮ್ ಮಾಡ್ಕೊಂಡೆ ರೂಟ್ ತೆಗೆದ್ಬಿಟ್ಟು ಅದಾದ್ಮೇಲೆ ಏನು ಮಾಡಬೇಕು, ಇವಾಗ ನೋಡಿ ಎರಡು ಕಡೆ ರೂಟ್ 2 ಕಾಮನ್ ಬರ್ತಾ ಇದೆ. ಸೊ ರೂಟ್ 2ನ ಕಾಮನ್ ತೊಗೊತೀನಿ. ಅದಾದ್ಮೇಲೆ ಉಳಿಯಂಥ ರಿಸಲ್ಟ್ಸ್ ಏನಂತ ನೋಡ್ತಾ ಹೋಗಿ. ಇಲ್ಲಿನೂ ರೂಟ್ 2 ಕಾಮನ್ ಬರುತ್ತೆ, ಅಂದರೆ ಬ್ರಾಕೆಟಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಅಗೇನ್ ಇಲ್ಲಿ ಕೂಡ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬರುತ್ತೆ. ಕರೆಕ್ಟಾ? ಎಸ್. ಸೊ ಈ ರಿಸಲ್ಟ್ ಬಂತು. ಇವಾಗ ಏನು ಮಾಡಬೇಕು, ಇವೆರಡು ರಿಸಲ್ಟ್ಸ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ಡಿವೈಡ್ ಬೈ ಇಂಟು ಇದೆ. ಸೊ ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಒಂದು ರಿಸಲ್ಟ್ ನಾವು ಫೈನಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು ಏನು ಸ್ಟೂಡೆಂಟ್ಸ್, 5/4 ಈ ಥರ ಇದೆ. ಅದ್ರ ಸಲುವಾಗಿ ಇವಾಗ ನಾನು ಈ ಪೂರ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಇಲ್ಲಿ ನನಗೆ ಟ್ಯಾನ್ ಆಫ್ ರಿಸಲ್ಟ್ ಬೇಕಾಗಿರೋದೆ. ಸೊ ಹಾಗಾಗಿ ನಾನು ಈ ಒಂದು ಕಂಪ್ಲೀಟ್ ಏನು ಪ್ಲೇಸಲ್ಲಿ ಇದೆಯಲ್ಲ ಈ ಜಾಗದಲ್ಲಿ ನನಗೆ ಒಂದು ಬೇಕು, tan x + y ಫಾರ್ಮುಲಾ ಅಪ್ಲೈ ಮಾಡಬೇಕು, ಅಥವಾ tan x - y ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಪ್ಲೇಸಲ್ಲಿ ಒಂದು ಬೇಕು. ಅಂದರೆ ಈ ಪ್ಲೇಸ್ನಲ್ಲಿ ಏನಿದೆ ಅದನ್ನು ಸೇಮ್ ನಂಬರ್ನ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇಲ್ಲೇ ನಾನು ಮಾಡ್ತಾ ಇದ್ದೀನಿ ಕಾಸ್ ಥೀಟಾ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಿ ಬ್ರಾಕೆಟಲ್ಲೇ. ಓಕೆ, ಅಂದರೆ ಈ ಕಾಸ್ ಥೀಟಾನ ತಗೊಂಡು ಎಲ್ಲ 4 ರಿಸಲ್ಟ್ಸ್ಗೆ ಮಲ್ಟಿಪ್ಲೈ, ಈ ಒಂದು 2 ಮಲ್ಟಿಪ್ಲೈ ಆಗುತ್ತೆ, ಇದು ಇಲ್ಲಿ ತೆಳಗಡೆ ಡಿವೈಡ್ ಆಗುತ್ತೆ. ಓಕೆ, ಸೊ 2 ಯಾಕೆ ಬಂದರೆ 2 ಕ್ಯಾನ್ಸಲ್ ಆದರೆ ಮತ್ತೆ ನಮ್ದು ಆನ್ಸರ್ ಸೇಮೇ ಉಳಿಯುತ್ತಲ್ವಾ. ಸೊ ಆದ ರಿಸಲ್ಟ್ಸ್ ಅಲ್ವಾ.
ನಾಲ್ಕು ಕಡೆ ಡಿವೈಡ್ ಮಾಡ್ಕೊಂಡ್ಬಿಡೋಣ, ಏನಾಗುತ್ತೆ. ಸೊ ಉಳಿಯುವಂಥ ರಿಸಲ್ಟು ಇವಾಗ ನೋಡಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಇಲ್ಲಿ 1 ಉಳಿಯುತ್ತೆ. ಅಗೇನ್ ಇಲ್ಲಿ ಮೈನಸ್, ಇಲ್ಲಿ ಸೈನ್ ಬೈ ಕಾಸ್ ಆಗಿಬಿಡುತ್ತೆ. ಸೈನ್ ಬೈ ಕಾಸ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್ ಟ್ಯಾನ್ ಥೀಟಾ. ಅಗೇನ್ ಈ ಕಾಸ್ನ ಇಲ್ಲಿ ಡಿವೈಡ್ ಮಾಡ್ಬೇಕಂತ ಅರ್ಥ. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ. ಅಗೇನ್ ಇಲ್ಲಿ ಪ್ಲಸ್, ಅಗೇನ್ ಇಲ್ಲಿ ಡಿವೈಡ್ ಮಾಡಿದ್ರೆ ಸೈನ್ ಬೈ ಕಾಸ್ ಆನ್ಸರ್ ಟ್ಯಾನ್ ಆಗುತ್ತೆ. ಸೊ ಇದು ನಮಗೆ ಬಂದಿರುವಂತ ಆನ್ಸರು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಇದು ಕಂಪ್ಲೀಟ್ ಆನ್ಸರ್ ಬಂತಲ್ಲ ಸ್ಟೂಡೆಂಟ್ಸ್, ಇವಾಗ ಬಹಳ ಸಿಂಪಲ್. ನೆಕ್ಸ್ಟ್ ಒಂದ್ ಜಾಗದಲ್ಲೆಲ್ಲಾನು ಏನ್ ಅಪ್ಲೈ ಮಾಡ್ಕೋಬೇಕಪ್ಪ ಅಂದ್ರೆ ಟ್ಯಾನ್ 5/4. ಯಾಕೆ ಅಂತಂದ್ರೆ 1 ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಟ್ಯಾನ್ 5/4 ಅಂದ್ರೆ ಟ್ಯಾನ್ 45 ಡಿಗ್ರಿ ಆನ್ಸರ್ 1 ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ಪ್ಲೇಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಎಲ್ಲೆಲ್ಲಿ ಬರಿತಾ ಇದ್ದೀನಿ ಅಂದ್ರೆ ಈ ಜಾಗದಲ್ಲಿ 1 ತಗೋತೀನಿ, ಬಟ್ ಇಲ್ಲಿ ಡಿಸ್ಟರ್ಬ್ ಮಾಡಲ್ಲ. ಯಾಕಂದ್ರೆ ನನಗೆ ಟ್ಯಾನ್ x - y ಫಾರ್ಮುಲಾ ಸಲುವಾಗಿ ಇದು 1 ಬೇಕಾಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿ 1 ಬರ್ಕೋಬಹುದಲ್ವಾ, 1 × ಟ್ಯಾನ್ ಥೀಟಾನೇ ಆಗುತ್ತೆ. ಸೊ ಹಾಗಾಗಿ ಒಂದ್ ಜಾಗದಲ್ಲಿ ಎಲ್ಲೆಲ್ಲಿ 1 ಕಾಣುತ್ತೆ ನೋಡಿ, ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಟ್ಯಾನ್ 5/4 ಅಂತ ಅಪ್ಲೈ ಮಾಡ್ಕೊಂತೀನಿ. ಅವಾಗ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇದು ಪೂರ ರಿಸಲ್ಟ್ಸ್ ಇಲ್ಲೇ ಬರೀತಾ ಇದೆ ನೋಡಿ. ಟ್ಯಾನ್ ಇನ್ವರ್ಸ್ ಆಫ್ ಒಂದ್ ಜಾಗದಲ್ಲಿ ಟ್ಯಾನ್ ಆಫ್ 5/4 ಅಗೇನ್ ಮೈನಸ್ ಟ್ಯಾನ್ ಥೀಟಾಗೆ ಟ್ಯಾನ್ ಥೀಟಾ ಬರೀತೀರಾ, ಹೋಲ್ ಡಿವೈಡ್ ಬೈ ಇದು 1ಗೆ ಆಸ್ ಇಟ್ ಈಸ್ ಪ್ಲಸ್ ಅಗೇನ್ ಇಲ್ಲಿ 1 ಇದೆಯಲ್ವಾ. ಸೊ ಒಂದ್ ಜಾಗದಲ್ಲಿ ನಾನು ಏನ್ ಬರೀತಾ ಇದ್ದೀನಿ ಟ್ಯಾನ್ ಆಫ್ 5/4 ಇಂಟು ಟ್ಯಾನ್ ಆಫ್ ಥೀಟಾ. ಇವಾಗ ಆಯ್ತು ನಮ್ದು ಕಂಪ್ಲೀಟ್ಲಿ ಟ್ಯಾನ್ x - y ಫಾರ್ಮುಲಾ ಅಥವಾ ಟ್ಯಾನ್ a - b ಫಾರ್ಮುಲಾ ಅಂತ ಕರಿಬಹುದು. ಅಂದ್ರೆ ಎ ಜಾಗದಲ್ಲಿ ನಾ ಯಾಕೆ ಇದು ಟ್ಯಾನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹೊರಗಡೆ ಟ್ಯಾನ್ ಇನ್ವರ್ಸ್ ಬಂದಿದೆ ಅಂದ್ರೆ ಇದು ಟ್ಯಾನ್ ಫಾರ್ಮುಲಾ ಬರೋವರೆಗೂ ಸಿಂಪ್ಲಿಫೈ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಉಳಿದಿರೋ ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫೈನಲ್ ಆಗಿ ಏನು ಆನ್ಸರ್ ಬಂತು ನೋಡಿ, ಇಲ್ಲಿ ಹೊರಗಡೆ ಇರುವಂತದ್ದು ಟ್ಯಾನ್ ಇನ್ವರ್ಸ್ ಇತ್ತು. ಅಗೇನ್ ಇಲ್ಲಿ ಒಳಗಡೆ ಈ ಪೂರ ಆನ್ಸರ್ ಟ್ಯಾನ್ x - y ಫಾರ್ಮುಲಾ, ಯಾಕಂದ್ರೆ ಮೇಲ್ಗಡೆ ಮೈನಸ್ ಇದೆ ಅಂದ್ರೆ ಮೈನಸ್ ಆಗುತ್ತೆ. ಟ್ಯಾನ್ ಆಫ್ x ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್ 5/4 ಇದೆ, 5/4 ಮೈನಸ್ ಥೀಟಾ. ಓಕೆ, y ಜಾಗದಲ್ಲಿ ಏನಿದೆ ಥೀಟಾ ಇದೆ. ಸೊ x ಜಾಗದ ಇದು x ಆಗಿತ್ತು, ಇದು y ಆಗಿತ್ತು. y ಜಾಗದಲ್ಲಿರುವಂಥದ್ದು ಥೀಟಾ. ಓಕೆ, ಸೊ ಇವಾಗ ಈ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ಉಳಿಯುವಂಥ ಆನ್ಸರ್ ಏನು 5/4 ಮೈನಸ್ ಥೀಟಾ 1 ಬರೀಬೇಕಲ್ವಾ. ಸೊ ಥೀಟಾ ನಾವಿಲ್ಲಿ ಏನು ತೊಗೊಂಡಿದ್ವಿ ಸಬ್ಸ್ಟಿಟ್ಯೂಷನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ರು ನೋಡಿ, ಇಲ್ಲಿದೆ x = ಇದೆ. ಸೊ ಥೀಟಾ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ತರ, ಫಸ್ಟ್ ಇವಾಗ ಕಾಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಂತೀನಿ ನಾನು. ಆಗೇನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಕಾಸ್ ಇಲ್ಲಿದೆ, ಈ ಕಡೆ ಬಂದ್ರೆ ಕಾಸ್ ಇನ್ವರ್ಸ್ ಆಫ್ x ಆಗುತ್ತೆ = ಈ ಕಡೆ 2 ಥೀಟಾ ಉಳಿಯುತ್ತೆ. ನಮ್ಗೆ ಥೀಟಾ ಬೇಕು, 2 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, 2 ಇಂಟು ಇದೆ ಈ ಕಡೆ ಬಂದ್ರೆ ಡಿವೈಡ್ ಬೈ ಅಂದ್ರೆ 1/2 ಇಂಟು ಕಾಸ್ ಇನ್ವರ್ಸ್ ಆಫ್ x = ಥೀಟಾ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಇವಾಗ ಈ ಥೀಟಾ ಜಾಗದಲ್ಲಿ ರಿಪ್ಲೇಸ್ ಮಾಡ್ತೀನಿ. ಏನ ಬಂದಿದೆ ಆನ್ಸರ್ 1/2 ಕಾಸ್ ಇನ್ವರ್ಸ್ ಆಫ್ x. ಓಕೆ, ಸೊ ಇದಾಗಿದೆ ನಮ್ದು ಕಂಪ್ಲೀಟ್ಲಿ RHS ಆನ್ಸರ್ ಸ್ಟೂಡೆಂಟ್ಸ್. ನೋಡಿ LHS ತಗೊಂಡಿದ್ವಿ, RHS ಬಂದಿದೆ ಅಲ್ವಾ 5/2 ಮೈನಸ್ 1/2 ಕಾಸ್ ಇನ್ವರ್ಸ್ ಆಫ್ x. ಓಕೆ, ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟು ಈ ಎರಡೂ ಫಾರ್ಮುಲಾಸ್ಗಳು ನಮ್ಗೆ ಗೊತ್ತಿರಬೇಕು. ಜಸ್ಟ್ ಫಿಲ್ಅಪ್ ಮಾಡ್ತೀರಾ, ಅಗೇನ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ರೂಟ್ ಕ್ಯಾನ್ಸಲ್ ಮಾಡ್ಕೋಬೇಕು. ಬಟ್ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಕಾಸ್ ಮಲ್ಟಿಪ್ಲೈನ್ ಡಿವೈಡಿಂಗ್ ಮಾಡ್ಕೊಡೋದು. ಓಕೆ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್, ಇದು ಒಂದ್ ಸ್ವಲ್ಪ ಇಲ್ಲಿ ಏನಿದೆ ಅಂತಂದ್ರೆ ಕ್ವಶನ್ ಇಲ್ಲಿ ಸಾಲ್ವ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿವರೆಗೂ ನಾವು ಮಾಡಿದ್ದು ಕ್ವಶನ್ಸ್ ಪ್ರೂವ್ ದಟ್ LHS ತಗೊಂಡು RHS ಪ್ರೂವ್ ಮಾಡ್ತಿದ್ವಿ. ಬಟ್ ಇಲ್ಲಿ ಈ ಕ್ವಶನ್ ನಾವು ಸಾಲ್ವ್ ಮಾಡ್ಬೇಕು ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಬರೀಬೇಕಾಗತ್ತೆ. ಯಾವ ತರ ಸಾಲ್ವ್ ಮಾಡಬೇಕು, ಇಲ್ಲಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ ನೋಡಿ. ಮೊದಲೆಲ್ಲ ಇದನ್ನ ನಾವು ಯಾವ ತರ ಸಾಲ್ವ್ ಮಾಡ್ತಿದ್ವಿ ಅಂದ್ರೆ ಅವಾಗ ಪ್ರಾಪರ್ಟೀಸ್ ಇರ್ತಿದ್ದು, ಪ್ರಾಪರ್ಟಿ ಯೂಸ್ ಮಾಡಿ ಮಾಡ್ತಿದ್ವಿ. ಬಟ್ ಇವಾಗ ಪ್ರಾಪರ್ಟೀಸ್ ಇಲ್ಲ, ವಿತೌಟ್ ಪ್ರಾಪರ್ಟಿನೇ ಮಾಡ್ಬೇಕಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಏನಪ್ಪಾ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ x = ನಾನು ತಗೋತಾ ಇದ್ದೀನಿ ಇಲ್ಲಿ ಥೀಟಾ ಅಂತ. ಈ ಟ್ಯಾನ್ ಈ ಕಡೆ ಬಂದ್ಬಿಟ್ರೆ ಏನಾಗುತ್ತೆ ನೋಡಿ, ಟ್ಯಾನ್ ಇನ್ವರ್ಸ್ ಇತ್ತು ಈ ಕಡೆ ಬಂದ್ರೆ ಅದಾಗುತ್ತೆ ಟ್ಯಾನ್ ಥೀಟಾ ಆಗುತ್ತೆ. ಕರೆಕ್ಟಾ. ಸೊ ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ. ಓಕೆ, ಸೊ ಇದು ರಿಸಲ್ಟ್ ನಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಇಕ್ವೇಷನ್ ಸ್ಟಾರ್ ಹಾಕಿ ಇಡೋಣ. ಸಬ್ಸ್ಟಿಟ್ಯೂಷನ್ ಥೀಟಾ ಇದನ್ನ ನಾವು ಇವಾಗ ತಗೊಳ್ಳೋಣ. ಸೊ ಥೀಟಾ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ 2 ಇದು ಪೂರ ಥೀಟಾ ಅಂದ್ರೆ ನಾನು ಈ ಟ್ಯಾನ್ ಇನ್ವರ್ಸ್ ಕಾಸ್ ಎರಡು ಕೂಡಿ ಥೀಟಾ ಅಂತ ಬರೀಬಹುದಾ. ಓಕೆ, = ಅಗೇನ್ ಇಲ್ಲಿ ಏನಿದೆ ನೋಡಿ ಆಸ್ ಇಟ್ ಈಸ್ ಬರ್ಕೊಳ್ತಾ ಹೋಗಿ ಟ್ಯಾನ್ ಇನ್ವರ್ಸ್ ಆಫ್ 2 cosec ಥೀಟಾ. ಸಾರಿ x ಇದೆ ಇಲ್ಲಿ. ಓಕೆ, x ಇದೆ, x ಬರ್ಕೊಳ್ಳೋಣ. ಓಕೆ, ಸೊ ಇದು ಇದೆ x ಬರ್ಕೊಂಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಟ್ಯಾನ್ ಇನ್ವರ್ಸ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಇನ್ವರ್ಸ್ ಟಿಗ್ನೋಮೆಟ್ರಿ ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ, ಅದು ಟಿಗ್ನೋಮೆಟ್ರಿ ಆಗುತ್ತೆ. ಅಂದ್ರೆ ಇದಾಯ್ತು ಟ್ಯಾನ್ ಆಫ್ 2 ಥೀಟಾ. ಸೊ ಟ್ಯಾನ್ ಆಫ್ 2 ಥೀಟಾ = ಇಲ್ಲಿ ಉಳಿದಿರೋದು 2 cosec x ಉಳಿತು ಸ್ಟೂಡೆಂಟ್ಸ್. ಓಕೆ, ಟ್ಯಾನ್ 2 ಥೀಟಾದ ಫಾರ್ಮುಲಾ ಏನಿದೆ 2 tan x ಅಂದ್ರೆ tan 2x ಇದು ಫಾರ್ಮುಲಾ 2 tan x ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ ಅಂತಿದೆ. ಓಕೆ, ಥೀಟಾ ಜಾಗದಲ್ಲಿ ಹಾಕಿ ಬರೋಣ. ಅಂದ್ರೆ 2 tan ಥೀಟಾ ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಇದಾಯ್ತಾ. ಈ ಕಡೆ
2ನ ಆಸ್ ಇಟ್ ಇಸ್ ಇಡಿ. ಕೋಸೆಕ್ ಅಂದ್ರೆ 1/sin ಅಂತ ಬರೀಬೋದಾ, ಇದು ನಾನು 1/sin x ಅಂತ ಬರೀತೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಎರಡು ಕಡೆ 2ನ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, 2 ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿರೋದೇನು ಇಲ್ಲಿ tan θ. tan θ ಅಂದ್ರೆ ಈಕ್ವೇಷನ್ ಸ್ಟಾರ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಇದೆ tan θ ಜಾಗದಲ್ಲಿ cos x ಅಂತ ರಿಪ್ಲೇಸ್ ಮಾಡ್ಬೋದಲ್ವಾ, ಅದ್ರ ಸಲುವಾಗಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ವಿ. ಓಕೆ, ಸಬ್ಸ್ಟಿಟ್ಯೂಷನ್ ಇವಾಗ ಚೇಂಜ್ ಮಾಡ್ತೀನಿ ನಾನು. ಇಲ್ಲಿ ಬೇಕಿದ್ರೆ ಬರೀರಿ ನೀವು, tan of θ ಈಸ್ ಈಕ್ವಲ್ಸ್ ಟು cos of x ಇದೆ. ಓಕೆ, ಸೊ ರಿಪ್ಲೇಸ್ ಮಾಡ್ತಾ ಹೋಗೋಣ. ಏನಿದೆ tan θ ಇದ್ದಲ್ಲಿ cos x ಅಂತ ಬರೀತೀರಾ, ಡಿವೈಡ್ ಬೈ 1 ಪ್ಲಸ್, ಸಾರಿ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರ್ಕೊಳ್ಳಿ, 1 ಮೈನಸ್ cos ಸ್ಕ್ವೇರ್ θ. ಸ್ಕ್ವೇರ್ ಇದೆಯಲ್ವಾ, ಇಲ್ಲಿ tan ಸ್ಕ್ವೇರ್ ಇದೆ, ಸೊ ಹಾಗಾಗಿ ನಾನು ಇಲ್ಲಿ ಏನು ಬರೀತೀನಿ, cos ಸ್ಕ್ವೇರ್ x ಆಗುತ್ತೆ. ನೆನ್ಪಿಟ್ಕೊಂಡು θ ಆಗಲ್ಲ, ಯಾಕಂದ್ರೆ tan θ ಈಸ್ ಈಕ್ವಲ್ಸ್ ಟು cos x ಇತ್ತು. ಓಕೆ, ಸೊ ಈಸ್ ಈಕ್ವಲ್ಸ್ ಟು ಈ ಕಡೆ ಅಂದ್ರೆ ಆಸ್ ಇಟ್ ಈಸ್ 1 ಮೈನಸ್ sin x ಅಂತ ಬರೀರಿ. ಓಕೆ, ಸೊ ಇಲ್ಲಿ ನೋಡಿ cos x ಇದೆ, ಇಲ್ಲಿ 1 ಮೈನಸ್ cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1 ಮೈನಸ್ cos ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ಆಗುತ್ತಲ್ವಾ. ಅಂದ್ರೆ ಇದನ್ನ ನಾನು ಈ ತರ ಬರೀಬೋದಾ, cos x ಡಿವೈಡ್ ಬೈ 1 ಮೈನಸ್ sin cos ಸ್ಕ್ವೇರ್ ಅಂತಂದ್ರೆ ಇದು ಆನ್ಸರ್ ಆಗುತ್ತೆ sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1/sin x ಆಯ್ತು. ಇವಾಗ ಇದನ್ನ ಈ ಕಡೆ ನಾನು ಶಿಫ್ಟ್ ಮಾಡ್ಕೊಂತೀನಿ, ಅಂದ್ರೆ ಈ ಕಡೆ ಇರುವುದೆಲ್ಲ ರಿಸಲ್ಟ್ಸ್ನ ಆ ಕಡೆ ಶಿಫ್ಟ್ ಮಾಡ್ಕೋಣ. ಅಂದ್ರೆ ಇಲ್ಲಿ cos x ಆಸ್ ಇಟ್ ಇಸ್ ಇಟ್ಕೊಳ್ಳಿ, ಇಲ್ಲಿ sin ಸ್ಕ್ವೇರ್ x ಇತ್ತು, ಈ ಕಡೆ ಬಂದ್ರೆ ಇದು ಇಂಟು ಆಗುತ್ತೆ sin ಸ್ಕ್ವೇರ್ x ಡಿವೈಡ್ ಬೈ sin x. ಇವಾಗ 1 ಟರ್ಮ್ ಕ್ಯಾನ್ಸಲ್ ಆಯ್ತು, ಅಂದ್ರೆ ಉಳಿದಿರೋದೇನು ಆನ್ಸರ್ ಇಲ್ಲಿ cos x ಇಸ್ ಈಕ್ವಲ್ಸ್ ಟು sin x ಉಳಿತು ಫ್ರೆಂಡ್ಸ್. ಇವಾಗ ನೀವು ಬೇಕಿದ್ರೆ ಈ ಒಂದು cos x ನ ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಬರೀಬೋದಾ, ಸೊ ಇಂಟು 1 ಇರುತ್ತೆ. ಸೊ cos x ನ ಈ ಕಡೆ ತಗೊಳ್ಳಿ, 1 ಇಸ್ ಈಕ್ವಲ್ಸ್ ಟು ಆಗುತ್ತೆ sin x ಬೈ cos x, ಅಂದ್ರೆ sin ಬೈ cos ಆನ್ಸರ್ ಆಗುತ್ತೆ tan x. tan x ಇಸ್ ಈಕ್ವಲ್ಸ್ ಟು 1 ಆನ್ಸರ್ ಬಂದ್ರೆ tan ಯಾವ್ದು ಆನ್ಸರ್ 1 ಆಗಿರುತ್ತೆ, ಸೊ tan ದ ಆನ್ಸರ್ ಆಗಿರುತ್ತೆ 45 ಡಿಗ್ರಿ. ಕರೆಕ್ಟಾ, ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ 45 ಡಿಗ್ರಿ, ಅಂದ್ರೆ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ಕಿರೋದು ಇಲ್ಲಿ 5/4. ನೀವು ಇಲ್ಲಿಗೇನೆ ಎಂಡ್ ಮಾಡ್ಬೋದಿತ್ತು ಇಷ್ಟೇ ಇವೆರಡೇ ತಗೊಂಡು. cos ಇಸ್ ಈಕ್ವಲ್ಸ್ ಟು sin x ಬಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಇದು ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ ನೋಡಿ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇವಾಗ ನಮ್ಗೆ ಫೈನಲಿ ಏನ್ ಆನ್ಸರ್ ಬಂದಿತ್ತು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ cos x ಬಂದಿತ್ತಾ, ಈ ಕಡೆ cos x ಅಂತ ಬಂದಿತ್ತು, ಈ ಕಡೆ sin x ಉಳಿದಿತ್ತು. ಎರಡರಲ್ಲಿ ಒಂದು ಕ್ಯಾನ್ಸಲ್ ಆಗಿತ್ತು, ಒಂದು sin x ಉಳಿದಿತ್ತು. cos x ಇಸ್ ಈಕ್ವಲ್ಸ್ ಟು sin x ಅಂದ್ರೆ cos ಮತ್ತೆ sin ಎರಡು ವ್ಯಾಲ್ಯೂ ಈಕ್ವಲ್ ಆಗುವಂತ ಚಾನ್ಸಸ್ ಯಾವ್ದಿದೆ, ಯಾವ ಪಾಯಿಂಟ್ ಇದೆ, 45 ಡಿಗ್ರಿ. ಸೊ ಹಾಗಾಗಿ x ವ್ಯಾಲ್ಯೂ 5/4 ಈ ತರ ಬರೆದ್ರು, ಇಲ್ಲಿಗೆ ಎಂಡ್ ಆಗಿರೋದು. ಇದು ಈ ತರ ನೀವು ಸಾಲ್ವ್ ಮಾಡಿ. ಓಕೆ, cos 45 ಡಿಗ್ರಿ ಆನ್ಸರ್ನು ಎಷ್ಟಿದೆ, 1/√2 ಇದೆ, ಸೈನ್ದು ರೂಟ್ ಇದೆ, ಅಂದ್ರೆ 1/√2 ಇದೆ, ಅಂದ್ರೆ ಎರಡು ಈಕ್ವಲ್ ಆಗುತ್ತೆ, ಅಂದ್ರೆ x ಇಸ್ ಈಕ್ವಲ್ಸ್ ಆಯ್ತು 5/4. ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದೊಂದು ಸಿಂಪ್ಲೆಸ್ಟ್ ಫಾರ್ಮ್ ಮಾಡೋದಿತ್ತು. ಇನ್ನೊಂದು ಕ್ವಶನ್ ಇದೆ ನೋಡಿ, ಏನಿದೆ ಇಲ್ಲಿ, tan inverse of 1 minus cos x divided by 1 plus cos x is equals to 1/2 into tan inverse of x. ಸ್ಟೂಡೆಂಟ್ಸ್, ನೀವು ಯಾವುದೇ ಒಂದು ಸರ್ಚ್ ಮಾಡಿ, ಗೂಗಲಲ್ಲಿ ಹೋಗಿ ಎಲ್ಲಿ ಬೇಕಾದರೂ ಸರ್ಚ್ ಮಾಡಿ, ಯಾವುದು ಆನ್ಸರ್ಸ್ಗಳು ನಿಮಗೆ ಸಿಗೋದಿಲ್ಲ. ಯಾಕೆಂದರೆ ಎಲ್ಲ ಪ್ರಾಪರ್ಟಿ ಯೂಸ್ ಮಾಡಿ ಸಾಲ್ವ್ ಮಾಡಿರುವಂಥ ಸೊಲ್ಯೂಷನ್ಸ್ಗಳು ನಿಮಗೆ ನೆಟ್ಟಲ್ಲಿ ಸಿಗುವಂಥದ್ದು. ಓಕೆ, ಸೊ ಇವು ಯಾವುದೇ ಪ್ರಾಪರ್ಟಿ ಯೂಸ್ ಮಾಡದೆ ನಾವು ಸಾಲ್ವ್ ಮಾಡಬೇಕು, ಯಾಕಂದರೆ ಪ್ರಾಪರ್ಟಿ ಎಲ್ಲ ಡಿಲೀಟೆಡ್ ಆಗಿದೆ ನಿಮಗೆ. ಸೊ ಈ ಒಂದು ಕ್ವಶನ್ಸ್ಗಳು ವಿತೌಟ್ ಪ್ರಾಪರ್ಟಿ ನಾವು ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ಏನು ಮಾಡ್ಕೋಬೇಕು ನೋಡಿ, tan ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಇದೆ, 1 ಪ್ಲಸ್ ಎಕ್ಸ್ ಇದೆ. ಅಗೇನ್ ಇಲ್ಲಿ ನಾನು ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತೊಗೊಳ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, tan ಇನ್ವರ್ಸ್ ಆಫ್ 1 ಜಾಗದಲ್ಲಿ ನಾನು ಇಲ್ಲಿ ಏನು ತಗೋತಾ ಇದ್ದೇನೆಪ್ಪ ಅಂದರೆ tan ಆಫ್ 5/4 ಅಂತ. ಅಗೇನ್ ಮೈನಸ್ ಎಕ್ಸ್ ಜಾಗದಲ್ಲಿ tan ಆಫ್ θ ಅಂತ ತಗೋತೀನಿ. ಅಂದರೆ ಸಬ್ಸ್ಟಿಟ್ಯೂಷನ್ ಇಲ್ಲಿ ಬರ್ಕೊಳ್ಳಿ, x ಇಸ್ ಈಕ್ವಲ್ಸ್ ಟು tan θ ತಗೊಂಡಿದ್ದೀರಾ ಅಂತ ಹೇಳಿ. ಓಕೆ, ಹೋಲ್ ಡಿವೈಡ್ ಬೈ, ಅಗೇನ್ ಇಲ್ಲಿ ಕೂಡ ಸೇಮ್ 1ಗೆ ನಾನು ಆಸ್ ಇಟ್ ಇಸ್ ಇಲ್ಲೇ ಇಡ್ತೀನಿ. ಅಗೇನ್ ಇಲ್ಲಿ ಪ್ಲಸ್, ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಬರ್ಕೋಬಹುದಾ, ಯಾಕಂದ್ರೆ ನಮಗೆ tan x + y ಫಾರ್ಮುಲಾನ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. x ಮೈನಸ್ ಇದೆ ಅಂದ್ರೆ ಮೈನಸ್ 1 ಇರುತ್ತೆ ಇಲ್ಲಿ, ಅಂದ್ರೆ 1 ಜಾಗದಲ್ಲಿ ಮತ್ತೆ ನಾನು ಇಲ್ಲಿ ಏನು ತಗೋತಾ ಇದ್ದೀನಿ, tan ಆಫ್ 5/4. x ಅಂತಂದ್ರೆ ಅಗೇನ್ ಇದು ಸಬ್ಸ್ಟಿಟ್ಯೂಷನ್ tan ಆಫ್ θ ಇಸ್ ಈಕ್ವಲ್ಸ್ ಟು, ಸೈಡಲ್ಲಿನೂ ಅಪ್ಲೈ ಮಾಡ್ಕೊಳ್ಳಿ, ಅದನ್ನೇ ರಿಸಲ್ಟ್ 1/2 tan ಇನ್ವರ್ಸ್ ಆಫ್. ಇದು ಪ್ರೂವ್ ಮಾಡೋದಿಲ್ಲ, ನಾವು ಎಟ್ ಎ ಟೈಮ್ ಎರಡೂ ಕಡೆನೂ ಅಪ್ಲೈ ಮಾಡ್ಕೋಬೇಕು. x ಇಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ tan ಆಫ್ θ ತಗೊಂಡಿದ್ದೀರಾ, ಕರೆಕ್ಟಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ tan ಇನ್ವರ್ಸ್ tan ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಇಲ್ಲಿ ಏನು ಉಳಿತು ನೋಡಿ, tan ಇನ್ವರ್ಸ್ ಆಸ್ ಇಟ್ ಇದು ಆಯ್ತು ನಮ್ದು ಕಂಪ್ಲೀಟ್ tan ಆಫ್ x ಮೈನಸ್ y ಫಾರ್ಮುಲಾ ಫ್ರೆಂಡ್ಸ್, ಕರೆಕ್ಟ್ ಅಲ್ವಾ. ಸೊ tan x ಮೈನಸ್ tan y ಅಂತಂದ್ರೆ tan ಆಫ್ x ಜಾಗದಲ್ಲಿ ಏನಿದೆ 5/4 ಇದೆ, ಮೈನಸ್ y ಜಾಗದಲ್ಲಿ θ ಇದೆ. ಸೊ ಇದಾಯ್ತು ನಮ್ದು ಫಾರ್ಮುಲಾ. ಈ ಕಡೆ ಏನು ಉಳಿದಿದೆ 1/2, ಇಲ್ಲಿ ಜಸ್ಟ್ θ ಉಳಿದಿದೆ ಅಂದ್ರೆ θ/2 ಅಂತ ಬರೀತೀರಾ. ಇವಾಗ ಈ ಎರಡು ರಿಸಲ್ಟ್ಸ್ ಕೂಡ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಸೊ ಅಂದ್ರೆ ಫೈನಲಿ ಏನು ಬಂತು ನೋಡಿ, 5/4 ಮೈನಸ್ θ ಇಸ್ ಈಕ್ವಲ್ಸ್ ಟು θ/2. ಈ ಮೈನಸ್ θ ಒಂದು ಈ ಕಡೆ ಶಿಫ್ಟ್ ಮಾಡ್ಕೋಣ, ಅಂದರೆ 5/4 ಇಸ್ ಈಕ್ವಲ್ಸ್ ಟು θ/2 ಪ್ಲಸ್ θ/2 ಪ್ಲಸ್ θ ಅಂದರೆ 2 LCM ಆಗುತ್ತೆ, 2θ ಪ್ಲಸ್ θ ಅಂದರೆ ಇದಾಯಿತು 3θ/2 ಆಯಿತು ಫ್ರೆಂಡ್ಸ್. ಓಕೆ, ನಾವು ಫೈನಲಿ θ ರಿಸಲ್ಟ್ನ ರಿಪ್ಲೇಸ್ ಮಾಡ್ಕೋಬೇಕು ಫೈನಲಿ. ಓಕೆ, ಇವಾಗ ಈ 3/2ನ ಈ ಕಡೆ ಶಿಫ್ಟ್ ಮಾಡ್ಕೋಣ, ಅಂದರೆ θ ಇಸ್ ಈಕ್ವಲ್ಸ್ ಟು ಸಿಗುತ್ತೆ. ಇಲ್ಲ ಆಲ್ರೆಡಿ 5/4 ಇತ್ತು, ಇವಾಗ ಇದು 3/2 ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ, ರೆಸಿಪ್ರೋಲ್ ಆಗುತ್ತೆ, ಅಂದರೆ 2/3 ಆಗುತ್ತೆ. ರೆಸಿಪ್ರೋಕಲ್ ತಗೊಂಡಾಗ ಇದು 2 1 2 2 ಅಂದರೆ θ ಇಸ್ ಈಕ್ವಲ್ಸ್ ಟು ಸಿಕ್ತು ನಮ್ಗೆ ಇಲ್ಲಿ 5/4.
6. ಓಕೆ, ಇವಾಗ ಟೀಟಾ ವ್ಯಾಲ್ಯೂ ರಿಪ್ಲೇಸ್ ಮಾಡೋಣ. ಅಂದ್ರೆ ಟೀಟಾ ಬೇಕಂತಂದ್ರೆ ಏನ್ ಮಾಡ್ಕೋಬೇಕು, ಇವಾಗ ಟ್ಯಾನ್ ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇದಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಅಂದ್ರೆ ಟೀಟಾ ಇಸ್ ಈಕ್ವಲ್ಸ್ ಏನಾಯ್ತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/6. ಅಂದ್ರೆ ಟ್ಯಾನ್ ಯಾವ್ದ್ರ ವ್ಯಾಲ್ಯೂ π/6 ಆಗುತ್ತೆ. ಓಕೆ, ಓಕೆ, ಸೊ ನಮ್ಗೆ ಇವಾಗ ಗೊತ್ತು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/6. ಅಂದ್ರೆ ಎಕ್ಸ್ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಸೊ ಟ್ಯಾನ್ ಅನ್ನ ನಾನು ಸಪೋಸ್ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂದ್ಕೊಳ್ಳಿ, ಟ್ಯಾನ್ π/6 ಅಂದ್ರೆ 30 ಡಿಗ್ರಿ ಅಲ್ವಾ. ಸೊ ಟ್ಯಾನ್ 30 ಡಿಗ್ರಿ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಎಕ್ಸ್ ಇಸ್ ಈಕ್ವಲ್ಸ್ ಟು 1/√3 ಆಗುತ್ತೆ. ಸೊ ಇದು ನಿಮ್ದು ಲಾಸ್ಟ್ ಆನ್ಸರ್ ಆಗಿದೆ. ಈಸಿ ಇದೆಯಲ್ವಾ? ಓಕೆ, ಸೊ ಏನೇನು ಮಾಡಿದ್ವಿ ಅಂತ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್. ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಿರೋದು ನೆಕ್ಸ್ಟ್ ಕ್ವಶನ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಇವಾಗ ಉಳಿದಿರುವಂಥದ್ದು MCQ ಕ್ವಶನ್ಸ್ಗಳಿದ್ದಾವೆ. ಸೊ ಈ 2 ಕ್ವಶನ್ಸ್ಗಳನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿನಿದೆ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಸೊ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದೆ. ಕರೆಕ್ಟಾ? ಸೊ ಇವಾಗ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಸೈನ್ ದ ರಿಸಲ್ಟ್ಸ್, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಅಂತ ಇದೆ. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾನು ಇಲ್ಲಿ ಸಪ್ರೇಟ್ ಆಗಿ ತಗೋತೀನಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಓಕೆ, ಇಲ್ಲಿ ಏನು ತಗೋಬೇಕಪ್ಪ ಅಂತಂದ್ರೆ ಟೀಟಾ ಅಂತ ತಗೋಣ. ಓಕೆ, ಟ್ಯಾನ್ ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಟ್ಯಾನ್ ಟೀಟಾ ಆಗತ್ತಾ, ಇದು ಟ್ಯಾನ್ ಇನ್ವರ್ಸ್ ಈ ಕಡೆ ಬಂದ್ರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಯ್ತು. ಓಕೆ, ಸೊ ಇದ್ರದ್ದು ನಾನು ಪೈಥಾಗೋರಸ್ ಥಿಯರಮ್ ಬರ್ದೆ ಅಂತ ಅನ್ಕೋಣ. ಟ್ಯಾನ್ ಟೀಟಾದ ಫಾರ್ಮುಲಾ ಏನಿರುತ್ತೆ, ಇಲ್ಲಿ ಟೀಟಾ ಇದೆ ಅಂತ ಅನ್ಕೊಳ್ಳಿ, ಅಪೋಸಿಟ್ ಬೈ ಓಕೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಟೀಟಾ ಇದ್ರ ಪ್ರಕಾರ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಅಂದ್ರೆ ಈ ಕಡೆ ಏನಾಯ್ತು ಎಕ್ಸ್ ಆಯ್ತು, ತೆಳಗಡೆ ಏನಾಯ್ತು 1 ಆಯ್ತು ಅಡ್ಜಸೆಂಟ್ ಸೈಡ್. ಅಂದ್ರೆ ಈ ರಿಸಲ್ಟ್ ನ ಮಾಡ್ಕೋಬೇಕು. ಪೈಥಾಗೋರಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 2 ಎಡಿಷನ್ ಆಗಿರುತ್ತೆ. ಅಂದ್ರೆ x² + 1² ಅಂದಂಗೆ ಆಯ್ತು, ಅಂದ್ರೆ 1² + x². ಪೈಥಾಗೋರಸ್ ಥಿಯರಮ್ ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ, ಅದಕ್ಕಾಗಿ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡೆ. 1² + x² ಆಯ್ತು, AB² + BC² ಅಂತ ಬರೀತಿದ್ರಿ. ನಮಗೆ ಸಿಂಗಲ್ ಸೈಡ್ ಬೇಕು, ಹಾಗಾಗಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡೆ. ಅಂದ್ರೆ ಇವಾಗ ಯಾಕೆ ನಾನು ಇದನ್ನ ಫೈಂಡ್ ಮಾಡ್ಕೊಂಡೆ ಅಂದ್ರೆ ಇದೇ ರಿಸಲ್ಟ್ಗೆ ನಾನು ಸೈನ್ ದ ಫಾರ್ಮುಲಾ ಅಪ್ಲೈ ಮಾಡ್ಕೊತೀನಿ. ಯಾಕಂದ್ರೆ ಇಲ್ಲಿ ಸೈನ್ ಇನ್ವರ್ಸ್ ಬಂದ್ರೆ 2 ಕ್ಯಾನ್ಸಲ್ ಮಾಡಿ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ಇದೇ ಟೀಟಾಗೆ ನಾನು ಸೈನ್ ಟೀಟಾದು ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಅಪೋಸಿಟ್ ಎಷ್ಟಿದೆ, ಎಕ್ಸ್ ಇದೆ, ಡಿವೈಡ್ ಬೈ ಹೈಪೋಟೆನ್ಯೂಸ್ ಎಷ್ಟಿದೆ, √1 + 1² ಅಂದ್ರೆ 1 ಆಗುತ್ತೆ, 1 + x² ಆಯ್ತು. ಓಕೆ, ಈ ರಿಸಲ್ಟ್ ನಾನು ಏನ್ ಮಾಡ್ತೀನಿ, ಟೀಟಾ ಇಸ್ ಈಕ್ವಲ್ಸ್ ಟು ಮತ್ತೆ ಸೈನ್ ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಸೈನ್ ಇನ್ವರ್ಸ್ ಆಫ್ x ಡಿವೈಡ್ ಬೈ √1 + x². ಈ ಟೀಟಾ ಎರಡು ಸೇಮ್ ಇದೆ, ಅಂದ್ರೆ ಈ ಜಾಗದಲ್ಲಿ ನಾನು ರಿಪ್ಲೇಸ್ ಮಾಡ್ಬೋದಾ ಅಂದ್ರೆ ಏನಿತ್ತು ಕ್ವಶನ್, ಸೈನ್ ಇನ್ವರ್ಸ್ ಆಫ್ x ಡಿವೈಡ್ ಬೈ √1 + x² ಆಯ್ತು. ಯಾಕಂದ್ರೆ ಇಲ್ಲಿ ಟೀಟಾನೇ ತಗೊಂಡಿದ್ರಿ, ಟ್ಯಾನ್ ಇನ್ವರ್ಸ್ ಇತ್ತು, ಇಲ್ಲಿನೂ ಟೀಟಾ ಅಂದ್ರೆ ಸೈನ್ ಒಳಗೆ ಕನ್ವರ್ಟ್ ಆದ್ರೆ ಇದು ಫಾರ್ಮುಲಾ ಬರುತ್ತೆ. ಅಂದ್ರೆ ಈ 2 ರಿಸಲ್ಟ್ ಕ್ಯಾನ್ಸಲ್. ಇದು ನಿಮ್ದು ಆನ್ಸರ್ ಆಗಿದೆ. ಇದೆಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, ಆಪ್ಷನ್ ಡಿ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ.